ನಮ್ಮನ್ನ ಇದುವರೆಗೂ ಕಾಯ್ದು ಕಾಪಾಡಿ ಕಳೆದ ದಿನಗಳೆಲ್ಲ ನಮ್ಮನ್ನ ಕಾಯ್ದು ಕಾಪಾಡಿ ದೇವರೇ ಈ ವಾಕ್ಯವನ್ನು ಸಂದೇಶವನ್ನು ಕೇಳುವಂತೆ ನಮಗೆ ಕೊಟ್ಟಿರುವಂತ ಕೃಪೆಗಾಗಿ ಸ್ತೋತ್ರಪ್ಪ. ಬಂದಿರುವಂತ ಮಕ್ಕಳನ್ನ ಆಸ್ವಾದಿಸು. ವಿಶೇಷವಾಗಿ ಇನ್ನು ಬರ್ಬೇಕಾಗಿರುವಂತ ಎಲ್ಲ ಮಕ್ಕಳನ್ನ ಕರೆತಂದು ದೇವರ ಸತ್ಯವನ್ನ ಅರಿಯುವಂತೆ ಕೃಪೆ ನೀಡು. ನಿನ್ನ ನಾಮ ಮಹಿಮೆ ಪಡೆಯಲಿ. ವಿಶೇಷವಾಗಿ ಮಾತಾಡೋದು ಸಹೋದರನು ಕೂಡ ಮುಚ್ಚಮರೆ ಮಾಡಿಕೊಂಡು ದೇವರ ಸತ್ಯವನ್ನ ನಾವು ತಿಳ್ಕೊಳ್ಳುವಂತೆ ಸಹೋದರನ ಉಪಯೋಗ ಪಡ್ಬೇಕಂತ ನಾ ಕೇಳ್ಕೊಂತೀನಿ. ದೇವರಿಗೆ ಆಸ್ವಾದಿಸು. ನಿನ್ನ ನಾಮ ಮಹಿಮೆ ಪಡಲಿ. ನಮ್ಮನ್ನ ಬಲಪಡಿಸು. ಯೇಸು ಹೆಸರಿನಲ್ಲಿ ಬೇಡ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೆನ್. ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹತ್ತರವಾದಂತಹ ಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಈ ಒಂದು ವರ್ಷದ ಅಂತ್ಯ ಭಾಗದಲ್ಲಿ ಬಂದಿದ್ದೀವಿ. ವರ್ಷ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಮೋಸ್ಟ್ಲಿ ಇದೇ ಕೊನೆಯ ಒಂದು ವಾರ. ನಾವು ಈ ವಾರದಲ್ಲಿ ಈ ವರ್ಷದಲ್ಲೇ ನಾವು ನೋಡುವಂಥದ್ದು. ದೇವರ ಚಿತ್ತವಿದ್ರೆ ನಾವು ಮುಂದಿನ ವರ್ಷ ನಾವು ವಿಷಯಗಳನ್ನ ಸತ್ಯವಾದ ವಾಕ್ಯಗಳನ್ನ ಧ್ಯಾನ ಮಾಡೋಣ. ಸೊ ಇವತ್ತಿನ ಒಂದು ದಿನದಲ್ಲಿ ಎಲ್ಲರೂ ಕೂಡ ವರ್ಷದ ಅಂತ್ಯ ಭಾಗದಲ್ಲಿ ಹಲವಾರು ವಿಷಯವನ್ನ ಸ್ಟಡಿ ಮಾಡಿರ್ತೀರಾ, ಹಲವಾರು ವಿಷಯನ ನೋಡ್ತಾ ಇರ್ಬೋದು. ದೇವರಿಗೋಸ್ಕರ, ದೇವರ ಕಾರ್ಯಗಳಿಗೋಸ್ಕರ ಇದ್ರೂ ಕೂಡ ಇವತ್ತಿನ ಪಾಠ ಕೂಡ ಖಂಡಿತವಾಗ್ಲೂ ತುಂಬಾ ಪ್ರಯೋಜನವಾಗಿರುವಂತ ಒಂದು ವಿಷಯ. ಹಲವಾರು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಅಲ್ವಾ. ಸೊ ಸೇಮ್ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅದರಲ್ಲಿರುವಂತ ವಿಷಯಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಎಲ್ಲಿ ನಾವು ನಿಲ್ಸಿದ್ವಿ, ಎಲ್ಲಿಂದ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತೀರಾ? ಎಸ್ ಪ್ಲೀಸ್. ರೋಮನ್ಸ್ 6ನೇ ಅಧ್ಯಾಯ 5ನೇ ವಚನ ಮಾಡಿದ್ದೀರ. ರೋಮನ್ಸ್ 6ನೇ ಅಧ್ಯಾಯ 5ನೇ ವಚನ. ಓಕೆ ಓಕೆ. ಸೊ ಎಷ್ಟನೇ ಭಾಗ ನೋಡ್ಬೇಕಾಗಿದೆ ಈಗ? 46. ಓಕೆ ಸರಿ. 46 ಲಾಸ್ಟ್ ನಾವು ನೋಡಿದಂತ ಒಂದು ವಾಕ್ಯ ಯಾವುದು? ಕೊನೆಯದಾಗಿ ನಾವು ನೋಡಿದಂತ ವಾಕ್ಯ, ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನದಲ್ಲಿ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿದೆವು. ಸರಿ, ಓಕೆ, ಥ್ಯಾಂಕ್ ಯು. ಖಂಡಿತ. ಸೊ ಅದೊಂದು ತುಂಬಾ ಮುಖ್ಯವಾದಂತ ಒಂದು ಭಾಗ. ಆಕ್ಚುಲಿ ನೋಡ್ಬೇಕಾದ್ರೆ ಅದರ ಒಂದು ಉಳಿದಿರುವಂತ ಒಂದು ಭಾಗವನ್ನು ನಾವು ನೋಡಕ್ ಹೋಗ್ತಿದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಈ ಕೊನೆ ಒಂದು ಭಾಗವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಕೊನೆ ಭಾಗ ಅಂತ ನೋಡ್ಬೇಕಾದ್ರೆ ಆ ಒಂದು ಪುನರುತ್ಥಾನ ಮತ್ತೆ ಮರಣದ ಕುರಿತಾಗಿ ಹಲವಾರು ವಿಷಯವನ್ನ ಅಲ್ಲಿ ಮಾತಾಡ್ಬೇಕಾದ್ರೆ ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡಿದೀವಿ. ಇವತ್ತು ಅದರ ಉಳಿದಂತ ಒಂದು ಭಾಗ ಅಲ್ವಾ, ಅದು ಯಾವ ವಾಕ್ಯ ಬರ್ತಾ ಇದೆ? 5ನೇ ಅಧ್ಯಾಯ 6ನೇ ಅಧ್ಯಾಯ 5ನೇ ವಾಕ್ಯ ಅಲ್ವಾ? ಹೋದ್ರಿ 5ನೇ ಅಧ್ಯಾಯ 6ನೇ ವಾಕ್ಯ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಓಕೆ, ಕರೆಕ್ಟ್ ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ನಾವು ತುಂಬಾ ಸ್ಟಡಿ ಮಾಡಿದ್ವಿ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮರಣ ಅನ್ನುವಂಥ ವಿಷಯವನ್ನ ನಾವು ತಗೊಂಡಾಗ ನಾವು ಕೂಡ ಆ ರೀತಿಯಾದಂತ ಒಂದು ಮರಣವನ್ನು ಹೊಂದೋದಕ್ಕೆ ಏನಾಗಿದೆ ಇವತ್ತು ಕರೆಯಲ್ಪಟ್ಟಿದ್ದೀವಿ ಅನ್ನೋದು ತುಂಬಾ ಎಲ್ರಿಗೂ ಗೊತ್ತಿರುವಂತ ಒಂದು ವಿಷಯ ಅಲ್ವಾ? ಹಾಗಾಗಿ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಆತನ ಮರಣಕ್ಕೆ ಸಾದೃಶ್ಯವಾದಂತ, ಅಂದ್ರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದಂತ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ರೆ ಆತನ ಪುನರ್ತನಕ್ಕೆ ಸದೃಶ್ಯವಾದಂತ ಪುನರ್ತನ ಹೊಂದಿ ಆತನಲ್ಲಿ ಐಕ್ಯವಾಗುವ ಅನ್ನೋ ವಿಷಯವನ್ನ ನೋಡಿ ಮುಂದುವರೆದಂತ ಭಾಗದಲ್ಲಿ ಇವತ್ತು 6ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಆ ವಾಕ್ಯವನ್ನು ಓದ್ವಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ
6ನೇ ಅಧ್ಯಾಯ 6ನೇ ವಾಕ್ಯ. ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ, ವಾಕ್ಯವನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ಈಗ ಹಲವಾರು ದಿನಗಳಿಂದ ಈ ಒಂದು ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಇದೀವಿ. ತುಂಬಾ ಜಾಸ್ತಿ ಬರ್ತಾರಂತ ಒಂದು ಮಾತು ಯಾವುದು? ಈ ಒಂದು 6ನೇ ಅಧ್ಯಾಯದಲ್ಲಿ ತುಂಬಾ ಹೆಚ್ಚು ವಿಷಯಗಳನ್ನ ನೋಡಿದಂತ ಒಂದು ಪದ ಯಾವುದು? ಪಾಪ ನೋಡ್ತಾ ಇದೀವಾ? ಶಿಲುಬೆ ನೋಡ್ತಾ ಇದೀವಾ? ಮರಣ ನೋಡ್ತಿದೀವಾ? ಪಾಪ ಮತ್ತೆ ಮರಣ ಎರಡು. ಪಾಪ, ಮರಣ, ಶಿಲುಬೆ ಎಲ್ಲವನ್ನು ನೋಡ್ತಾ ಇದೀವಿ ತಾನೆ. ನೋಡ್ರಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ಕೂಡ ಒಂದು ವಿಷಯ ಹೇಳ್ಪಡ್ತಿದೆ. ಏನಪ್ಪಾ ಅಂದ್ರೆ, ಪಾಪಾದಿನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದೆ ಎಂದು ತಿಳಿದಿದ್ದೇವೆ ಅಲ್ವಾ? ಇದು ಯಾರು ತಿಳಿದಿರೋದು? ಇದು ಪ್ರತಿಯೊಬ್ಬ ದೇವ್ರ ಮಕ್ಕಳು ನಾವು ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಾಗ ಇದೇ ಮನೋಭಾವನೆಯ ಅಡಿಯಲ್ಲಿ ನಮ್ಮ ಒಡಂಬಡಿಕೆಯು ದೇವರ ಮುಂದೆ ದೃಢೀಕರಿಸಲ್ಪಡುತ್ತದೆ. ಸೊ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಯಾವಾಗ ನಾನು ಪಾಪದ ಬಾಳಿಗೆ ಸತ್ತಿದ್ದೀನಿ, ಇನ್ನು ಮುಂದೆ ಕ್ರಿಸ್ತನಿಗೋಸ್ಕರ ಬದುಕ್ತೀನಿ ಅಂತ ನಾವು ಹೃದಯದ ಆಳದಿಂದ ಆ ಒಂದು ನಿರ್ಧಾರ ತಗೊಳಲ್ವೋ, ಅಲ್ಲಿವರೆಗೆ ನಮ್ಮ ಸ್ಯಾಕ್ರಿಫೈಸ್ ನ ದೇವರು ಯಾವಾಗ್ಲೂ ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ದೇವರು ನಮ್ಮ ಒಂದು ಸ್ಯಾಕ್ರಿಫೈಸ್ ಅಕ್ಸೆಪ್ಟ್ ಮಾಡಿದ್ರಂದ್ರೆ ನಮ್ಮ ಭಾವನೆಗಳು, ನಾನು ಮಾತಾಡ್ತಿರೋದು ಭಾವನೆಗಳು, ಶರೀರವಲ್ಲ, ನಮ್ಮ ಶರೀರದ ಪರಿಪೂರ್ಣತೆ ಬಗ್ಗೆ ಮಾತಾಡ್ತಾ ಇಲ್ಲ. ಖಂಡಿತವಾಗ್ಲೂ ಪಾಪದ ಪಾಳಿಗೆ ನಾನು ಸತ್ತವನಾಗಿರ್ಬೇಕು, ಇನ್ಮೇಲೆ ಸಾಯ್ತೀನಿ, ಕ್ರಿಸ್ತನಿಗೋಸ್ಕರ ಬದುಕ್ತೀನಿ ಅನ್ನುವಂತ ಭಾವನೆ ತುಂಬಾ ಮುಖ್ಯ. ಆ ಮನಸ್ಸಿನ ನಿರ್ಧಾರ ತುಂಬಾ ಮುಖ್ಯ. ಆಗಿರ್ಬೇಕಾರೆ ಇಲ್ಲಿ ವೈಯಕ್ತಿಕವಾಗಿರುವಂತ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ವೈಯಕ್ತಿಕ ಅಂದ್ರೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ದೇವರ ಮಗು ಕೂಡ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಾಗ ಅವರ ಮನಸ್ಸಿನಲ್ಲಿ ಇರ್ಬೇಕಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಂಡಿವಿಜುವಲ್ ಆಗಿ ಅಲ್ವಾ? ಇಂಡಿವಿಜುವಲ್ ಆಗಿ, ಅದು ನನಗೆ, ಬೇರೆಯವ್ರಿಗಲ್ಲ, ಸಭೆಗೆ ಅಂತಲ್ಲ, ಸಭೆಗೆ ಅಂತ ಮಾತಾಡಲ್ಲ, ಇಲ್ಲಿ ನನಗೆ ಅಂತಾನೆ ಮಾತಾಡ್ತೀನಿ, ನನಗೆ ಅಲ್ವಂತಾನೆ ತಗೊಳ್ತೀನಿ ಅನ್ನೋಂಥ ವಿಷಯ ಯಾವ್ದಪ್ಪ ಇದೆ ಅಂದ್ರೆ, ಓದ್ರಿ ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿ ಇರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಓಕೆ, ಸರಸ್ವರಿದೆ ನೋಡಿ, ಇಲ್ಲಿ ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಿಸಿಕೊಂಡವನಾಗಿದ್ದೇನೆ ಅಂತ ಒಂದು ಮಾತು ಇದೆಯಲ್ಲ, ಅದು ನಾನು ಹೇಳುವಂತ ಮಾತು, ನೀವೆಲ್ರೂ ನಿಮಗೆ ಹೇಳ್ಕೊಳ್ಳುವಂತ ಮಾತು. ಇದು ವೈಯಕ್ತಿಕವಾದಂಥದ್ದು. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ಯಾವ ರೀತಿ ಅಂದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕೊಂಡಿದ್ದೀನಿ, ಕ್ರಿಸ್ತನ ನನ್ನಲ್ಲಿ ಜೀವಿಸ್ತಾನೆ ಅಂದ್ರೆ ಏನರ್ಥ ನೋಡ್ರಿ? ಕ್ರಿಸ್ತನ್ನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿರೋದು ಖಂಡಿತ ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಕ್ರಿಸ್ತನು ಮಾಡಿದಂತ ತಪ್ಪಿಗೋಸ್ಕರ ಹಾಕಲ್ಪಡ್ಲಿಲ್ಲ. ನಾವು ಕೂಡ ನಾವು ಮಾಡಿದಂತ ತಪ್ಪಿಗೆ ಶಿಲುಬೆಯಲ್ಲಿ ಹಾಕಲ್ಪಡಬಾರ್ದು. ಏನಪ್ಪಾ ಹೇಳ್ತಿದ್ರ ಬ್ರದರ್? ಈಗ ಯಾವ ವಿಷಯದಲ್ಲಿ ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ, ನೋಡ್ರಿ, ನಾವು ಪಾಪದ ಪಾಳಿಗೆ ಯಾವಾಗ ಕ್ರಿಸ್ತನಿಗೆ ನಾವು ನಮ್ಮನ್ನ ಒಪ್ಪಿಸಿಕೊಟ್ಟವೋ ಆಗ್ಲೇನಾಗಿದ್ದೀವಿ, ಸತ್ತೋಗಿದ್ದೀವಿ. ಈಗ ಕ್ರಿಸ್ತನಿಗೋಸ್ಕರ ಬದುಕ್ತಾ ಇದೀವಿ. ಆ ರೀತಿ ಬದುಕ್ಬೇಕಾದ್ರೆ ಶಿಲುಬೆಯಲ್ಲಿ ಹಾಕಿಸ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು? ಯಾವ ಒಂದು ಅರ್ಥದಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ, ನೋಡ್ರಿ, ನಮ್ಮ ಪಾಪವನ್ನ ಶಿಲುಬೆಗೆ ಹಾಕೋದು ಒಂದ್ ಕಡೆ ಇದ್ರು ಕೂಡ, ಇನ್ನೊಂದ್ ರೀತಿಯಲ್ಲಿ ಕ್ರಿಸ್ತನಿಗೋಸ್ಕರ ಬರುವಂತ ನಿಂದನೆಗಳನ್ನ, ಆ ಒಂದು ಅವಮಾನಗಳನ್ನ ಅನುಭವಿಸೋದು ಕೂಡ ಇನ್ನೊಂದ್ ಕಡೆ ಇದೆ. ಎರಡು ಕೂಡ ವಿಭಿನ್ನವಾದಂತ ವಿಷಯ. ಯಾವ ರೀತಿ ನಾವು ತಪ್ಪು ಮಾಡಿ ಶಿಕ್ಷೆಗೆ ಒಳಗಾಗ್ತೀವಂದ್ರೆ, ಹೌದು, ನನ್ನ ಪಾಪ ಅದಿನ ಸ್ವಭಾವವನ್ನ ಶಿಲುಬೆಯಲ್ಲಿ ಹಾಕಿದೀನಿ ಅಂತ ಹೇಳುವಂತ ಮಾತಿದೆ. ಇನ್ನೊಂದ್ ಕಡೆ ನಾನು ದೇವರಿಗೋಸ್ಕರ ಬದುಕ್ತಾ ಇದ್ದೀನಿ, ಆದ್ರೂ ಕೂಡ ಶಿಲುಬೆಯನ್ನು ಹೊಡ್ತಾ ಇದ್ದೀನಿ. ಅಂದ್ರೆ ಏನು? ಶಿಲುಬೆ ಅಂದ್ರೆ ಯಾವ ಯಾವ ಅರ್ಥದಲ್ಲಿ ಬರುತ್ತೆ ನೋಡಿ? ಶಿಲುಬೆಯನ್ನು ಹೊರುವಂತ ವಿಷಯಕ್ಕೂ ಮತ್ತೆ ಶಿಲುಬೆಯಲ್ಲಿ ಹಾಕ್ಸ್ಕೊಳ್ಳುವಂತ ವಿಷಯಕ್ಕೆ ಏನಿದೆ, ಎರಡು ಕೂಡ ಡಿಫ್ರೆಂಟ್ ಇದೆ. ಕರೆಕ್ಟಾ? ಶಿಲುಬೆನ ಹೊತ್ಕೊಂಡು ಹೋಗೋದಕ್ಕೂ ಶಿಲುಬೆಯಲ್ಲಿ ಹಾಕಲ್ಪಡೋದಕ್ಕೆ ಏನಿದೆ, ಡಿಫ್ರೆಂಟ್ ಇದೆ. ಏನ್ ಡಿಫ್ರೆಂಟ್ ಇರ್ಬೋದು? ಯಾವ ರೀತಿಯಲ್ಲಿ ದೇವ್ರ ಮಕ್ಳಿಗೆ ಎರಡು ಡಿಫ್ರೆಂಟ್ ಇರ್ಬೋದು? ಎರಡು ಕೂಡ ನಮ್ಮ ಭಾಗದಲ್ಲಿ ಇದೆಯಾ? ಎರಡು ಕೂಡ ನಮ್ಮ ಪಾಲಲ್ಲಿ ಇದೆಯಾ?
ಎರಡು ಕೂಡ ನಾವು ಮಾಡ್ಬೇಕಾಗಿದೆ. ಶಿಲ್ಬೆಯಲ್ಲಿ ಹೊರುವಂತ ಕೆಲಸ ಕೂಡ ನಾವು ಮಾಡಬೇಕಾಗಿದೆ, ಶಿಲ್ಬೆಯಲ್ಲಿ ಹಾಕಲ್ಪಡುವಂಥದ್ದು ಕೂಡ ನಾವು ಮಾಡ್ಬೇಕಾಗಿದೆ. ಯಾವ ರೀತಿಯಲ್ಲಿ? ಏನ್ ಅರ್ಥವಾಗಿದೆ ನಿಮ್ಗೆ ಈ ವಿಷಯದಲ್ಲಿ? ಅಂದ್ರೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀತೀವಿ ಅಂದ್ರೆ ಅದು ಶಿಲುಬೆನ ಹೊತ್ಕೊಂಡಂಗೆ ಬ್ರದರ್. ಓಕೆ, ಗುಡ್. ಶಿಲ್ಬೆಯಲ್ಲಿ ಹಾಕಲ್ಪಡೋದು ಅಂದ್ರೆ ಆತನ ಮರಣದಲ್ಲಿ ನಾವು ಸಹ ಪಾಲ್ಗಾರರಾಗೋದು ಅಥವಾ ಆತನ ಇದರಲ್ಲಿ ಏನಿದೆ. ಕರೆಕ್ಟ್. ನೀವು ಹೇಳಿದ ವಿಷಯ ಕರೆಕ್ಟ್ ನೋಡ್ರಿ. ನಾನೇನ್ ಕೇಳ್ತಾ ಇದ್ದೀನಿ, ನೀವು ಹೇಳಿದೆಲ್ಲ ಕರೆಕ್ಟ್ ಇದೆ. ನಮ್ಮ ನಿಜ ಜೀವನದಲ್ಲಿ ಇದನ್ನ ಎಲ್ಲಿ ಅಪ್ಲೈ ಮಾಡ್ಬೋದು, ಯಾವ ರೀತಿಯಲ್ಲಿ ಅಪ್ಲೈ ಮಾಡ್ಬೋದು? ಇವತ್ತು ಒಂದು ದಿನ ತಗೊಳ್ಳೋಣ. ಇವತ್ತು ಕ್ರಿಸ್ತನಿಗೋಸ್ಕರ ನಾನು ಶಿಲ್ಬೆ ಹೊತ್ತಿದ್ದೀನ, ಇಲ್ಲಿ ಶಿಲ್ಬೆಯಲ್ಲಿ ಹಾಕ್ಸಲ್ಪಟ್ಟಿದ್ದೀನ ಅಂತ ಪ್ರಶ್ನೆ ತಗೊಂಡಾಗ, ಎಲ್ಲಿ ನಾನು ಶಿಲ್ಬೆಯಲ್ಲಿ ಹೊತ್ಕೊಂಡೆ, ಎಲ್ಲಿ ನಾನು ಶಿಲ್ಬೆಯಲ್ಲಿ ಹಾಕಲ್ಪಟ್ಟೆ ಅನ್ನೋ ವಿಷಯ ಬಂದಾಗ ಯಾವ ವಿಷಯವನ್ನ ಡಿವೈಡ್ ಮಾಡ್ಬೋದು, ಹೇಗೆ ಅದನ್ನ ಕರೆಕ್ಟ್ ಆಗಿ ಪರಿಗಣಿಸಬಹುದು, ಸರಿಯಾದ ವಿಭಾಗಿಸಿ ಅದನ್ನ ಸ್ಟಡಿ ಮಾಡಬಹುದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಯಾವ ರೀತಿ? ಶಿಲ್ಬೆ ಹೊರುವಂತದೇನು, ಶಿಲ್ಬೆಯಲ್ಲಿ ಹಾಕಲ್ಪಡುವಂತದೇನು ಅಲ್ವಾ? ಕರೆಕ್ಟ್ ನೀವು ಹೇಳಿದಂತ ವಿಷಯ. ನೋಡ್ರಿ, ಈಗ ಒಂದ್ ವಿಷಯ ಏನಪ್ಪಾ ಅಂದ್ರೆ, ಶಿಲ್ಬೆಯನ್ನು ಹೊರೋದೇನಪ್ಪಾ ಅಂದ್ರೆ ಕ್ರಿಸ್ತನಿಗೋಸ್ಕರ ಬರುವಂತ ನಿಂದನೆ ಅವಮಾನಗಳು ಯಾವ್ದಪ್ಪ ಅಂದ್ರೆ, ನಾವು ದೇವರ ಸೇವೆಯನ್ನು ಮಾಡಿದಾಗ, ಇಲ್ಲವೇ ದೇವರಿಗೋಸ್ಕರ ನಮ್ಮನ್ನ ಅರ್ಪಣೆ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆದಾಗ ನಮಗೆ ಒಳ್ಳೆ ಕೀರ್ತಿ, ಮಾನ, ಗೌರವಗಳೇನು ಬರೋದಿಲ್ಲ. ಬದಲಾಗಿ ಅವಮಾನಗಳು, ನಿಂದನೆಗಳು, ಅದರಿಂದ ನಾನಾ ತರದ ಶೋಧನೆಗಳು, ಕಷ್ಟಗಳು ನಮಗೆ ಬಂದಾಗ ನಾವು ಎಂತಹ ಒಂದು ಪ್ರತಿಕ್ರಿಯೆನ ಮಾಡ್ತೀವಿ. ಈಗ ನಾವೇನ್ ಮಾಡಿದ್ವಿ, ಯಾರಿಗೋ ಒಳ್ಳೇದ್ ಮಾಡಿದ್ವಿ, ದೇವ್ರ ಮಕ್ಳಿಗೆ ಒಳ್ಳೇದ್ ಮಾಡಿದ್ವಿ. ಒಳ್ಳೇದ್ ಮಾಡಕ್ಕೆ ನಾವು ಸ್ವಲ್ಪ ಪರಿಶ್ರಮ ಪಡ್ಬೇಕಾಯ್ತು, ಕಷ್ಟ ಪಡ್ಬೇಕಾಯ್ತು, ಈಸಿಯಾಗಿ ಏನು ಮಾಡಿಲ್ಲ. ಆ ರೀತಿಯಲ್ಲಿ ಕಷ್ಟಪಟ್ಟು ಏನೋ ಒಂದ್ ಒಳ್ಳೆ ಕೆಲಸ ಮಾಡಿದೀವಿ, ಅದು ಅವ್ರು ತಗೊಂಡ್ಮೇಲೆ ನಂತರ ಏನ್ ಮಾಡ್ತಾರೆ, ನಮ್ಮನ್ನ ನಿಂದಿಸ್ತಾ ಇದ್ದಾರೆ. ಈಗ ನಮ್ಮನ್ನ ಅವಹೇಳನ ಮಾಡ್ತಿದ್ರು, ಇಲ್ಲ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಚುಚ್ಚುವ ರೀತಿಯಲ್ಲಿ ಏನೋ ಒಂದು ಕೆಲಸ ಮಾಡಿದ್ರು, ನಮ್ಮ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ಮಾಡ್ಬಿಟ್ರು. ಈಗ ನಮ್ಮ ಪ್ರತಿಕ್ರಿಯೆ ಏನು? ನಾವು ಅದನ್ನ ಸಗಿಸ್ಕೊಳ್ಳೋರಾಗಿದ್ರೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವರಿಗೆ ವಿರುದ್ಧವಾಗಿ ಏನು ಮಾತಾಡದೆ, ಅವರ ಮನಸ್ಸನ್ನು ನೋಯಿಸದೆ, ಅವರನ್ನ ಗಾಯಗೊಳಿಸದೆ ನಾವು ಮುಂದುವರಿಯೋರಾಗಿದ್ರೆ ಶಿಲುಬೆಯನ್ನ ಹೊರ್ತಾ ಇದೀವಿ. ರೈಟಾ? ಶಿಲುಬೆನ ಹೊರ್ತಾ ಇದ್ವಿ, ಕ್ರಿಸ್ತನ ನಿಂದೆಗಳನ್ನು ಹೊರ್ತಾ ಇದ್ವಿ. ಇದು ಒಂದು ಭಾಗ. ಶಿಲುಬೆಯಲ್ಲಿ ಹಾಕ್ಸಲ್ಪಡೋದಂದ್ರೆ ಏನಪ್ಪಾ ಅಂದ್ರೆ, ನಾನು ನನ್ನ ಆಶೆ ಅಭಿಲಾಷೆಗಳನ್ನ ನಿಷ್ಕ್ರಿಯ ಮಾಡಿದ್ದೀನಿ. ಈ ಲೋಕದ ಆಸೆ ಅಭಿಲಾಷೆಗಳನ್ನ ಏನ್ ಮಾಡಿದೀನಿ? ನಿಷ್ಕ್ರಿಯ ಮಾಡಿದ್ದೀನಿ. ನೋಡಿ, ಪ್ರಪಂಚದಲ್ಲಿ ಒಂದು ವಿಷಯ ಇದೆ ಗೊತ್ತಾ ನಿಮ್ಗೆ? ಒಬ್ಬ ಮನುಷ್ಯ ತುಂಬಾ ಫೀಲಿಂಗ್ ಆಗ್ಬಿಟ್ರೆ ಡ್ರಿಂಕ್ ಮಾಡಕ್ ಹೋಗ್ಬಿಡ್ತಾರೆ. ಯಾಕೆ ಆ ರೀತಿ ಮಾಡೋದು? ಹಾಗೆ ತಾನೆ, ಮನಸ್ಸಿಗೆ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ರೆ ಕುಡಿಯಕ್ ಹೋಗ್ಬಿಡ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಕಷ್ಟಗಳು, ನೋವುಗಳು, ಯಾರಾದ್ರೂ ನಮ್ಗೆ ತುಂಬಾ ಕಷ್ಟವನ್ನು ಕೊಟ್ಟಾಗ ಅದನ್ನ ಮರೆಯೋದಿಕ್ಕೆ, ಅದರಿಂದ ಸ್ವಲ್ಪ ಬಿಡುಗಡೆ ಆಗೋದಿಕ್ಕೆ, ನನ್ನ ಮನಸ್ಸಲ್ಲಿ ಇದ್ರೆ ತುಂಬಾ ಕಷ್ಟ, ಮರೆಯೋದಿಕ್ಕೆ ಏನಾದ್ರೂ ದಾರಿ ಬೇಕು. ಒಂದು ಕುಡಿಬೇಕು, ಇಲ್ಲ ಬೇರೆ ಯಾವ್ದಾದ್ರು ವಿಷಯಗಳಲ್ಲಿ ಸಮಯವನ್ನು ಕಳಿಬೇಕು ಅಂದ್ಬಿಟ್ಟು ಮನುಷ್ಯರ ಭಾವನೆಗಳು, ಅದ್ರಲ್ಲಿ ನಿರತರಾಗಿರೋದಕ್ಕೆ ಕಷ್ಟ ಯಾರಿಗೂ ಕೂಡ. ಟಫ್ ಆದ ವಿಷಯ ಏನಪ್ಪಾ, ನಮ್ಮ ಮನಸ್ಸು ನೋವಿದ್ದಾಗ, ಕಷ್ಟ ಬಂದಾಗ, ಕಷ್ಟವನ್ನ ತುಂಬಾ ಹೊತ್ತು ಹೊತ್ಕೊಂಡಿರೋದು ತುಂಬಾನೇ ಕಷ್ಟ. ಆದಷ್ಟು ಬೇಗ ಅದರಿಂದ ಹೊರಡೆ ಬರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಮನುಷ್ಯರ ಒಂದು ಗುಣ ಸ್ವಭಾವಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಕ್ರಿಸ್ತಲಿಪಿದೆ ಸರೋಸರಿರೆ, ಕ್ರಿಸ್ತನಿಗೋಸ್ಕರ ಬರುವಂತ ನಿಂದನೆ, ಅವಮಾನ ಬಂದಾಗ ಆ ನೋವು ತಡ್ಕೊಳ್ಳಕ್ಕೆ ನಾವು ಈ ಲೋಕದ ಆಶೆ ಅಭಿಲಾಷೆಗಳಲ್ಲಿ ನಾವು ನಿರತರಾಗಲ್ಲ. ಅದನ್ನು ಮಾಡಬಾರ್ದು. ಯಾಕೆ ಈ ಮಾತು ಹೇಳ್ತಾ ಇದೀನಿ ಗೊತ್ತಾ? ಸಾಮಾನ್ಯವಾಗಿ ನಮಗೆ ಈ ರೀತಿ ಪರಿಸ್ಥಿತಿ ಬಂದಾಗ ನಾವು ಪಾಪ ಮಾಡೋದಕ್ಕೆ ಪ್ರೇರಣೆಗೊಳಪಡ್ತೀವಿ. ಒಳ್ಳೇದು ಮಾಡಿ ಕೆಟ್ಟದನ್ನು ಅನುಭವಿಸ್ಬೇಕಾದ್ರೆ ಮನಸ್ಸಿಗೆ ನೋವು ಬರೋದ್ರಿಂದ, ಮನಸ್ಸಿಗೆ ಕಷ್ಟ ಬರೋದ್ರಿಂದ ಕೆಲವು ತಪ್ಪು ನಿರ್ಧಾರಗಳನ್ನ ತಗೊಳ್ತೀವಿ. ಮತ್ತೆ ಲೋಕದ ವಿಷಯಗಳಿಗೆ ನಾವು ಒಳಪಡ್ತೀವಿ. ಅದು ಆ ಸನ್ನಿವೇಶಗಳು ಗೊತ್ತಿದೆ ನಿಮ್ಗೆ ಅಲ್ವಾ? ಅದನ್ನ ಮರೆಯೋದಕ್ಕೆ ಏನ್ ಮಾಡ್ತೀವಿ? ನಾನಾ ತರದ ಲೋಕದ ವಿಷಯಗಳು ಇನ್ವಾಲ್ವ್ಮೆಂಟ್ ಮಾಡ್ತೀವಂದ್ರೆ ನಾವು ಶಿಲುಬೆಲ್ ಹೊಡ್ತಿದೀವಿ, ಆದ್ರೆ ಶಿಲುಬೆಲ್ ನಮ್ಮನ್ನ ಹಾಕ್ಲಿಲ್ಲ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಎರಡು ವಿಷಯಗಳು ಕೂಡ ಅಲ್ವಾ? ನಾವು ಕ್ರಿಸ್ತನಿಗೋಸ್ಕರ ಬಾಧೆ ಸಗಿಸೋಕ್ ಬಂದಿದೀವಿ ಅಂದ್ಮೇಲೆ ಕ್ರಿಸ್ತನಿಗೋಸ್ಕರ ಬಾಧೆನ ಸಗಿಸ್ಬೇಕು. ನೋಡಿ, ಬಾಧೆನ ಸಗಿಸೋದೇಕೆ, ಹೇಗೆ? ಅದಕ್ಕೆ ಇಲ್ಲಿ ಮಾತೇನಿದೆ ಅಂದ್ರೆ, ಕ್ರಿಸ್ತನೊಂದಿಗೆ ಅಂತ ಮಾತಿದೆ. ನಾವು ಒಂಟಿಯಾಗೇನೆ ಶಿಲುಬೆಲ್ ಹಾಕಲ್ಪಡ್ಲಿಲ್ಲ. ಯಾರೊಂದಿಗೆ ಹಾಕಲ್ಪಟ್ಟಿದ್ದೀವಿ? ಕ್ರಿಸ್ತನೊಂದಿಗೆ. ಸ್ವಲ್ಪ ಆತನನ್ನ ಗಮನಿಸಿ ನೋಡೋಣ, ಕ್ರಿಸ್ತನ ನೋಡೋಣ. ಏಸು ಕ್ರಿಸ್ತನಿಗೆ ಬಂದಂತ ಶಿಲುಬೆ ನೋವು ನಮ್ಗೇನ್ ಬರ್ಲಿಲ್ಲ. ನಿಜವಾಗ್ ನೋಡ್ಬೇಕಾದ್ರೆ ಇದೆಲ್ಲ ಕೂಡ ಸಿಂಬಾಲಿಕ್ ಆಗಿ ಮಾತಾಡಿದಂತ ವಿಷಯ ಅಲ್ವಾ? ಇದು ನಾವು ಇಲ್ಲಿ ಕೇಳುವಂತ ವಿಷಯ ಏನಿಲ್ಲ.
ಇದು ಹಾಗೆ ನಾವು ಕೂಡ ಕ್ರಿಸ್ತನ ಜೊತೆಗೆ ಶಿಲುಬೆಯಲ್ಲಿ ಹಾಕಲ್ಪಡ್ತೀವಿ ಅಂತ ಅರ್ಥದಲ್ಲಿ ಮಾತಾಡ್ತಾ ಇಲ್ಲ. ಬದಲಾಗಿ ಕ್ರಿಸ್ತನು ಶಿಲುಬೆಯಲ್ಲಿ ಹಾಕಿದ್ದು ಆತ್ಮಿಕವಾದ ಅರ್ಥದಲ್ಲಿ ನಮಗೆ ಯಾವ ಅರ್ಥವನ್ನು ಕೊಡುತ್ತೆ ಅನ್ನೋ ವಿಷಯವನ್ನು ಮಾತಾಡ್ತಾ ಇದ್ವಿ. ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟದ್ದು, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ನಮ್ಮ ಶರೀರದಲ್ಲಾಗುವಂತ ನೋವಿನ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಹಾಗಾಗಿ ದೇವ್ರ ಮಕ್ಕಳು ಎರಡು ಕೂಡ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇಡ್ಬೇಕು. ಎರಡು ವಿಷಯಗಳನ್ನ ಕೂಡ ಇಡ್ಬೇಕು. ಒಂದು ಶಿಲ್ಬೆಯನ್ನು ಹೊರೋದು, ಮತ್ತೆ ಶಿಲ್ಬೆಯಲ್ಲಿ ಮರಣವನ್ನು ಹೊಂದೋದು. ಶಿಲ್ಬೆಯನ್ನು ಹೊರೋದು ಕ್ರಿಸ್ತನಿಗೋಸ್ಕರ ಒಳ್ಳೆಯದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಕ್ಕೆ ಸಿದ್ಧರಾಗಿರುವುದು. ಶಿಲ್ಬೆಯಲ್ಲಿ ಹಾಕಲ್ಪಡೋದು ಕ್ರಿಸ್ತನಿಗೋಸ್ಕರ ಲೋಕದ ಕಾರ್ಯಗಳನ್ನ, ದೇವರಿಗೆ ವಿರುದ್ಧವಾದಂತ ಎಲ್ಲಾ ಕಾರ್ಯಗಳನ್ನ ನಿಷ್ಕ್ರಿಯ ಮಾಡೋದು. ಅದರಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಇರೋದೇ ಇಲ್ಲ, ನಮ್ಮ ಯಾವುದೇ ಒಂದು ಪಾಲು ಅದ್ರಲ್ಲಿ ಇರಲ್ಲ ಅಲ್ವಾ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು ಅಂತ ಹೇಳಿದ್ದಾರೆ. ಸ್ವಲ್ಪ ಬಾಯಲ್ಲಿ ಸ್ವಲ್ಪ ಗಾಯ ಆಗಿದೆ, ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಮಿಸ್ಟೇಕ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ ಅಲ್ವಾ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಕರೆಕ್ಟಾ? ಈ ಮಾತು ನೋಡ್ರಿ, ಸ್ವಚ್ಛಾಭಿಲಾಷೆ, ವಿಷಯಾಭಿಲಾಷೆ. ಏನು ವಿಷಯಾಭಿಲಾಷೆ, ಏನ್ ಸ್ವಚ್ಛಾಭಿಲಾಷೆ? ಸ್ವೇಚ್ಛಾಭಿಲಾಷೆ, ಸ್ವಚ್ಛ ಅಲ್ಲ, ಸ್ವೇಚ್ಛ. ಸ್ವೇಚ್ಛಾಭಿಲಾಷೆ ಅಂದ್ರೆ ಏನು? ಏನ್ ಮೀನಿಂಗ್ ಬರುತ್ತೆ ಸ್ವೇಚ್ಛಾಭಿಲಾಷೆ ಅಂದ್ರೆ? ಅಂದ್ರೆ ಸ್ವಂತ ಅವರ ಇಚ್ಛೆ ಆಸೆಗಳನ್ನ ಆಕಾಂಕ್ಷೆಯನ್ನು ಇದು ಮಾಡೋದು. ಬೇರೆ ಅದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಅಂತ. ಅಂದ್ರೆ ಅವ್ರ ಇಷ್ಟದ ಪ್ರಕಾರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು. ಓಕೆ, ಬೇರೆ ಏನ್ ಬರುತ್ತೆ? ಸ್ವ ಇಚ್ಛೆ ಅಂದ್ರೆ ಅದೇ ಬ್ರದರ್, ಅವ್ರ ಇಚ್ಛೆ ಅಂತ. ಕರೆಕ್ಟ್. ಇಲ್ಲಿ ಎರಡು ವಿಷಯಗಳು ಮಾತಾಡ್ತಿದ್ರಲ್ವಾ, ಸ್ವೇಚ್ಛಾಭಿಲಾಷೆ ಮತ್ತು ವಿಷಯಾಭಿಲಾಷೆ ಅಲ್ವಾ. ಟ್ರಾನ್ಸ್ಲೇಷನ್ ಕೆಲವೊಂದು ಟೈಮ್ ನಮ್ಗೆ ಅದು ಅರ್ಥವಾಗ್ತಾ ಇದ್ದಾಗ ತುಂಬಾ ಕಷ್ಟವಾಗುತ್ತೆ. ನಿಮ್ ಇಂಗ್ಲಿಷ್ ಬೈಬಲ್ ಅಲ್ಲಿ ಯಾರ ಹತ್ರ ಇದೆಯಾ ಇಂಗ್ಲಿಷ್ ಬೈಬಲ್? ಏನ್ ಬಂದಿದೆ ನೋಡಿ ಅದ್ರಲ್ಲಿ. ಬೇರೆ ಇನ್ನೊಂದಿದೆ. ಓದ್ರಿ. ಅಷ್ಟೇ ಅಲ್ಲ, ಕ್ರಿಸ್ತ ಯೇಸುವಿಗೆ ಸೇರಿದವರು ತಮ್ಮ ಪಾಪ ತುಂಬಿರೋ ದೇಹವನ್ನ ಆದ್ರ ಆಸೆ ಆಕಾಂಕ್ಷೆಗಳ ಜೊತೆ ಮರದ ಕಂಬಕ್ಕೆ ಜಡಿದು ಸಾಯಿಸಿದ್ದಾರೆ. ಅಲ್ವರಾ? ನೋಡ್ರಿ, ಇಲ್ಲಿ ಮಾತಾಡ್ಬೇಕಾದ್ರೆ ಇಲ್ಲಿ ಹೇಳ್ಬೇಕಾರೆ ಹ್ಯಾವ್ ಕ್ರೂಸಿಫೈಡ್ ದಿ ಫ್ಲೆಶ್ ವಿತ್ ದಿ ಅಫೆಕ್ಷನ್ಸ್ ಅಂಡ್ ಲಸ್ಟ್ ಅಲ್ವಾ. ದೇವ್ರ ಮಕ್ಳು ಇಲ್ಲಿ ಅಫೆಕ್ಷನ್ಸ್ ಅಂದ್ರೆ ಏನ್ ಬರುತ್ತೆ, ಈ ಲಸ್ಟ್ ಅಂದ್ರೆ ಏನ್ ಬರುತ್ತೆ, ಈ ಎರಡು ವಿಷಯಗಳನ್ನ ಏನ್ ಮಾಡ್ಬೇಕು ತಿಳ್ಕೊಬೇಕು. ಅದಕ್ಕೆ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಏನಂತ ಕೊಟ್ಟಿದ್ರೆ, ಇಲ್ಲಿ ವಿಷಯ ಅಭಿಲಾಷೆ ಸ್ವಚ್ಛಾಭಿಲಾಷೆ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಅದನ್ನ ಸ್ವಲ್ಪ ನಾವು ಗಮನವಿಟ್ಟು ಅದನ್ನ ಅರ್ಥ ಮಾಡ್ಕೊಬೇಕು. ಈ ಅಫೆಕ್ಷನ್ಸ್ ಅಂದ್ರೆ ಏನು? ವಿಷಯಾಭಿಲಾಷೆ ಅಂದ್ರೆ ಅಫೆಕ್ಷನ್ಸ್. ಆಸೆ ಅಂತ. ಓಕೆ ಬ್ರದರ್, ಅವರು ಈಗ ನಾವು ಸತ್ಯ ತಿಳಿಯೋದೇ ಅಂದ್ರೆ, ಈಗ ನಾವು ಲೋಕದಲ್ಲಿ ನಾವು ಜೀವನ ಮಾಡ್ತೇವಲ್ರಿ. ಈಗ ನಾವು ಲೋಕದಲ್ಲಿ ಜೀವನ ಮಾಡುವಾಗ ಈಗ ನಮ್ಗೆ ಎಲ್ಲಾರು ಏನಂತಾರೆ, ಈಗೆಲ್ಲ ಕ್ರೈಸ್ತರು ಅದಾರಲ್ರಿ, ಇವ್ರು ಕ್ರಿಶ್ಚಿಯನ್, ನಾವು ಕ್ರಿಶ್ಚಿಯನ್ ಅನ್ನಂಗಿಲ್ಲ ರೀ. ಈಗ ಅವ್ರ ಯಾವ್ದ್ರಾಗೂ ನಾವು ಪಾರ್ಟಿಸಿಪೇಟ್ ಮಾಡಂಗಿಲ್ಲ, ಅವ್ರದಾರ ಸೇರಂಗಿಲ್ಲ. ನಮಗೆ ಜನ ಎಂತ ನಾವು ಪ್ರಯತ್ನ ಮಾಡ್ತೇವೆ ಕ್ರಿಶ್ಚಿಯನ್ ಅಂತ ತಿಳ್ಕೊಂಡ್ಬಿಡ್ತಾರ್ರಿ. ಸತ್ಯ ತಿಳಿದಿರಂಗ ನಮಗ್ ನಮ್ಮ ಸ್ವ ಇಚ್ಛೆಯಿಂದ ನಾವು ಸತ್ಯ ತಿಳ್ಕೊಂಡ ಅದನ್ನ ನಾವು ಶಿಲ್ಬೆ ಅಂದ್ರೆ ನಾವು ಅವ್ರಿಗೆ ಎಲ್ಲದಕ್ಕೂ ಬಿಟ್ಟರಿ. ಸ್ವ ಇಚ್ಛೆ ಅಂದ್ರೆ ಈಗ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವ್ರನ್ನ ಅರಿಯೋದೇ ಸತ್ಯ ಅಂತ ನಾವು ಸತ್ಯನ ನಾವು ಅರ್ಥ ಮಾಡ್ಕೊಂಡು ಅವ್ರನ್ನೆಲ್ಲ ನಾವು ತ್ಯಾಗ ಮಾಡಿ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಇದಕ್ಕಾಗಿ ನಾವು ನಿಲ್ತೇವಲ್ರಿ. ಅದು ನಮ್ಮ ಸ್ವಂತ ನಿರ್ಧಾರ ಆಗಿರ್ತೈತ್ರಿ ಬ್ರದರ್. ನಾವ್ ಯಾವಾಗ್ಲೂ ಸಿಗಂಗಲ್ಲ. ಕರೆಕ್ಟ್. ಎಲ್ಲ ಬ್ರದರ್ ಹೇಳ್ತಿರೋದು ಕರೆಕ್ಟ್. ಏನಪ್ಪಾ ಅಂದ್ರೆ ಈ ಅಭಿಲಾಷೆ ಅಂತ ಬರುತ್ತೀಯಲ್ಲ, ಅಭಿಲಾಷೆ ಅಂದ್ರೆ ಏನೂ ಅಲ್ಲ, ಅದ್ರ ಅರ್ಥ ಆಸೆ ಪಡೋದು, ಒಂದು ವಿಶ್ವನ ನಾನು ಬಯಸೋದು, ಇಷ್ಟಪಡೋದು. ಓದ್ರಿ. ಕ್ರಿಸ್ತನವರು ತಮ್ಮ ಶರೀರವನ್ನು ಅದರ ಇಚ್ಛೆ ದುರಾಶೆ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ಎಸ್, ನೋಡಿ, ಇಚ್ಛೆ ಮತ್ತೆ ದುರಾಸೆ ಎರಡನ್ನ ಮೈಂಡ್ ಇಟ್ಕೊಳ್ಳಿ. ಈ ವಿಷಯ ಅಭಿಲಾಷೆ ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಯವಾಗಿ ನಾನು ಅಷ್ಟು ಇಷ್ಟಪಡೋದು,
ಅದು ತಪ್ಪಲ್ಲ. ಅಂದ್ರೆ ನನ್ನ ಹಕ್ಕು ಅದು. ಅದನ್ನ ಯೂಸ್ ಮಾಡೋದು ತಪ್ಪಲ್ಲ. ಈಗ ನೋಡಿ, ಈಗ ನಾನು 1-2 ಅವರ್ ಟಿವಿ ನೋಡ್ತಾ ಇರ್ತೀನಿ, ಇಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀನಿ. ಅದೇನಾಗಿದೆ ಅಂದ್ರೆ ನ್ಯಾಯವಾದ, ಅಂದ್ರೆ ನ್ಯಾಯ ಅಂದ್ರೆ ಅದ್ರಲ್ಲಿ ಪಾಪ ಇಲ್ಲ, ಬಟ್ ಆದ್ರೂ ಕೂಡ ಏನಾಗಿದೆ, ನನ್ನ ಆಸೆ, ನನ್ನ ದೇಹದ ಆಸೆನ ಪೂರೈಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂದೊಂದು ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದೀನಿ, ನಾನು ಇಷ್ಟಪಡ್ತಾ ಇದ್ದೀನಿ. ಒಂದ್ ಕಡೆ ಸ್ವಚ್ಛ ಅಂದ್ರೆ ಸ್ವೇಚ್ಛಾಭಿಲಾಷೆ ಅಂತ ಇದೆಯಲ್ಲ, ಅದು ಇಂಗ್ಲಿಷ್ ಅಲ್ಲಿ ಲಸ್ಟ್ ಅಂತ ಟ್ರಾನ್ಸ್ಲೇಷನ್. ಲಸ್ಟ್ ಅಂದ್ರೆ ಅನ್ಯಾಯವಾದಂತ ಆಸೆ, ಅದಕ್ಕೆ ದುರಾಸೆ ಅಂತ ಬ್ರದರ್ ಓದಿದ್ರಿ, ಕರೆಕ್ಟ್ ಅಲ್ವಾ? ಅನ್ಯಾಯವಾದ ಅಂದ್ರೆ ಅದು ನಾನು ಬಯಸೋದು ತಪ್ಪು, ಬಯಸ್ಲೂಬಾರ್ದು. ದೇವ್ರ ಮಕ್ಳು ಇದೆರಡನ್ನೂ ಕೂಡ ಏನ್ ಮಾಡ್ಬೇಕು, ಶಿಲುಬೆಯಲ್ಲಿ ಹಾಕ್ಬೇಕು. ಕೆಲವೊಂದು ವಿಷಯ ಅದು ನ್ಯಾಯಪೂರಿತವಾಗಿದ್ರು ಅದು ನನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದೀನಿ, ಅದನ್ನೂ ಶಿಲುಬೆಯಲ್ಲಿ ಹಾಕ್ಬೇಕು. ಕೆಲವೊಂದು ವಿಷಯ ಅದು ಅನ್ಯಾಯವಾಗಿದೆ, ಅದನ್ನು ಕೂಡ ನನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತೀನಿ, ಅದನ್ನು ಕೂಡ ಶಿಲುಬೆಯಲ್ಲಿ ಹಾಕ್ಬೇಕು. ಎರಡು ವಿಷಯಗಳನ್ನ ಕೂಡ ಏನ್ ಮಾಡ್ಬೇಕು ದೇವ್ರ ಮಕ್ಳು, ಶಿಲುಬೆಯಲ್ಲಿ ಹಾಕ್ಬೇಕು ಅಂತ ಇಲ್ಲಿ ಮಾತಾಡ್ತಾರೆ. ಓಕೆನಾ? ಅದಕ್ಕೆ ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಕ್ರಿಸ್ತನವರು ತಮ್ಮ ಶರೀರ ಭಾವವನ್ನು, ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಅಂದ್ರೆ ಏನಪ್ಪಾ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಓದ್ಕೊಂಡು ಹೋಗ್ತಾ ಇರ್ತೀವಿ ನಾವು ಪಾಡಿಗೆ, ಗೊತ್ತಾಗಲ್ಲ. ಅಂದ್ರೆ ಆಸೆಯಲ್ಲಿ ಎರಡು ವಿಷಯ ಇದೆ. ಒಂದು ಅದ್ರಲ್ಲಿ ಓದ್ವಲ್ಲ, ದುರಾಸೆ ಅಂತ ಟ್ರಾನ್ಸ್ಲೇಷನ್ ಮಾಡಿದೆ ನೋಡಿ. ಅಂದ್ರೆ ಅನೀತಿಯಾಗಿ ಇರುವಂತ ವಿಷಯಗಳಲ್ಲಿ ಆಸೆ ಪಡೋದು, ಕೆಲವೊಂದು ನೀತಿಯಾಗಿ ಸ್ವಾರ್ಥಕ್ಕೋಸ್ಕರ ಆಸೆ ಪಡೋದು. ಕರೆಕ್ಟ್ ಅಲ್ವಾ? ಎರಡು ವಿಷಯ ನೋಡ್ರಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಆಹಾರ ಏನೋ ತಿನ್ಬೇಕಂದ್ಬಿಟ್ಟು ಏನ್ ಮಾಡ್ತೀನಿ, ಒಂದು ದೊಡ್ಡ 5 ಸ್ಟಾರ್ ಹೋಟ್ಲ್ ಹೋಗ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿರುವಂತ ಒಳ್ಳೆ ಆಹಾರ ತಿನ್ಬೇಕಂತ ಆಸೆ ಪಡ್ತೀನಿ ಅಲ್ವಾ? ಅದೇನಪ್ಪಾ ಅಂದ್ರೆ ತಿನ್ಬೇಕಂತ ಆಸೆ ಪಡ್ತಾ ಇದೀನಿ ಅಷ್ಟೇ. ಅದು ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಸ್ವಾರ್ಥವನ್ನ ಇಷ್ಟಪಡಿಸೋಕ್ಕೋಸ್ಕರ ಅಷ್ಟೊಂದು ಒಳ್ಳೆ ಒಂದು ಆಹಾರ ತಿನ್ಬೇಕು ಅಂತ ಇಷ್ಟಪಡೋದು. ಇನ್ನೊಂದ್ ಕಡೆ ಬೇರೆಯವರು ಮಾಡಿದಂತ, ಬೇರೆಯವ್ರಿಗೆ ಸೇರಿದಂತ ಆಹಾರವನ್ನ ಇಷ್ಟಪಡ್ತೀನಿ, ಅದು ದುರಾಸೆ, ಅಂದ್ರೆ ಬೇರೆಯವರ ಅನೀತಿಯಾದಂತ ಆಸೆ. ಈ ರೀತಿ ದೇವ್ರ ಮಕ್ಳು ಇಂಥ ಆಸೆಗಳಿದೆ. ಅದನ್ನ ಏನ್ ಮಾಡ್ಬೇಕು, ಅದನ್ನ ಈ ಟ್ರಾನ್ಸ್ಲೇಷನ್ ಅಲ್ಲಿ ಅಭಿಲಾಷೆ ಅಂತ ಹೊಡೆದಿದ್ರೆ, ಅದಕ್ಕೆ ಅಭಿಲಾಷೆ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳು. ಅದನ್ನ ಸ್ಪಷ್ಟವಾಗಿ ಅರ್ಥ, ನಾನು ಬಯಸೋದು, ನನ್ನ ದೇಹಕ್ಕೆ ಇದು ಬೇಕಪ್ಪ ಅನ್ಸುವಂತ ವಿಷಯ, ಇದು ಬೇಕು ಅನ್ಸೋದು ಕೆಲವೊಂದು ಒಳ್ಳೇದಾಗಿದ್ರು ಬಿಡ್ಬೇಕು, ಇದು ಬೇಕು ಅನ್ಸೋದು ಕೆಲವೊಂದು ಕೆಟ್ಟದಾಗಿದ್ರು ಅದನ್ನು ಬಿಡ್ಬೇಕು. ಎರಡನ್ನೂ ಏನ್ ಮಾಡ್ಬೇಕು, ಶಿಲುಬೆಯಲ್ಲಿ ಹಾಕ್ಬೇಕು ಅಂತ ವಿಷಯಗಳನ್ನ ಹೇಳ್ತಾರೆ. ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಈ ಪಾಯಿಂಟ್? ಅರ್ಥವಾಯ್ತಲ್ಲ? ನೋಡಿಬೇಕಾದ್ರೆ ಕ್ರಿಸ್ತನ ಪಿತೇಶ್ವರ ಸರೇ ಇದನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಶಿಲುಬೆಯಲ್ಲಿ ಹಾಕ್ಬೇಕು. ಇದನ್ನ ಶಿಲುಬೆಯಲ್ಲಿ ಹಾಕದೇ ಇದ್ರೆ ನೋಡ್ರಿ, ನಾವು ಕ್ರಿಸ್ತನೊಂದಿಗೆ ಮರಣ ಹೊಂದಿದೀವಿ ಅನ್ನೋ ವಿಷಯ ಹೇಳೋದಿಕ್ಕೆ ಆಗಲ್ಲ. ಕ್ರಿಸ್ತನೊಂದಿಗೆ ಸತ್ತಿದೀವಿ ಅಂತ ಹೇಳೋ ವಿಷಯ ಹೇಳೋದಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಯೇಸುವ ವಾಕ್ಯವನ್ನು ಎಬೆಸಿದವರಿಗೆ 4ನೇ ಅಧ್ಯಾಯ 22ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನ ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೋಡಿದ್ರಾ? ನೋಡಿ, ಇಲ್ಲಿ ಪೂರ್ವ ಸ್ವಭಾವ ಅನ್ನುವಂಥ ವಿಷಯ ಆಗ್ಲೂ ಕೂಡ ಬಂತು. ಅಂದ್ರೆ ನಮ್ಮ ಪೂರ್ವ ಸ್ವಭಾವ ಅಂದ್ರೆ ಆದಾಮನಿಂದ ಬಂದಂತ ಬಲಹೀನತೆಗಳು ಅಲ್ವಾ? ಅದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಬರೋವರೆಗೂ ಅದು ಪಾಪ ಕೃತ್ಯಗಳಂತಾನೆ ಗೊತ್ತಿರ್ಲಿಲ್ಲ. ಸುಳ್ಳು ಹೇಳ್ತೀವಿ, ಎಲ್ಲ ಬೇರೆ ಏನೋ ವಿಷಯಗಳಿದೆ, ಅದೆಲ್ಲ ನಮ್ಗೆ ಪೂರ್ವ ಸ್ವಭಾವ. ಆದ್ರೆ ಕ್ರಿಸ್ತನಲ್ಲಿ ಬಂದ ಮೇಲೆ ಏನಾಯ್ತು ಅಂದ್ರೆ ಅದು ಪಾಪ ಅಂತ ಗೊತ್ತಾಯ್ತು, ಸಿನ್ ಅಂತ ಗೊತ್ತಾಯ್ತು ಅಲ್ವಾ? ಅಂತ ಒಂದು ಪೂರ್ವ ಸ್ವಭಾವಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಅದನ್ನ ಮತ್ತೆ ಮತ್ತೆ ಇಷ್ಟಪಟ್ಟು ಮಾಡೋದನ್ನ ಬಿಟ್ಬಿಡ್ಬೇಕು. ಅದ್ರಲ್ಲೇ ಇಷ್ಟಪಡೋದು ಮತ್ತೆ ಅಲ್ವಾ? ಕೆಲವೊಂದು ವಿಷಯಗಳು ಹೆಂಗಿರುತ್ತೆ, ಒಂದು ಬ್ರದರ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಸನ್ನಿವೇಶಗಳಲ್ಲಿ ನಾನು ಕೇಳಿದ ಮಟ್ಟಿಗೆ ಕ್ರಿಕೆಟ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಟಿವಿ ಆನ್ ಮಾಡ್ಕೊಂಡು ಕ್ರಿಕೆಟ್ ನೋಡ್ತಾ ಇರ್ತಾರೆ. ಇನ್ ಕೆಲವೊಂದು ಸಹೋದರಲ್ಲ ಹೋದಾಗ ಕೂಡ ಅಲ್ಲಿ ಕ್ರಿಕೆಟ್ ನೋಡ್ತಾ ಇರೋರು ಜಾಸ್ತಿ, ಕ್ರಿಕೆಟ್ ತುಂಬಾ ಪ್ರಿಯ ಅವರು. ಅವ್ರ ಮಟ್ಟಿಗೆ ಏನಪ್ಪಾ ಅಂದ್ರೆ ಕ್ರಿಕೆಟ್ ನೋಡೋದು ತಪ್ಪಲ್ಲಪ್ಪ, ಏನ್ ಅದ್ರಲ್ಲೇನ್ ತಪ್ಪಿದೆ, ನಾವೇನು ಪಾಪ ಏನ್ ಮಾಡ್ತಾ ಇಲ್ಲ, ನೋಡ್ತಾ ಇದೀವಿ ಅಂತ. ಈಗ ಏನಾಯ್ತು, ಅದು ಕ್ರಿಕೆಟ್ ನೋಡೋದು ಒಳ್ಳೇದು, ಬಟ್ ಆ ಸಮಯ ಯಾರನ್ನ ಸಂತೋಷ ಪಡಿಸ್ತಾ ಇದೀವಿ? ದೇವ್ರನ್ನ ಸಂತೋಷ ಪಡಿಸ್ತಾ ಇದೀವಿ, ನನ್ನ ಸಂತೋಷ ಪಡಿಸ್ತಾ ಇದೀನ? ಕರೆಕ್ಟ್ ಅಲ್ವಾ? ನಾನು ಸಂಪೂರ್ಣ ದೇವರಿಗೆ ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಹೇಳಿದಾಗ ದೇವ್ರನ್ನ ಮೆಚ್ಚಿಸ್ತಾ ಇದ್ದೀನ, ಇಲ್ಲ ನನ್ನನ್ನು ಮೆಚ್ಚಿಸ್ತಾ ಇದ್ದೀನ? ನನ್ನ ತೃಪ್ತಿಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಅದ್ ನೋಡ್ತಾ ಇದೀನಿ. ಈಗೆಲ್ಲ ಕೇಳಿದ್ರೆ ಕೆಲವ್ರು ಹಿಂಗೆ ಹೇಳೋದು, ಬ್ರದರ್ ಏನು ಮಾಡ್ಬಾರ್ದ, ಏನ್ ಹಂಗ್ ಜೀವಿಸ್ಬೇಕಂತ ದೇವ್ರೇನೋ ಹಂಗೆ ಕಟ್ಟುನಿಟ್ಟಾಗಿ ನಮ್ಗೆ ಬರ್ದಿಟ್ಬಿಟ್ಟಿದಾರ? ಕ್ರಿಸ್ತನ ಪಿತೇಶ್ವರ ಸರಿ, ಯಾರಿಗೂ ಯಾವುದು ಕಟ್ಟುನಿಟ್ಟು ಇಲ್ಲ, ಯಾರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ನಿಮ್ಮ ಸ್ಯಾಕ್ರಿಫೈಸ್ ಮೇಲೆ ನಿಮ್ಗೆ ರಿವಾರ್ಡ್ ಅಷ್ಟೇ, ಇನ್ನೇನಿಲ್ಲ. ನಾನು ಕ್ರಿಕೆಟ್ ನೋಡೋದು ಬಿಡದೇ ಇಲ್ಲ ಬ್ರದರ್, ತಪ್ಪೇ ಇಲ್ಲ.
ವಾದ ಮಾಡಿ ಇಲ್ಲ ನೋಡ್ತೀನಿ ಅಂದ್ರೆ ನೋಡ್ಕೊಳ್ಳಿ, ಯಾರಿಗೇನಿಲ್ಲ. ಬಟ್ ಅದನ್ನ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀರಾ, ಮಾಡ್ರಿ, ಅದಕ್ಕೆ ರಿವಾರ್ಡ್ ಇದೆ ದೇವ್ರ ಕಡೆಯಿಂದ. ನೀವೆಷ್ಟೋ ನಿಮ್ಮನ್ನ ಬಲಿಯಾಗಿ ಸ್ಯಾಕ್ರಿಫೈಸ್ ಮಾಡ್ತಿರೋ ಅಷ್ಟ್ರ ಮಟ್ಟಿಗೆ ಏನಿದೆ ದೇವ್ರ ಕಡೆಯಿಂದ ಬಹುಮಾನವಿದೆ. ಅಂದ್ರೆ ದೇವ್ರ ಅಷ್ಟು ಉನ್ನತವಾದಂತ ಒಂದು ಮಹಿಮೆನ ದೇವ್ರ ಮಕ್ಳಿಗೆ ಕೊಡ್ತಾರೆ. ಅದು ಅವರವರ ಮಟ್ಟಿಗೆ. ನಾನು ಯಾರಿಗೂ ಕೂಡ ಏನ್ ಮಾಡ್ತಾ ಇಲ್ಲ, ಇದನ್ನೆಲ್ಲ ಬಿಟ್ಬಿಡ್ರಿ, ಅದನ್ನ ಬಿಟ್ರಿ. ಇನ್ನ ಎಷ್ಟೋ ಜನ ಇಲ್ಲಿವರೆಗೂ ಸೀರಿಯಲ್ ನೋಡ್ತಾ ಇದಾರೆ, ಫಿಲಿಂ ನೋಡ್ತಾ ಇರ್ತಾರೆ ಅಲ್ವಾ. ಅವ್ರನ್ನೆಲ್ಲ ನಾವ್ ಏನ್ ಮಾಡಕ್ಕಾಗಲ್ಲ. ಹೋಗ್ಬಿಟ್ಟು ನೀವ್ ಯಾಕೆ ಇನ್ನು ಸೀರಿಯಲ್ ನೋಡ್ತೀರಾ, ಮೂವಿ ನೋಡ್ತೀರಾ, ಅದ್ ನೋಡ್ತೀರಾ, ಅದೆಲ್ಲ ನಾವು ಮಾತಾಡಂಗಿಲ್ಲ. ನಮ್ಮ ಒಂದು ಬಲಿ ಕ್ರಿಸ್ತನೊಂದಿಗೆ ಮಾಡ್ಕೊಳ್ಳುವಂತ ಒಡಂಬಡಿಕೆ ನಮಗೂ ಕ್ರಿಸ್ತನಿಗಿರುವ ಮಧ್ಯದಲ್ಲಿ ಎಷ್ಟು ಮಟ್ಟಿಗೆ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ನಮಗ್ ಗೊತ್ತು. ದೇವ್ರು ಎದು ನೋಡುವಂತ ಮಟ್ಟಿಗೆ ನಾವು ಮಾಡಿದ್ದೇ ಆದ್ರೆ, ಅನೇಕ ಕರೆಲ್ಲ ಬಿಟ್ಕೊಡ್ತೀವಿ ಅಂದ್ರೆ ಅದರ ಒಂದು ಮಹಿಮೆ, ಅದರ ರಿವಾರ್ಡ್ ದೇವ್ರ ಕಡೆಯಿಂದ ನಮ್ಗೆ ಸಿಕ್ಕೇ ಸಿಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ಇಲ್ಲದಿದ್ರೆ ಕೆಲವೊಂದು ವಿಷಯಗಳಿದೆಯಲ್ಲ, ಏನ್ ವಿಷಯಗಳಿದೆ, ಕೆಲವೊಂದು ಬೇಡದಿರುವಂತ ಸಂಭಾಷಣೆಗಳು ನಮ್ಮ ಒಳ್ಳೆ ನಡತೆಗಳನ್ನ ಕೆಡಿಸಾಕ್ಬಿಡುತ್ತೆ. ಅದು ಸಹೋದರ ಮಧ್ಯದಲ್ಲಿರುವಂತ ಸಂಭಾಷಣೆ ಇರ್ಬೋದು, ನಾನು ಬೇರೆ ಯಾವುದೋ ಮಾಹಿತಿನ ತಿಳ್ಕೊಂಡು ಬೇರೆ ಒಂದು ಸೀರಿಯಲ್ ಅಲ್ಲಿ ಯಾವುದೋ ಒಂದು ವಿಷಯಗಳನ್ನ ಕೇಳೋದ್ರಿಂದ ಬರುವಂತ ಮಾಹಿತಿ ತಲೆ ತುಂಬಿಕೊಳ್ಳೋದಿರ್ಬೋದು, ಅಕ್ಕಪಕ್ಕದಲ್ಲಿ ಮಾತಾಡುವಂತ ಮಾತುಕತೆಗಳಿಂದ ಬರುವಂತ ಮಾಹಿತಿಗಳಿರ್ಬೋದು, ಇದೆಲ್ಲ ನಮ್ಮ ನಡತೆಗಳನ್ನ ಹಾಳು ಮಾಡುತ್ತೆ. ಅದು ಎಷ್ಟು ಮಟ್ಟಿಗೆ ನಾವು ಮುನ್ನೆಚ್ಚರಿಕೆಯಿಂದ ಇರ್ತೀವೋ, ಎಷ್ಟು ಮಟ್ಟಿಗೆ ಅದರ ಅಜಾಗ್ರತೆಯಿಂದ ಇರ್ತೀವೋ, ಅದು ಅವರವರ ಒಡಂಬಡಿಕೆಯ ಸ್ಯಾಕ್ರಿಫೈಸ್ ಮಟ್ಟಿಗಿದೆ ಅಲ್ವಾ. ದೇವ್ರು ಖಂಡಿತವಾಗ್ಲೂ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಇಲ್ಲದಿದ್ರೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ನಾವು ಕೆಲವೊಂದು ವಿಷಯನ ತ್ಯಾಗ ಮಾಡಕ್ ಸಿದ್ಧ ಇಲ್ಲ ಅಂದ್ಮೇಲೆ ಅದು ಶಿಲುಬೆಯಲ್ಲಿ ಹಾಕಿದೀವಿ ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ. ತುಂಬಾ ಜನ ಹೀಗೆ ಇದಾರೆ. ನಾವ್ ಹೇಗ್ ಬೇಕಾದ್ರೆ ಜೀವಿಸಿದ್ರೆ, ಸಂಡೆ ಒಂದಿನ ಅಟ್ಲೀಸ್ಟ್ ಹೋಗ್ಬಿಟ್ಟು ವಾರ ಮೀಟಿಂಗ್ ಅಟೆಂಡ್ ಮಾಡಿ, ಮಿಕ್ಕಿದ ದಿವಸ ನಾವು ಪಾಡಿಗೆ ಯಾರಿಗೂ ಅನ್ಯಾಯ ಮಾಡ್ದೆ ನನಗೇನೋ ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ, ಬಲಿ ಜೀವಿತ ದೇವ್ರು ಅಕ್ಸೆಪ್ಟ್ ಮಾಡ್ತಾ ತಿಳ್ಕೊಂಡಿದ್ರೆ ಅದು ನಮ್ಮನ್ನ ಮೋಸ ಮಾಡುವಂತ ವಿಷಯ. ಅದು ದೇವ್ರ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ ಅಲ್ವಾ. ನಾನಾಗ್ಲಿ ನೀವಾಗ್ಲಿ ನಮ್ಮನ್ನೇ ನಾವು ಮೋಸ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ದೇವ್ರು ಹೇಳಿದ್ದೊಂದು ನಾವು ತಿಳ್ಕೊಳ್ಳೋದೊಂದು, ಇದೇ ರೀತಿ ದೇವ್ರು ಮಾಡ್ತಾರಂತ ನಮ್ಮನ್ನೇ ನಾವು ತಿಳ್ಕೊಂಡು ಹೋಗ್ತೀವಿ ನೋಡ್ರಿ, ಅದು ಮೋಸಕ್ಕೆ ಒಳಗಾಗುವಂತ ವಿಷಯ. ಕ್ರೂಸಿಫೇಡ್, ದೇವ್ರ ಮಕ್ಳು ಕ್ರೂಸಿಫೇಡ್ ಅಂದ್ರೆ ಕ್ರೂಸಿಫಿಯೇಡ್ ವಿತ್ ಹಿಮ್ ಅಂತ ಹೇಳಿದಾಗ ಕಾನ್ಸಕ್ರೇಟೆಡ್ ಟು ಡೆತ್, ಅರ್ಪಣೆಯ ಮರಣ, ಅದನ್ನ ಅರ್ಥ ಮಾಡ್ಕೊ. ಏನಿದು ಕಾನ್ಸಕ್ರೇಟ್ ಡೆತ್ ಅಂದ್ರೆ? ಡೆತ್ ಅಂದ್ರೆ ಗೊತ್ತಲ್ಲ ನಮ್ಗೆಲ್ರಿಗೂ, ಅದಕ್ಕೆ ನಾನು ಕೇಳಿದೆ ಮೊದಲಿಂದ. ನಮ್ಮ ಈ ಪಾಠದಲ್ಲಿ ಜಾಸ್ತಿ ಬರುವಂತ ಪದ ಏನ್ ಗೊತ್ತಾ, ಮರಣ ಅನ್ನೋಂತ ಪದ ತುಂಬಾ ಬರ್ತಾ ಇದೆ ನೋಡ್ರಿ, ಗಮನಿಸಿ. ಮರಣ ಅಲ್ವಾ, ಇದೆಲ್ಲ ತುಂಬಾ ನೀವು ಗಮನಿಸಬಹುದು. ಈ ಕಾನ್ಸಿಕ್ರೇಟೆಡ್ ಡೆತ್ ಅಂದ್ರೆ ಏನು, ಅರ್ಪಣೆಯಲ್ಲಿರುವಂತ ಮರಣ ಅಂದ್ರೆ ಏನು? ಈ ಕಾನ್ಸಿಕ್ರೇಟೆಡ್ ಡೆತ್ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಾವು ಒಡಂಬಡಿಕೆ ಮಾಡ್ಕೊಂಡು ಸಾಯುವಂತ ಮರಣ, ಲೋಕದವರು ಒಡಂಬಡಿಕೆ ಮಾಡ್ಕೊಳ್ದೆ ಸಾಯುವಂತ ಮರಣ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ. ಹಂಗಲ್ಲ. ಕಾನ್ಸಿಕ್ರೇಟೆಡ್ ಟು ಡೆತ್ ಅಂದ್ರೆ ಪ್ರತಿದಿನ ಸಾಯೋದು. ಈ ತುಂಬಾ ಇಷ್ಟನಾ ಎಲ್ರಿಗೂ ಪ್ರತಿದಿನ ಸಾಯೋದು? ತುಂಬಾ ಜನರಿಗೆ ಹಿಂಗೆ ಕಷ್ಟ ಅನ್ಸುತ್ತೆ. ಏನ್ ಬ್ರದರ್, ಇಯರ್ ಎಂಡಿಂಗ್ ಬಂದಿದೀವಿ, ಇನ್ನ ಡೆತ್ ಅಂತ ಮರಣದ ಬಗ್ಗೆ ಮಾತಾಡ್ತಾ ಇರ್ತೀರಾ? ದೇವ್ರ ಮಕ್ಳು ಮರಣ ಅಂದ್ರೆ ಸಂತೋಷ ಪಡ್ಬೇಕು. ನಮ್ಗೆ ಡೆತ್ತೇ ಸಂತೋಷ, ಲೈಫ್ ಸಂತೋಷ ಇಲ್ಲ. ಕ್ರಿಸ್ತನ ಪ್ರೀತಿಯ ಸರಸ್ವರ ಇದೆ. ಲೈಫ್ ಅಲ್ಲಿ ನಮ್ ಸಂತೋಷನೇ ಇಲ್ಲ, ಡೆತ್ ಅಲ್ಲಿ ಸಂತೋಷ. ನಾವು ದಿನ ಸಾಯೋದ್ರಲ್ಲಿ ಸಂತೋಷ ಪಡ್ಬೇಕು, ದಿನ ಬದುಕೋದ್ರಲ್ಲ. ದಿನ ಸುಖಭೋಗವಾಗಿ ಬದುಕೋದ್ರಲ್ಲಿ ನಮ್ಗೆ ಯಾವುದೇ ಸಂತೋಷ ಇಲ್ಲ, ಯಾವುದೇ ರಿವಾರ್ಡ್ ಇಲ್ಲ. ದಿನ ಸಾಯ್ಬೇಕು ಅನ್ನೋದ್ರಲ್ಲಿ ಸಂತೋಷ ಪಡ್ಬೇಕು ಕ್ರಿಸ್ತನಿಗೋಸ್ಕರ. ಕಾನ್ಸಿಕ್ರೇಟೆಡ್ ಟು ಡೆತ್ ಅಂದ್ರೆ ಪ್ರತಿದಿನ ನಾವು ಸಾಯ್ತಾ ಇದೀವ. ಯಾರೊಬ್ರು ಪ್ರತಿದಿನ ಸಾಯೋದ್ರ ಮೂಲಕ ಮರಣವನ್ನು ಹೊಂದ್ತಾರೆ ನೋಡ್ರಿ, ಅವ್ರಿಗೆ ರಿವಾರ್ಡ್. ಯಾರೊಬ್ರು ಪ್ರತಿದಿನ ಈ ಮಾಂಸಕ್ಕೋಸ್ಕರ ಬದುಕಿ ಸಾಯ್ತಾರೆ ನೋಡ್ರಿ, ಅವ್ರಿಗೇನು ಇಲ್ಲ. ದೇವ್ರ ಮಕ್ಕಳು ನಾವೆಲ್ಲರೂ ಕಾನ್ಸಿಕ್ರೇಟೆಡ್ ಡೆತ್ ನ ಮಾಡೋದಕ್ಕೆ ಕರೆಯಲ್ಪಟ್ಟಿದೀವಿ. ಅಂದ್ರೆ ಯಾವುದೋ ದೇವರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಪ್ರತಿದಿನ ಶಿಲುಬೆಯಲ್ಲಿ ಹಾಕ್ಬೇಕು, ಶಿಲುಬೆಯಲ್ಲಿ ಸಾಯಿಸ್ಬೇಕು. ದಟ್ ವಿ ಮೈಟ್ ಬಿ ಮೆಂಬರ್ಸ್ ಆಫ್ ಹಿಸ್ ಬಾಡಿ, ಸ್ಪಿರಿಚುವಲ್ ನ್ಯೂ ಕ್ರಿಯೇಚರ್ಸ್ ಅಲ್ವಾ. ನೋಡಿ, ಇಲ್ಲಿ ನಮ್ಮಲ್ಲಿ ನೂತನ ಸೃಷ್ಟಿಗೆ ಲೈಫ್ ಇದೆ. ನಮ್ಮ ಓಲ್ಡ್ ನೇಚರ್, ಹಳೆ ಸ್ವಭಾವ, ನಿನ್ನೆ ಅದು ತುಂಬಾ ವೀಕ್ ಆಗಿತ್ತು, ಇವತ್ತು ಸ್ಟ್ರಾಂಗ್ ಆಗಿದೆ. ಅಂದ್ರೆ ಏನರ್ಥ? ನಿನ್ನೆ ತುಂಬಾ ವೀಕ್ ಆಗಿತ್ತು ನನ್ನ ಓಲ್ಡ್ ನೇಚರ್, ಹಳೆ ಸ್ವಭಾವ. ಹಳೆ ಸ್ವಭಾವ ಅಂದ್ರೆ ಏನು? ಯಾವುದು ನನ್ನ ದೇವರ ಕಡೆಯಿಂದ ಎಳಿತಾ ಇರುತ್ತಲ್ವಾ, ಮಾಂಸ ಬಲಹೀನತೆ ಇರ್ಬೋದು, ಗಲಾತ್ಯದವರಿಗೆ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರುತ್ತಲ್ವಾ, ಆ ಕೃತ್ಯಗಳು ನನ್ನಲ್ಲಿ ಇವತ್ತು ನೆನ್ನೆ ಇರ್ಲಿಲ್ಲ, ಇವತ್ತು ಕಾಣಿಸ್ಕೊಳ್ಳಲ್ಪಡ್ತಿದೆ. ಅಂದ್ರೆ ಏನರ್ಥ? ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಆತ್ಮಿಕ ಫಲಗಳ ಬಗ್ಗೆ ಇದೆ.
ಆತ್ಮಿಕ ಫಲಕ್ಕೆ ಅಪೋಸಿಟ್ ಆಗಿರುವಂತ ಗುಣಗಳಿರ್ಬೋದು. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕೋಪ, ದೌಂದುತನ, ಕುಡುಕುತನ, ಇದೆಲ್ಲ ಬರ್ತಿದೆ ನೋಡಿ ಆ ಒಂದು ಇದ್ರಲ್ಲಿ. ಇದೆಲ್ಲ ಗುಣಗಳು ಇದ್ರಲ್ಲಿ ಯಾವ್ದಾದ್ರು ಒಂದು ಮಾಂಸಿಕ ಫಲಗಳು ನಿನ್ನೆ ಇಲ್ಲ ಇವತ್ತಿದೆ ಅಂದ್ರೆ ಏನರ್ಥ? ಏನರ್ಥ? ಏನು ಅರ್ಥ ಆಗ್ತಿಲ್ವಾ? ಇಲ್ಲ, ಪೂರ್ಣವಾಗಿ ನಾವು ಕ್ರಿಸ್ತನಿಗೋಸ್ಕರ ನಾವು ಇನ್ನು ನ್ಯೂ ಕ್ರಿಯೇಷನ್ ಅಲ್ಲಿ ಬೆಳೀತಾ ಇಲ್ಲ, ಬದಲಾಗಿ ಏನ್ ಬೆಳೀತಾ ಇದೆ ಈಗ? ಹಳೆ ಸ್ವಭಾವನ ಬೆಳೆಸ್ತಾ ಇದೀವಿ ಅಂತ ಅರ್ಥ. ಪ್ರತಿದಿನ ಅದನ್ನ ಸಾಯಿಸ್ಬೇಕಲ್ಲ, ನಿನ್ನೆ ಇರುವಂತ ಗುಣಗಳನ್ನ ಇವತ್ತು ನಾವು ಅದನ್ನ ಬೆಳೆಸಬಾರ್ದು. ಸರಸರೇ, ನಮ್ಮ ಸನ್ನಿವೇಶಗಳು ಹೇಗಿದೆ ಅಂದ್ರೆ ಎರಡು ಮುಖ್ಯವಾದಂತ ಭಾಗದಲ್ಲಿ ನಾವು ಇದೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಬೇಕು. ಒಂದೇದು, ಕೆಲವರು ಪ್ರತಿದಿನ ಪರೀಕ್ಷೆಯಲ್ಲಿ ನಿಂತಿರ್ತಾರೆ, ಆದ್ರೂ ತುಂಬಾ ಸರಿ ಬೀಳ್ತಾ ಇರ್ತಾರೆ. ಕೆಲವು ಸಹೋದರ ನೀವು ನೋಡ್ಬೋದು, ಅವರು ತುಂಬಾ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವರು ಪರೀಕ್ಷೆಯಲ್ಲಿ ನಿಂತಿರ್ತಾರೆ, ಎಕ್ಸಾಮ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರಿಗೆ ಪರೀಕ್ಷೆ ನಡೀತಾ ಇರುತ್ತೆ, ಫೇಸ್ ಮಾಡ್ತಾ ಇರ್ತಾರೆ ಅದನ್ನ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪರೀಕ್ಷೆಯಲ್ಲಿ ಇರಲ್ಲ, ಅವರು ಯಾವ ರೀತಿ ಇರ್ಬೇಕಂದ್ರೆ ಅವ್ರ ಆಡಿಯನ್ಸ್ ತರ. ಆಡಿಯನ್ಸ್ ಅಂದ್ರೆ ಕುತ್ಕೊಂಡು ನೋಡ್ತೀವಿ ಅಷ್ಟೇಪ್ಪ, ಆಟ ಬೇಕಾದ್ರೆ ನೀವ್ ಆಡ್ರಿ, ಆ ರೀತಿ ಇರ್ತಾರೆ, ಆಡಿಯನ್ಸ್ ಆಗಿರ್ತಾರೆ ಅಷ್ಟೇ. ಎಲ್ರಿಗೂ ಪರೀಕ್ಷೆ ಇದೆ, ಎಲ್ರು ಪರೀಕ್ಷೆಯಲ್ಲಿ ನಿಂತ್ಕೊಬೇಕು. ನಾವು ಪ್ರತಿದಿನ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು. ಇವತ್ತು ನನ್ನ ಒಂದು ನ್ಯೂ ಕ್ರಿಯೇಷನ್ ಎಷ್ಟರ ಮಟ್ಟಿಗೆ ಬೆಳೆದಿದೆ, ಇವತ್ತು ನನ್ನ ಹೊಸ ಸೃಷ್ಟಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಯರ್ ಎಂಡಿಂಗ್ ಆಯ್ತು, ವರ್ಷ ಪೂರ್ತಿ ದೇವರು ನಮ್ಮನ್ನ ಕಾಯ್ದು ಕಾಪಾಡ್ಕೊಂಡ್ ಬಂದಿದ್ದಾರೆ. ಹೋದ ವರ್ಷಕ್ಕಿಂತ ನನ್ನ ನೂತನ ಸೃಷ್ಟಿ ಇನ್ನು ಬೆಳೆದಿದ್ಯಾ, ಇಲ್ಲ ಹಳೆ ಸ್ವಭಾವ ಬೆಳೆದಿದ್ಯಾ? ಈ ಪರೀಕ್ಷೆ ಮಾಡುವಂತ ಕೆಲಸಗಳು ದೇವರ ಮಕ್ಕಳ ಕೈಲಿದೆ. ನಿಜವಾಗ್ಲೂ ನಾನು ಶಿಲುಬೆಯಲ್ಲಿ ಹಾಕಿದಿನ, ಇಲ್ಲಿ ಶಿಲುಬೆಯಲ್ಲಿ ಹಾಕೋ ತರ ನಾನು ತಿಳ್ಕೊಂಡಿದ್ದೀನಿ, ಮತ್ತೆ ನನಗೆ ಜೀವ ಕೊಟ್ಟಿದ್ದೀನಿ. ಅದಕ್ಕೆ was crucified with him represent in Jesus when he was crucified. ಅಂದ್ರೆ ನೋಡ್ರಿ, ಈ ಶಿಲುಬೆಯಲ್ಲಿ ಹಾಕಲ್ಪಡೋದಂದಾಗ ಕ್ರಿಸ್ತನು ಮರಣ ಹೊಂದಾಗ ಆತನೊಂದಿಗೆ ನಾವು ಇದ್ದಂತ ವಿಷಯ. ಹಾಗಂತ ನಿಜವಾಗ್ಲೂ ಆತನೊಂದಿಗೆ ಇಲ್ಲ. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಏನು ಮಾಡಕ್ಕಾಗ್ಲಿಲ್ಲ ನನ್ನ ಅರ್ಥ ಮಾಡ್ಕೊಂಡು. ನೀನ್ ದೇವರ ಮಗನಾಗಿದ್ರೆ ಇಳಿದು ಬರಕ್ಕಾಗ್ಲಿಲ್ಲ. ಬೋಯಿದ್ರು, ನಿಂದನೆ ಮಾಡಿದ್ರು, ಏನು ಮಾತಾಡಿಲ್ಲ, ಅವಮಾನ ಪಡಿಸಿದ್ರು ಅಲ್ವಾ? ಯೇಸು ಕ್ರಿಸ್ತನ ಪ್ರತ್ಯುತ್ತರ ಇಲ್ಲ. ದೇವ್ರ ಮಕ್ಕಳು ಕೂಡ ಹೀಗೆ ಇರ್ತೀವಿ, ಪಾಪದ ಪಾಲಿಗೆ ಸತ್ತೋರಾದ್ಮೇಲೆ ಅದಕ್ಕೆ ನಿಷ್ಕ್ರಿಯರಾಗಿರ್ತೀವಿ, ಡಿಆಕ್ಟಿವ್ ಆಗಿರ್ತೀವಿ. ಈ ದೇವ್ರ ಮಕ್ಕಳು ನಾವು ಶಿಲುಬೆಯಲ್ಲಿ ಹಾಕಲ್ಪಡ್ಲಿಲ್ಲ ಅಂದ್ರೆ, ನೋಡ್ರಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡ್ರಿ. ಈಗ ಒಂದು ಮಗು ಇರುತ್ತೆ ತಿಳ್ಕೊಳ್ಳಿ, ಆ ಮಗುಗೆ ಐಸ್ ಕ್ರೀಮ್ ತುಂಬಾ ಇಷ್ಟ. ಆ ಮಗು ಏನ್ ಮಾಡ್ತಿರುತ್ತೆ, ಸುಮ್ನೆ ನಿದ್ದೆ ಮಲ್ಕೊಂಡಿರುತ್ತೆ. ನೀವು ಎದ್ದೋಳು ಅಂದಾಗ ಎದ್ದೋಳಲ್ಲ ಅದು ಅಲ್ವಾ? ಎದ್ದೋಳು ಅಂದಾಗ ಏನಾಗಲ್ಲ, ಎದ್ದೋಳಲ್ಲ. ಆದ್ರೆ ಐಸ್ ಕ್ರೀಮ್ ಇದೆ ಬಾ ಅಂದಾಗ ಏನಾಗುತ್ತೆ, ಟಕ್ಕಂತ ಎದ್ಬಿಡುತ್ತೆ. ಎಲ್ಲಿದೆ ಐಸ್ ಕ್ರೀಮ್ ಅಂದ್ಬಿಟ್ಟು. ಯಾಕೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಬೇರೆ ವಿಷಯಕ್ಕೆ ನಿಷ್ಕ್ರಿಯವಾಗಿದ್ದಂತ ಮಗು ಐಸ್ ಕ್ರೀಮ್ಗೆ ಆಕ್ಟಿವ್ ಆಗ್ಬಿಡ್ತು. ನಾವು ಹಾಗೆ ಯಾವುದಕ್ಕೆ ಆಕ್ಟಿವ್, ಯಾವುದಕ್ಕೆ ಡಿಆಕ್ಟಿವ್ ಆಗ್ತೀವಿ. ಮಾಂಸಿಕ ವಿಷಯಗಳು, ಥಾಟ್ಸ್ಗಳು ಬಂದಾಗ ಅದನ್ನ ಮಾಡೋದಕ್ಕೆ, ಅಂತ ವಿಷಯಗಳು ಗಮನ ಕೊಡೋಕೆ ನಾವು ಆಕ್ಟಿವ್ ಆಗ್ತಿದ್ರೆ ಇನ್ನೂ ನಮ್ಮನ್ನ ಶಿಲುಬೆಯಲ್ಲಿ ಹಾಕ್ಲಿಲ್ಲ. ಆತ್ಮಿಕ ಆಲೋಚನೆಗಳು ಬಂದಾಗ ಅದನ್ನ ಮಾಡೋದಕ್ಕೆ ನಾವು ತುಂಬಾ ಉತ್ಸುಕವಾಗಿ ಕಾಣಿಸಲ್ಪಟ್ರೆ ನಾವು ಮಾಂಸವನ್ನ ಶಿಲುಬೆಗೆ ಹಾಕ್ತಿದ್ವಿ. ಇವತ್ತು ಕ್ಲಾಸ್ ಇದೆ ಕೇಳೋಣ ಅಂತ ಹೇಳಿದಾಗ, ಅಯ್ಯೋ ಯಾವನಪ್ಪ ಕುತ್ಕೊಳ್ತಾರೆ, ಅಯ್ಯೋ ಬೇರೆ ಕೆಲಸಗಳಿದೆ ಅಂದಾಗ ನಾವು ಮಾಂಸಕ್ಕೆ ಆಕ್ಟಿವ್ ಆಗಿದೀವಿ. ನಾವು ಸತ್ಯವೇದ ವಾಕ್ಯವನ್ನು ಓದೋಣ ಅಂತ ಬಂದಾಗ, ಅಯ್ಯೋ ಕಷ್ಟ, ನಮ್ಗೆ ಸಮಯಗಳೆಲ್ಲ ಇದ್ರು, ಟೈಮ್ ಎಲ್ಲ ಇದ್ರು ಕೂಡ ನಾವು ಇದನ್ನ ಮಾಡಿಲ್ಲ ಅಂದ್ರೆ ಮಾಂಸಕ್ಕೆ ಆಕ್ಟಿವ್ ಆಗಿದ್ವಿ. ಈ ಶಿಲುಬೆಯಲ್ಲಿ ಹೊಡೆಯೋದಂದಾಗ ಪ್ರತಿದಿನ ಶಿಲುಬೆಯಲ್ಲಿ ಮರಣವನ್ನು ಹೊಂದೋದನ್ನ ಸೂಚಿಸ್ತಾ ಇದೆ. ಪ್ರತಿದಿನ ಪಾಪದ ಪಾಲಿಗೆ ಸಾಯೋದನ್ನ ತೋರಿಸ್ತಾ ಇದೆ ಅಲ್ವಾ? ಸೊ ಆ ರೀತಿ ಮಾಡಿದಾಗ ಮಾತ್ರ ಈ ಪಾಪದಿಂದ ನಾವು ಬಿಡುಗಡೆ ಹೊಂತೀವಿ. ಇಲ್ಲದಿದ್ರೆ ಪಾಪನ ಬಿಟ್ಟು ಬರೋದು ಅಷ್ಟೇನು ಸುಲಭ ಅಲ್ಲ ಕ್ರಿಸ್ತನ ಪ್ರೀತಿಯ ಅಲ್ವಾ? ಅದನ್ನ ಡಿಆಕ್ಟಿವ್ ಆಗ್ಬೇಕು. ಕಂಟಿನ್ಯೂ ಆಗಿ ಒಂದು ವಸ್ತು ಉಪಯೋಗ ಮಾಡದೆ ಒಂದು ಮೂಲೆಯಲ್ಲಿದ್ರೆ ಅದು ವ್ಯರ್ಥವಾಗ್ಬಿಡುತ್ತೆ. ಆ ವಸ್ತು ತಗೊಂಡು ಮತ್ತೆ ಯಾವ್ದಕ್ಕೆ ಯೂಸ್ ಮಾಡಕ್ಕಾಗಲ್ಲ. ಆ ರೀತಿ ಪಾಪದ ಪಾಲಿಗೆ ನಾವು ಡಿಆಕ್ಟಿವ್ ಆಗ್ಬೇಕು. ಆದ್ರೆ ಆ ಪಾಪದ ವಶದಿಂದ ಸತ್ತವರಾದಾಗ ಮಾತ್ರ ಅಲ್ವಾ ನಾವು ಬಿಡುಗಡೆನ ಹೊಂದಕ್ಕೆ ಸಾಧ್ಯತೆ ಇದೆ. ಅದನ್ನ ರೋಮಪುರದರ 6ನೇ ಅಧ್ಯಾಯ 7ನೇ ವಾಕ್ಯಲ್ಲಿ ಹೇಳ್ತಾ ಇದೆ, ರೈಟ್ ಅಲ್ವಾ? ಪಾಪದ ಪಾಲಿಗೆ ಸತ್ತವರಾದ ನಾವು, ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಇದೆಯಾ? ಇವತ್ತು ಕ್ರಿಸ್ತನಿಗೋಸ್ಕರ ನಾನು ಏನೇನೋ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದೀನಪ್ಪ, ತುಂಬಾ ದೊಡ್ಡ ಸ್ಯಾಕ್ರಿಫೈಸ್. ಇವತ್ತೊಂದಿನ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತೊಂದಿನ ತುಂಬಾ ಸ್ಯಾಕ್ರಿಫೈಸ್ ಮಾಡಿದೀನಿ. ನನ್ನ ಮನಸ್ಸಲ್ಲಿ ಈ ತರ ಯೋಚನೆ ಬರುತ್ತೆ,
ನಾನು ಇಷ್ಟೆಲ್ಲ ಬಿಟ್ಬಿಟ್ಟಿದ್ದೀನಲ್ಲ, ಏನ್ ಸಿಗುತ್ತೆ ನನಗೆ? ಏನಕ್ಕೋಸ್ಕರ ಮಾಡ್ಬೇಕಾಯ್ತು? ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕ್ರಿಸ್ತನಿಗೋಸ್ಕರ ನೀವು ಸತ್ಯವೇದ ವಾಕ್ಯಗಳನ್ನ ಓದಿ, ಅವಮಾನಗಳನ್ನ ಸಗಿಸ್ಕೊಂಡು, ನಿಂದೆಲ್ಲ ಸಗಿಸ್ಕೊಂಡು, ದೇವ್ರ ಸೇವೆ ಎಲ್ಲ ಮಾಡಿ ಆದ್ಮೇಲೆ ಸಾಯಂಕಾಲ ಯಾರಾದ್ರೂ ಬಂದು ನಿಮ್ಗೆ ರಿವಾರ್ಡ್ ಕೊಡ್ತಾರಾ? ಇಲ್ಲ, ಇವತ್ ನಾಳೆ ಬೆಳಿಗ್ಗೆ ನಿಮ್ಗೆ ಬಂದ್ಬಿಟ್ಟು ವೆರಿ ಗುಡ್, ನಿನ್ನೆ ಈ ತರ ಕೆಲಸ ಮಾಡಿದ್ರ ತಗೊಳ್ಳಿ ಅಂತ ಏನಾದ್ರು ರಿವಾರ್ಡ್ ಕೊಡ್ತಾರಾ? ಕೊಡಲ್ಲ, ಏನು ಸಿಗಲ್ಲ ಅಲ್ವಾ? ಮನುಷ್ಯರ ಒಂದು ವಿಷಯ ಹೆಂಗಿರಿದೆ ಅಂದ್ರೆ, ನಮ್ಮ ಮನಸ್ಸಿನ ಭಾವನೆ, ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅದಕ್ಕೆ ಫಲನ ಎಕ್ಸೆಪ್ಟ್ ಮಾಡ್ತಾರೆ ಮೈಂಡ್ ಸೆಟ್ ಅಲ್ವಾ? ದೈವಿಕ ಸಮಾಧಾನ ಇರುತ್ತೆ ಅಷ್ಟೇ, ಯಾವುದೇ ರಿವಾರ್ಡ್ ಇಲ್ಲ. ರಿವಾರ್ಡ್ ಎಲ್ಲ ಯಾವಾಗಿದೆ? ಮರಣದವರೆಗೂ ನಂಬಿಕಸ್ಥರಾಗಿದ್ರೆ ಮಾತ್ರ ರಿವಾರ್ಡ್. ನಾನು ಇದನ್ನ ಮರಣದವರೆಗೂ ಮಾಡಿದ್ರೆ ದೇವ್ರು ನನಗೆ ರಿವಾರ್ಡ್ ಕೊಟ್ಟೇ ಕೊಡ್ತಾರೆ ಅನ್ನೋಂಥ ನಂಬಿಕೆಯಿಂದ ಮಾಡಕ್ಕಾಗುತ್ತಾ? ಕೆಲವೊಂದು ಸನ್ನಿವೇಶಗಳು ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಕೆಲವೊಂದು ಸನ್ನಿವೇಶದಲ್ಲಿ ಈ ಪಾಪವನ್ನ ಇಲ್ಲವೇ ನಮ್ಮ ಸ್ವಾರ್ಥವನ್ನ ಹೋರಾಡ್ತಾ ಇರ್ಬೇಕಾದ್ರೆ ಮನಸ್ಸಿನಲ್ಲಿ ಆಗುವಂತ ಕಷ್ಟ ನಷ್ಟಗಳಿಂದ ಅದನ್ನ ಮುಂದುವರ್ಸಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಆತನೊಂದಿಗೆ ಜೀವಿಸುವೆವು. ಆತನೊಂದಿಗೆ ಜೀವಿಸುವ ಅಂದ್ರೆ ಏನರ್ಥ? ಯಾವ ಅರ್ಥದಲ್ಲಿ ಹೇಳ್ತಾ ಇಲ್ಲ ಈ ಮಾತು? ಆತನೊಂದಿಗೆ ಜೀವಿಸು ಅಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿರುವಂತ ಆ ಉನ್ನತವಾದ ಸ್ಥಾನಕ್ಕೆ ದೇವ್ರು ನಮ್ಮನ್ನ ಆ ಒಂದು ಅಮರತ್ವಗಳ ಜೀವನ ಅಂತ ಒಂದು ದೊಡ್ಡ ಒಂದು ಅವಕಾಶ ಮಹಿಮೆನ ಕೊಡ್ತಾರ ಅನ್ನೋಂಥ ನಂಬಿಕೆ ಯಾವಾಗ್ಲೂ ನಾವು ಮುಂದೆ ಇದೆಯಾ? ಅದು ಮಾತ್ರವಲ್ಲ, ನಾವು ಮಾಡೋಂತ ಅಲ್ಪವಾದಂತ ಈ ಸ್ಯಾಕ್ರಿಫೈಸ್ ಮುಂದೆ ದೇವ್ರು ಕೊಡುವಂತ ರಿವಾರ್ಡ್ ಮುಂದೆ ಈ ಅಲ್ಪವಾದ ಸ್ಯಾಕ್ರಿಫೈಸ್ ಏನೂ ಇಲ್ಲ ಅಂತ ಮನಸ್ಸಲ್ಲಿ ಯಾವಾಗ್ಲೂ ಅನಿಸ್ತಾ ಇದೆಯಾ? ಇಲ್ಲ. ನಮ್ಗೆ ಬೇರೆ ರೀತಿ ಅನಿಸ್ತಾ ಇದೆಯಾ? ಬೇರೆ ರೀತಿ ಅಂದ್ರೇನು? ಇಲ್ಲಪ್ಪ, ಏನೋ ದೇವ್ರು ಕೊಡ್ತಾರೆ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಕೆಲಸನ, ಇಷ್ಟು ದೊಡ್ಡ ವಿಷಯನ ತ್ಯಾಗ ಮಾಡ್ಬೇಕಾ ನಾನು? ಹಂಗನಿಸ್ತಾ ಇದೆಯಾ? ಇವತ್ತು ನಾನು ಇದನ್ ಬಿಟ್ಬಿಡ್ಬೇಕಾ, ಅದನ್ ಬಿಟ್ಬಿಡ್ಬೇಕಾ? ಏನೋ ದೇವ್ರ ಅಮರತ್ವ ಕೊಡ್ತಾರೆ ಅಂದ್ಬಿಟ್ಟು ಇಷ್ಟು ದೊಡ್ಡ ವಿಷಯ ಬಿಟ್ಬಿಡಕ್ಕಾಗುತ್ತಾ ನನ್ನ ಕೈಯಲ್ಲಿ? ಎಷ್ಟು ಸಂತೋಷ ಕೊಡ್ತಾ ಇದೆ ನನ್ಗಿದು, ಎಷ್ಟು ಆನಂದ ಕೊಡ್ತಾ ಇದೆ, ಇದನ್ನ ಬಿಟ್ಬಿಡ್ಬೇಕಾ? ಹಂಗನಿಸ್ತಾ ಇದೆಯಾ? ದೇವ್ರು ಕೊಡುವಂತ ಒಂದು ಬಿರುದಿನ ಮುಂದೆ ಈ ಲೋಕದ ವಿಷಯಗಳು ಏನೂ ಇಲ್ಲ. ಲಾಸ್ಟ್ ಟೈಮ್ ಕೂಡ ನಿಮ್ಗೊಂದು ವಿಷಯ ಹೇಳಿತ್ತು ಅಲ್ವಾ? ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ತುಂಬಾ ಒಬ್ಬ ರಾಜನಿಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ಅಲ್ವಾ? ತುಂಬಾ ಕ್ಲೋಸ್ ಆಗಿದ್ದಾಗ ಆತ ವ್ಯಕ್ತಿ ತುಂಬಾ ಬಡವನಾಗಿರ್ತಾರೆ. ಬಡವಾಗಿದ್ದಾಗ ಏನಾಗ್ತಾರೆ, ಒಂದಿನ ಹೋಗ್ಬಿಟ್ಟು ರಾಜನ ಹತ್ರ ಮಾತಾಡ್ತಾ ಇರ್ತಾರೆ. ದೊಡ್ಡ ಒಂದು ಅವ್ರ ಅರಮನೆ ಇರುತ್ತೆ ರಾಜನ ಹತ್ರ. ಮಾತಾಡ್ತಿರ್ಬೇಕಾರೆ ಆಗ ವ್ಯಕ್ತಿ ಹೇಳ್ತಾರೆ, ರಾಜ ಹೇಳ್ತಾರೆ, ನೀನ್ ತುಂಬಾ ಬಡತನದಿದ್ಯಾ, ಇಂತಹ ಒಂದು ಅರಮನೆನ ಕೊಂಡ್ಕೋ, ಈ ಅರಮನೆ ನೀನ್ ಕೊಂಡ್ಕೋಬಹುದಲ್ಲ ಅಂತ ಹೇಳ್ತಾರೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಯಾಕೆ ನೀವು ನನಗೆ ತಮಾಷೆ ಮಾಡ್ತಾ ಇದ್ದೀರಾ? ಈ ಅರಮನೆ ಕೊಂಡ್ಕೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನೀನ್ ಕೊಂಡ್ಕೊಬಹುದು, ನಾನು ನಿನಗೋಸ್ಕರ ನಾನು ಕೊಟ್ಬಿಡ್ತೀನಿ ಅರಮನೆನ ಅಂತ ಹೇಳ್ತಾರೆ. ಇಲ್ವಲ್ಲ, ನನ್ನ ಹತ್ರ ಏನು ದುಡ್ಡು ಇಲ್ವಲ್ಲ, ಅಷ್ಟು ಕೊಂಡ್ಕೊಳಕ್ಕೆ ಅಷ್ಟೊಂದು ದುಡ್ಡು ಇಲ್ವಾ ಅಂತ ಹೇಳಿದಾಗ, ನಿನ್ ಹತ್ರ ಎಷ್ಟಿದೆ ದುಡ್ಡು ಅಂತ ಕೇಳಿದಾಗ ಅದ್ರ ಕೇವಲ 1 ಲಕ್ಷ ರೂಪಾಯಿ ಇದೆ ಅಷ್ಟೇ ಅಂತ ಹೇಳ್ತಾರೆ. ಪರವಾಗಿಲ್ಲ, 1 ಲಕ್ಷ ಕೊಡು ಸಾಕು, ಈ ಅರಮನೆ ನೀನ್ ಕೊಟ್ಬಿಡ್ತೀನಿ ಅಂತ. ನೋಡ್ರಿ, ಕೊಡುವಂತ 1 ಲಕ್ಷಕ್ಕೆ ಏನ್ ಕೊಡ್ತಾರಂತೆ? ಅರಮನೆ ಕೊಡ್ತಾರಂತೆ. ಅವಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾರಂತೆ, ಅಯ್ಯಯ್ಯೋ, ನಾನು 1 ಲಕ್ಷ ಅಂತ ಹೇಳಿರ್ಬಾರ್ದಾಯ್ತು, 50,000 ಇದೆ ಅಂತ ಹೇಳಿರ್ಬೇಕಾಯ್ತು. 50,000 ಉಳಿತಾ ಇತ್ತಲ್ಲ ಅಂತ. ಅವರ ಅರ್ಥ ಆಯ್ತಾ ನಿಮ್ಗೆ? ಈ ರೀತಿ ದೇವ್ರು ಕೊಡುವಂತ ಅಷ್ಟು ದೊಡ್ಡ ಒಂದು ರಿವಾರ್ಡ್ ಮುಂದೆ ನಮ್ಮ ಅಲ್ಪವಾದ ಕಾರ್ಯಗಳನ್ನ ಬಿಡಕ್ಕೆ ನಾವು ಇಷ್ಟ ಕಷ್ಟ ಪಡ್ತಾ ಇದ್ರೆ ನಮಗೆ ಎಲ್ಲಿ ಆ ರಿವಾರ್ಡ್ ಸಿಗುತ್ತೆ? ಇದಲ್ಲದೆ ನಾವು ಕ್ರಿಸ್ತರೊಡನೆ ಸತ್ತ ಪಕ್ಷದಲ್ಲಿ ಆತೊಡನೆ ಜೀವಿಸುವ ಒಂದು ನಂಬ್ತಾ ಇದೀವಾ? ಆ ರೀತಿ ಸಾಯಕ್ಕೆ ಸಿದ್ಧವಾಗಿದ್ದೀವಾ? ಆ ರೀತಿ ಜೀವ ಪಡ್ಕೊಳ್ಬೇಕಾದ್ರೆ ನಾನು ಈ ರೀತಿ ಮರಣವನ್ನು ಹೊಂದಲೇಬೇಕು ಅಂತ ಮೈಂಡ್ ನಮ್ಗೆ ಇದೆಯಾ? ಅದನ್ನ ಯೋಚನೆ ಮಾಡ್ಬೇಕು. ಹೋದ್ರಿ ಕೊಳೆಸಿದವರಿಗೆ 3ನೇ ಅಧ್ಯಾಯ 1ರಿಂದ 4ನೇ ವಾಕ್ಯಗಳು. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಕಂಟಿನ್ಯೂ ಮಾಡಿ. ಹೌದು, ಸರಿ ಬ್ರದರ್. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ
ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಅಲ್ವರಾ? ನೋಡ್ರಿ ವಾಕ್ಯ ಸರ್, ಹೆಂಗಿದೆ. ಸಾಕು ಸಾಕು. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ. ನಾವು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೀವಿ. ನಾವು ಶಿಲುಬೆ ನೋಡ್ತಾ ಇದೀವಿ. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀವಿ. 3 ಕೂಡ ನಡೀತಾ ಇದೆ ಇಲ್ಲಿ. ನಾವು ಶಿಲುಬೆ ಹೊರ್ತಾ ಇರೋದು ಕ್ರಿಸ್ತನಿಗೋಸ್ಕರ ನಿಂದನೆ ಅವಮಾನಗಳನ್ನ ಸಗಿಸ್ಕೊಂಡು ಅಲ್ವಾ, ಒಳ್ಳೇದನ್ನ ಕೆಟ್ಟದನ್ನ ಅನುಭವಿಸಿ ಒಳ್ಳೇದ್ ಮಾಡ್ತಾ ಇರ್ತೀವಿ. ನಾವು ಶಿಲುಬೆಯಲ್ಲಿ ಹಾಕಲ್ಪಟ್ಟಿರೋದು ಭೂಲೋಕದ ಸಂಬಂಧಪಟ್ಟಂತ ಅಭಿಲಾಷೆಗಳನ್ನ ಪ್ರತಿದಿನ ಶಿಲುಬೆಯಲ್ಲಿ ಮರಣವನ್ನ ಜಡಿಯುವಂತ ಕೆಲಸವನ್ನ ಪ್ರತಿದಿನ ಮಾಡ್ತಾ ಇರ್ತೀವಿ. ನಾವು ಎಬ್ಬಿಸಲ್ಪಟ್ಟಿರೋದು ಕ್ರಿಸ್ತನಿಗೋಸ್ಕರ ಕ್ರಿಸ್ತನ ಕಾರ್ಯಗಳನ್ನ ಮಾಡೋದಿಕ್ಕೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತೀವಿ ಅಲ್ವಾ. ಕ್ರಿಸ್ತನಂತೆ ಈ ಭೂಮಿಯಲ್ಲಿ ಬದುಕುವಂತ ಒಂದು ವಿಷಯಗಳಲ್ಲಿ ತುಂಬಾ ಆಸಕ್ತರಾಗಿರ್ತೀವಿ. ಆ ರೀತಿ ನಾವು ಇದ್ದಾಗ ನಮ್ಮ ಮನಸ್ಸೆಲ್ಲ ಎಲ್ಲಿರುತ್ತೆ? ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯದಲ್ಲಿ ಇರಲ್ಲ. ನಾವು ಸತ್ತೋಗ್ಬಿಟ್ಟಿದೀವಿ, ಒಂದ್ ಕಡೆ ಬದುಕಿದೀವಿ. ಯಾವ್ದಕ್ಕೆ ಸತ್ತಿದೀವಿ, ಯಾವ್ದಕ್ಕೆ ಬದುಕಿದ್ವಿ ಅಂತ ಗೊತ್ತಿಲ್ಲ ಅಂದ್ಮೇಲೆ ಅಲ್ವಾ, ತುಂಬಾ ಜನರಿಗೆ ಅದೇ ಒಂದು ಪ್ರಶ್ನೆ ಬಿಡುತ್ತೆ. ಸತ್ತಿದೀವಿ ಅಂದ್ರೆ ಏನು, ಬದುಕಿದ್ವಿ ಅಂದ್ರೆ ಏನು? ಕ್ರಿಸ್ತನಿಗೋಸ್ಕರ ಸತ್ತಿದೀವಿ ಅಂದ್ರೆ ಏನ್ ಅರ್ಥ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾವು ಸತ್ತಿದೀವಿ ಅಂದಾಗ ಅದು ಒಂದು ದಿನ ಮಾಡುವಂತ ಕೆಲಸ ಅಲ್ಲ. ನಾನು ಕಾನ್ಸಿಗ್ರೇಷನ್ ದಿನ ಮಾಡ್ಬಿಟ್ಟೆ, ಬರುತ್ತೆ ಸತ್ತೋಗ್ಬಿಟ್ಟೆ ಅಷ್ಟೇ ಇವಾಗ ಅಂತ ಅಲ್ಲ. ಪ್ರತಿದಿನ ಸಾಯೋದೇ ಆ ಕೆಲಸ. ಪ್ರತಿದಿನ ಸಾಯ್ತಾ ಇದ್ದೀನ ಕ್ರಿಸ್ತನಿಗೋಸ್ಕರ? ಇಲ್ಲ ಅಂದ್ರೆ ನನ್ನ ಮಾಂಸ ಅಭಿಲಾಷೆ ನನ್ನ ಏನ್ ಮಾಡ್ಬಿಡುತ್ತೆ? ನನ್ನನ್ನ ಸಾಯಿಸ್ಬಿಡುತ್ತೆ. ನನ್ನ ನೂತನ ಸೃಷ್ಟಿನೂ ಕೂಡ ಸಾಯಿಸ್ಬಿಡುತ್ತೆ. ಅದನ್ನ ಮಾಂಸಾಭಿಲಾಷೆನ ನಾನು ಸಾಯಿಸದೆ ಹೋದ್ರೆ ಅದು ನನ್ನನ್ನ ಸಾಯಿಸ್ಬಿಡುತ್ತೆ. ತುಂಬಾ ಜಾಗರೂಕತೆಯಿಂದ ಇರಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಕ್ರಿಸ್ತನೊಂದಿಗೆ ಆಗ್ಬೇಕಾದ್ರೆ ಆತನ ಪ್ರಭಾವದಲ್ಲಿ ನಾವು ಏನಾಗ್ತೀವಿ? ಪ್ರತ್ಯಕ್ಷನಾಗ್ತೀವಿ ಅಲ್ವಾ. ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ ಅಂತಿದೆಯಲ್ಲ. ನಾವು ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವು ಎಂದು ನಂಬುತ್ತೇವೆ ಅನ್ನೋಂಥ ಮಾತು ಅವಾಗೇನಾಗುತ್ತೆ? ಅದು ಸ್ಪಷ್ಟವಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಒಂದು ಜೀವಿತದ ಅವಧಿಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಮ್ಮ ಕಾನ್ಸಗ್ರೇಷನ್ ದಿನ, ಅಲ್ಲಿಂದ ಎಷ್ಟು ವರ್ಷ ಕಳೆದಿದ್ದೀವಿ ಅಲ್ವಾ? 1 ವರ್ಷ, 5 ವರ್ಷ, 10 ವರ್ಷ, 15, 20 ಈ ರೀತಿ ಕಾನ್ಸಗ್ರೇಷನ್ ಲೈಫಲ್ಲಿ ನಾವು ನಿಜವಾಗ್ಲೂ ನಮ್ಮ ಮಾಂಸವನ್ನ ಸರಿಯಾದ ರೀತಿಯಲ್ಲಿ ಸಾಯಿಸಿದ್ದೇ ಆಗಿದ್ರೆ ಅಲ್ವಾ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಹೇಳ್ತಾ ಇದ್ವಿ, ನಾವು ಇಲ್ಲಿವರೆಗೂ ಕ್ರಿಸ್ತನ ಸಾರೂಪ್ಯದ ಬೆಳೀತಾ ಇದ್ವಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಾವು ನಮ್ಮ ಮಾಂಸ ಅಭಿಲಾಷೆನ ಮಾಂಸನ ಸರಿಯಾಗಿ ಸಾಯಿಸ್ತಿಲ್ಲ. ಆದ್ರೆ ದೇವ್ರು ಕೃಪೆ ಕೊಡ್ತಾ ಇದ್ರೆ ಮುಂದಿನ ಒಂದು ವರ್ಷ ಕೂಡ ನಮ್ಗಿದೆ. ಆ ವರ್ಷ ಏನಪ್ಪಾ ಅಂದ್ರೆ ಈ ಸರಿಯಾದ್ರೂ ಆ ಕೃಪೆಯ ವರ್ಷಗಳನ್ನ ಇಟ್ಕೊಂಡು ಕ್ರಿಸ್ತನಿಗೋಸ್ಕರ ನಮ್ಮನ್ನ ಶಿಲುಬೆಯಲ್ಲಿ ಹಾಕುವಂತ ಕೆಲಸವನ್ನ ನಾವು ಮಾಡ್ತೀವಾ ಇಲ್ವಾ ಅನ್ನೋ ಒಂದು ದೊಡ್ಡ ಪರೀಕ್ಷೆ ನಮಗಿದೆ. 2 ಕೊರಿಂಥದವರಿಗೆ 13ನೇ ಅಧ್ಯಾಯ 4ನೇ ವಾಕ್ಯ. ಓದ್ರಿ 2 ಕೊರಿಂಥದವರಿಗೆ 13ನೇ ಅಧ್ಯಾಯ 4ನೇ ವಾಕ್ಯ. ಬ್ರದರ್ ಓದ್ಲಾ ಬ್ರದರ್ ಅದು? ಓದ್ರಿ ನಾವು ಬ್ರದರ್ ಓದ್ತಾ ಸೃಷ್ಟಿ, ಇದ್ದೇವೆ. ಯಾರು ಬಿಟ್ಟಾರು ಓದ್ರು. ಓದ್ರಿ ಮತ್ತೆ. ಆತನು ಬಲಹೀನ ಅವಸ್ಥೆಯಲ್ಲಿದ್ದರಿಂದ ಶಿಲುಬೆಗೆ ಹಾಕಲ್ಪಟ್ಟನು ನಿಜ, ಆದರೂ ದೇವರ ಬಲದಿಂದ ಬದುಕುತ್ತಾನೆ. ನಾವು ಸಹ ಆತನ ಬಲಹೀನಾವಸ್ಥೆಯಲ್ಲಿ ಪಾಲುಗಾರರಾಗಿದ್ದೆವು, ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವರಾಗಿದ್ದೇವೆ. ಇದು ನಿಮಗೆ ತೋರಿ ಬರುವುದು. ಅಲ್ವರಾ? ಆತನು ಬಲಹೀನ ಅವಸ್ಥೆಯಲ್ಲಿ ಇದ್ದದ್ರಿಂದ ಶಿಲುಬೆ ಹೇಗೆ ಹಾಕಲ್ಪಟ್ಟನು? ಏನ್ ಬಲಹೀನ ಅವಸ್ಥೆಯಲ್ಲಿ ಇದ್ರು? ಯೇಸು ಕ್ರಿಸ್ತನ ಬಲಹೀನ ಅವಸ್ಥೆ ಏನಿತ್ತು? ಯೇಸು ಕ್ರಿಸ್ತನ ಅಷ್ಟು ಭಾರವಾದ ಶಿಲುಬೆಯನ್ನು ಹೊತ್ಕೊಂಡು ಹೋಗೋದು ಅಲ್ಲಿ ಬಲಹೀನತೆ ಇತ್ತ? ಅಷ್ಟು ಭಯಂಕರವಾದಂತ ಶಿಲುಬೆಯಲ್ಲಿ ಒಡೆಯಲ್ಪಟ್ಟಾಗ ಅಲ್ಲಿ ಶಿಲುಬೆಯಲ್ಲಿ ಹಾಕಿದಾಗ ನೋವನ್ನ ಸಹಿಸ್ಕೊಂಡಿದ್ದು ಬಲಹೀನ ಅವಸ್ಥೆ ಇತ್ತ? ಎಲ್ಲಿ ಬಲಹೀನ ಅವಸ್ಥೆ ಇತ್ತು ಆತನಲ್ಲಿ? ಎಲ್ಲಿ ವೀಕ್ ಆಗಿದ್ರಿ ಯೇಸು ಕ್ರಿಸ್ತನು? ತಂದೆಗೆ ವಿಧೇಯತ್ವ ತೋರ್ಸೋದು. ತಂದೆಗೆ ಪಾಪದ ವಿಷಯದಲ್ಲಿ ಬಲಹೀನರಾಗಿದ್ರು. ಅದನ್ನ ಮಾಡಕ್ ಆಗ್ಲಿಲ್ಲ, ಮಾಡ್ತಾ ಇರ್ಲಿಲ್ಲ ಅವರು. ಅದಕ್ಕೆ ಸ್ಟ್ರೆಂತ್ ಇರ್ಲಿಲ್ಲ ಅವರು ಅಲ್ವಾ. ದೇವರಿಗೆ ವಿರುದ್ಧವಾದಂತ ಯಾವುದೇ ಕೆಲಸಗಳಿಗೆ ಬಲಹೀನರಾಗಿದ್ರು. ನಮಗೂ ಕೂಡ ಅಲ್ಲಿ ಬಲ ಇರ್ಬೋದು, ನಮಗೂ ಕೂಡ. ಬ್ರದರ್ ಹಾ
ಲೋಕದ ವಿಷಯಗಳಲ್ಲಿ ಅವರು ಬಲಹೀನರಾಗಿದ್ರು brother. ಹೌದು, ಲೋಕದ ವಿಷಯಗಳಲ್ಲಿ ಬಲಹೀನರಾಗಿದ್ರು. ಲೋಕದ ವಿಷಯನ ಮಾಡ್ತಾ ಇರ್ಲಿಲ್ಲ ಅವರು, ಅಲ್ವಾ? ದೇವರ ವಿಷಯದಲ್ಲಿ ಬಲವುಳ್ಳವರಾಗಿದ್ರು, ದೇವರ ಚಿತ್ತವನ್ನ ನೆರವೇರಿಸಲು ಬಲವುಳ್ಳವರಾಗಿದ್ರು. ನಾವು ಕೂಡ ಯಾವುದಕ್ಕೆ ಬಲಹೀನರಾಗಿದ್ದೀವಿ, ಯಾವುದಕ್ಕೆ ಬಲವುಳ್ಳವರಾಗಿದ್ದೀವಿ? ನಮ್ಗೊಂದು ಪವರ್ ಬರುತ್ತೆ, ಎನರ್ಜಿ ಬರುತ್ತೆ ಅಂದ್ರೆ ಏನ್ ಮಾಡಕ್ ಬರುತ್ತೆ? ಬೈಬಲ್ ಓದಕ್ ಬರ್ದಿರೋಂತ ಪವರ್, ಎನರ್ಜಿ, ಬೇರೆ ಏನೋ ಒಂದು ಲೋಕದ ಕೆಲಸ ಮಾಡಕ್ ಬರುತ್ತಾ ನಮ್ಗೆ? ಯಾವುದಕ್ಕೆ ಬಲಹೀನರಾಗಿದ್ದೀವಿ, ಯಾವುದಕ್ಕೆ ಬಲವುಳ್ಳವರಾಗಿದ್ದೀವಿ? ದೇವರ ಸಭೆಗೆ ಹೋಗುವಂತ, ದೇವರ ಸತ್ಯವನ್ನ ಕೇಳೋದಕ್ಕೆ ಬರ್ದೇ ಇರುವಂತ ಎನರ್ಜಿ ಬೇರೆ ಒಂದು ವಿಷಯಕ್ಕೆ ಬಂದ್ಬಿಡುತ್ತಾ ನಮ್ಗೆ? ಅಂದ್ರೆ ಯಾವುದಕ್ಕೆ ಬಲಹೀನರಾಗಿದ್ವಿ, ಯಾವುದಕ್ಕೆ ಬಲವುಳ್ಳವರಾಗಿದ್ದೀವಿ? ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲಹೀನರಾಗಿದ್ರು, ಆದ್ರೆ ದೇವರ ಬಲದಿಂದ ಅಲ್ವಾ ಮತ್ತೇನಾಗಿದ್ರು? ಎದ್ ಬಂದಿದ್ದಾರೆ. ಒಂದ್ ರೀತಿಲಿ ನೋಡ್ಬೇಕಾದ್ರೆ ಮಾಂಸ ಅಂದಾಗ ಅದು ಬಲಹೀನತೆಯಲ್ಲಿ ಇತ್ತು, ಆತನ ಪುನರ್ತನ ತಗೊಂಡಾಗ ಅದು ಬಲವುಳ್ಳದಾಗಿತ್ತು. ಆತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಆತನು ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಯಾವುದೇ ಒಂದು ವಿಷಯ, ದೇವರಿಗೆ ವಿರುದ್ಧಂತ ಯಾವುದೇ ವಿಷಯವನ್ನ ಮಾಡಕ್ಕೆ ಆತನು ಶಿಲುಬೆಯಿಂದನೇ ಇಳಿದು ಬರ್ಬೇಕಾಗಿರ್ಲಿಲ್ಲ. ತನ್ನ ಮನಸ್ಸಿನಲ್ಲಿ ಮಾಡಿದ್ರು ಸಾಕಾಗಿತ್ತು. ತನ್ನ ಮನಸ್ಸಿನಲ್ಲಿ, ತನ್ನ ಬಾಯಲ್ಲಿ 2 ಮಾತಾಡ್ಬಿಟ್ಟಿದ್ರು ಸಾಕಾಗ್ತಿತ್ತು. ಇನ್ನು ಬೇಡ, ತನ್ನ ಆಲೋಚನೆಗಳಲ್ಲಿ ಪಾಪ ಮಾಡಿದ್ರು ಸಾಕಾಗ್ತಿತ್ತು, ಅಲ್ವಾ? ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ, ಅದನ್ನ ಸ್ವಲ್ಪ ಕಲ್ಕೊಂಡು ದೇವರ ಮೇಲೆ ನಂಬಿಕೆ ಇಲ್ದಿರುವಂತ ಒಂದು ಭಾವನೆನ ತೋರಿಸಿದ್ರು ಸಾಕಾಗಿತ್ತು. ಆದ್ರೆ ಅದೆಲ್ಲ ಮಾಡಿಲ್ಲ ಕರ್ತನಾದ ಯೇಸು ಕ್ರಿಸ್ತ. ಅಲ್ಲಿ ತುಂಬಾ ಬಲವುಳ್ಳವರಾಗಿದ್ರು, ಕರೆಕ್ಟ್ ಅಲ್ವಾ? ಆದ್ರೆ ಸೈತಾನನ ಒಂದು ತಂತ್ರೋಪಾಯಗಳಿರ್ಬೋದು, ಶರೀರದ ಬಲಹೀನತೆಲಿರ್ಬೋದು, ಎಲ್ಲಾದ್ರೂ ಕೂಡ ಆತನು ನಿಶಕ್ತನಾಗಿದ್ರು, ಅದನ್ನ ಮಾಡ್ಲಿಲ್ಲ. ಹಾಗಾಗಿ ದೇವ್ರ ಮಕ್ಕಳು ನಾವು ಕೂಡ ಇವತ್ತು ಹೇಗಿರ್ತೀವಿ? ದೇವ್ರ ವಿಷಯಕ್ಕೆ ಸಂಬಂಧಪಟ್ಟ ನಮ್ಮ ಬಲ ಇದೆಯಾ ಅಲ್ವಾ? ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಶರೀರ ಬಲಹೀನತೆ ಇರುತ್ತೆ, ಎಲ್ಲೋ ಒಂದು ಕ್ಲಾಸ್ಗೆ ಹೋಗ್ಬೇಕಂದ್ರೆ ಆಗಲ್ಲ ಅಲ್ವಾ? ಬಟ್ ಯಾವ್ದೋ ಮದ್ವೆಗೆ ಹೋಗ್ಬೇಕಂದ್ರೆ ಟಕ್ ಅಂತ ಎದ್ದು ರೆಡಿ ಆಗ್ಬಿಡ್ತೀವಿ, ಎನರ್ಜಿ ಬಂದ್ಬಿಡುತ್ತೆ ನಮ್ಗೆ, ಪವರ್. ಮದುವೆ ಇದಕ್ಕೆಲ್ಲ ಹೋಗೋದಿಕ್ಕೆ ನೋಡ್ರಿ, ಹಂಗಾದ್ರೆ ಏನರ್ಥ? ಯಾವುದಕ್ಕೆ ನಾವು ಬಲವುಳ್ಳವರಾಗಿದ್ದೀವಿ, ಯಾವುದಕ್ಕೆ ಬಲಹೀನರಾಗಿದ್ದೀವಿ? ದೇವ್ರ ಮಕ್ಕಳು ಈ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಆದ್ರಿಂದ ನಿಮಗೆ ಕೊಡಲ್ಪಡುವಂತ ಸಮಯ ತುಂಬಾ ಕಡಿಮೆ ಇದೆ ಕ್ರಿಸ್ತನ ಪ್ರಿಯ ಸಹೋದರರೇ, ಅಲ್ವಾ? ಆದ್ರಿಂದ ಆ ಸಮಯನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ನಮಗೆ ಸಿಗುವಂತ ರಿವಾರ್ಡ್ ಇದೆಯಲ್ಲ, ಅದು ತುಂಬಾ ದೊಡ್ಡದು. ನಮ್ಮ ಕರ್ತನಾದ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ಮತ್ತೆ ಮತ್ತೆ ಮರಣ ಹೊಂದ್ತಾ ಇರ್ತಾರ? ಒಂದೇ ಸರಿ ಮರಣ ಹೊಂದಿದ್ರು ಅಷ್ಟೇ. ಮರಣ ಒಂದು ಪುನರ್ತನ ಆದ್ಮೇಲೆ ಇನ್ ಯಾವ ಒಂದು ಶೋಧನೆ ಇದೆ ಅವರಿಗೆ, ಯಾವ ಕಷ್ಟ ಇದೆ ಅವರಿಗೆ, ಯಾವ ಟೆಂಪ್ಟೇಷನ್ ಇದೆ ಅವರಿಗೆ? ಇದೆಯಾ ಅವ್ರಿಗೆ ಏನಾದ್ರು? ಈಗ ದೇವ್ರು ಮತ್ತೆ ಮತ್ತೆ ಟೆಸ್ಟ್ ಇರ್ತಾ ಇದಾರೆ ಅವ್ರಿಗೆ? ಏನೂ ಇಲ್ಲ. ಅಂದ್ರೆ ರೋಮಪುರದವರಿಗೆ 6:9 ಹೇಳ್ತಾ ಇದೆ, ಯಾಕಂದ್ರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದ್ರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಆತನು ಸತ್ತಿದ್ ಯಾರಿಗೋಸ್ಕರ? ನಮಗೋಸ್ಕರ. ಒಂದು ಸರಿ ಮರಣವನ್ನು ಅನುಭವಿಸಿದ್ರು, ಪಾಪದ ಪಾಲಿಗೆ, ಪಾಪಕ್ಕೋಸ್ಕರ, ಮನುಷ್ಯರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಮರಣವನ್ನು ಹೊಂದಿದ್ರು ಅಲ್ವಾ? ಆದ್ರೆ ಪ್ರತಿದಿನ ಅಂದ್ರೆ ಅದಾದ ನಂತರ ಯಾವತ್ತಿಗೂ ಅವರಿಗೆ ಮರಣವಿಲ್ಲ. ಒಂದು ಸರಿ ನೀವು ಕೂಡ ಮರಣ ಹೊಂದ್ಬಿಟ್ರೆ ಮತ್ತೆ ನಮ್ಗೇನಿಲ್ಲ, ಮರಣ ಇಲ್ಲ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಶರೀರದಲ್ಲಿ ಮರಣ ಹೊಂತೀವಲ್ಲ, ಡೆತ್, ಕೊನೆಗೆ ಉಸಿರು ಹೋಗಿ ಜೀವ ನಮ್ಮನ್ನ ಬಿಟ್ಟು ಹೋಗಿ ಯಾವ್ದು ರೋಗದಲ್ಲೋ ಇನ್ಯಾವುದೋ ರೀತಿಯಲ್ಲೋ ನಾವು ಸಾಯ್ತೀವಲ್ಲ, ಆ ಮರಣ ಹೊಂದೋಕ್ಕಿಂತ ಮುಂಚಿತವಾಗಿ ನಮ್ಮ ಶರೀರದ ಅಭಿಲಾಷೆಗಳನ್ನ ಸಾಯಿಸಿರ್ಬೇಕು ನಾವು. ಕರೆಕ್ಟಾ? ಡೈಯಿಂಗ್ ಡೈಲಿ ಟು ದ ಸ್ಪಿರಿಟ್, ಹೋಪ್ಸ್ ಅಂಡ್ ಏಮ್ಸ್ ಅಂಡ್ ಆಂಬಿಷನ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿದಿನ ನಮ್ಮ ಅಭಿಲಾಷೆಗಳಿಗೆ, ನಮ್ಮ ಉದ್ದೇಶಗಳಿಗೆ, ನಮ್ಮ ಮಹತ್ವಾಕಾಂಕ್ಷೆಗಳಿಗೆ, ನಮ್ಮ ಕನಸು, ನಮ್ಮ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಿಗೆ ನಾವು ಸಾಯ್ಬೇಕು. ತುಂಬಾ ಈಸಿನಾ? ತುಂಬಾ ಈಸಿ ಇದೆಯಾ ಸಾಯೋದ್ ದಿನ? ಕಷ್ಟ brother. ಒಂದು ದಿನ ಸಾಯೋದ ಸತ್ ಬಿಡ್ಬೋದು ಹೆಂಗಿದ್ರು ಕೂಡ. ತುಂಬಾ ಜನ ಸತ್ತೋಗ್ಬಿಡ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ ನೋಡ್ರಿ. ಯಾಕೆ? ಈಸಿ ಸೂಸೈಡ್ ಮಾಡ್ಕೊಳ್ಳೋದು. ಕಷ್ಟ ಇದೆಯಾ? ಏನ್ 5 ನಿಮಿಷ, ಏನೇನ್ ಬೇಕಾದ್ರೆ ಹಾಕೊಂಡ್ಬಿಡು, ವಿಷ ಬೇಕಾದ್ರೆ ಕುಡಿ, ಇನ್ನೇನಾದ್ರೂ ಮಾಡ್ಕೊಂಡ್ಬಿಡ್ರು. ಎಷ್ಟೊತ್ತಪ್ಪ? 5 ನಿಮಿಷ. ಹೋಗ್ ಮೇಲಿಂದ ಜಿಗಿ, ಎಷ್ಟೊತ್ತು? ಒಂದ್ 5 ನಿಮಿಷ ಅಷ್ಟೇ, ಲೈಫ್ ಹೋಗುತ್ತೆ. ತುಂಬಾ ಈಸಿ. ಡೈಲಿ ಡೈಯಿಂಗ್ ಇದೆಯಲ್ಲ, ತುಂಬಾನೇ ಕಷ್ಟ. ಕ್ರಿಸ್ತನ ಸರಸ್ರು ಆ ಸಾಯೋ ನೋವು ಬರುತ್ತೆ ನಮ್ಗೆ, ಗೊತ್ತಾ? ನಮ್ಮ ಮನಸ್ಸು ಕೆಲವೊಂದು ವಿಷಯನ ಆಸೆ ಪಡ್ತಾ ಇರುತ್ತೆ. ಇಲ್ಲ, ನಾನು ಇದನ್ನ ಮಾಡದೇ ಇಲ್ಲ, ದೇವ್ರಿಗೋಸ್ಕರ ಬಿಟ್ಟೇ ಬಿಡ್ತೀನಿ ಅಂದ್ರೆ ತುಂಬಾ ಕಷ್ಟ ಬರುತ್ತೆ. ಬಿಡ್ಬೇಕು, ಸಾಯ್ಬೇಕಲ್ಲಿ. ಅಲ್ಲಿ ಸಾಯ್ತೀವಿ ನಾವು, ಅಲ್ಲಿ ನಮ್ಮ ಆಸೆ ಸಾಯ್ತಾ ಇರುತ್ತೆ, ನಮ್ಮ ಆಕಾಂಕ್ಷೆ ಸಾಯ್ತಾ ಇರುತ್ತೆ ಅಲ್ವಾ? ಇದನ್ನ ಮಾಡಿದ್ರೆ ಸಂತೋಷ ಕೊಡುತ್ತೆ ದೇಹಕ್ಕೆ, ಮಾಡದೇ ಇದ್ರೆ ಕಷ್ಟ ಬರುತ್ತೆ, ನೋವು ಬರುತ್ತೆ.
ಸಾಯ್ತೀನಿ. ಆ ನೋವು ಕಷ್ಟನೇ ಸಾಯೋದು. ಪರವಾಗಿಲ್ಲ, ಕ್ರಿಸ್ತನಿಗೋಸ್ಕರ ಸಾಯ್ತೀನಿ, ಮಾಡಲ್ಲ ನಾನು ಅಲ್ವಾ. ನನಗೆ ಅದು ಇಲ್ದೇ ಇದ್ರೂ ಪರವಾಗಿಲ್ಲ. ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ, ಶರೀರಕ್ಕೂ ಕಷ್ಟವಾಗ್ಬೋದು, ಅದೇ ಸಾಯೋದು. ಆ ರೀತಿ ಸಾಯಕ್ಕೆ ಕರೆಯಲ್ಪಟ್ಟವ್ರು ಯಾರು ಮಾತ್ರ ಇವತ್ತು? ನೀವು ನಾವು ಮಾತ್ರ ಕರೆಯಲ್ಪಟ್ಟಿದ್ದೀವಿ. ಬೇರೆ ಯಾರಿಗೂ ಈ ತರ ಸಾವು ಸಾಯೋದಕ್ಕೆ ಆಗದೇ ಇಲ್ಲ. ತುಂಬಾ ಕಷ್ಟ ಇದೆ. ನಾವು ಸಾಯ್ತೀವಿ ಅಂತ ದೇವ್ರು ನಮ್ಮನ್ನ ಕರೆದು ಬಿಟ್ಟಿದ್ದಾರೆ. ನೀವೇನಾದ್ರೂ ಈ ರೀತಿ ಸತ್ತೋಗ್ಬಿಟ್ರೆ ನಿಮ್ಗೆ ಸಿಗುವಂತ ರಿವಾರ್ಡ್ ಯಾರಿಗೂ ಸಿಗದೇ ಇರೋಂತ ರಿವಾರ್ಡ್ ಕೊಡ್ತೀನಿ ಅಂತ ದೇವ್ರು ಹೇಳ್ಬಿಟ್ಟಿದ್ದಾರೆ. ನಮ್ ಕೈಲಿದೆ ಅಲ್ವಾ? ನಮ್ಮ ದೇಹವನ್ನ ದಿನವೂ ಸಾಯಿಸೋದು ಬಿಡುತ್ತಾ? ನೋಡಿ ಕ್ರಿಸ್ತನ ಸರಿ, ಇವತ್ತಿನ ಒಂದು ಸ್ಥಿತಿಗತಿ ಇದೆಯಲ್ಲ, ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನವಿಟ್ಟು ಅರ್ಥ ಮಾಡ್ಕೊಬೇಕು. ತುಂಬಾ ಕಷ್ಟ ಇದೆ. ನಮ್ಮ ಸೆಳೆಯುವಂತ ಒಂದು ಆಶೆ, ಆಕಾಂಕ್ಷೆಗಳು, ಅಭಿಲಾಷೆಗಳು ಇದೆಯಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಸೆಳೀತಾ ಇದೆ ಇವತ್ತು. ನಿಮ್ಗೂ ಕೂಡ ಒಂದು ಶೋಧನೆಗಳು ಎಲ್ರು ಕೂಡ ಬರ್ತಾ ಇರದೆ, ಹೊಸದೆಲ್ಲ ನಮ್ಗೆ ಮಾತ್ರ ಎಲ್ರೂ ಇರದೆ ಅಲ್ವಾ? ಪ್ರಪಂಚದ ಆಕರ್ಷಣೆ ಇದೆಯಲ್ಲ, ಅಯಸ್ಕಾಂತ, ಮ್ಯಾಗ್ನೆಟಿಕ್, ನಮ್ಮನ್ನ ಸೆಳೆಯುವಂತ ಕೆಲಸ ಪ್ರತಿ ಕ್ಷಣಗಳಲ್ಲಿ ನಡೀತಾ ಇರುತ್ತೆ. ನಮ್ಮ ಮೈನ ಡೈವರ್ಟ್ ಮಾಡೋದು, ಬೇರೆ ಬೇರೆ ವಿಷಯಕ್ಕೆ ನಮ್ಮನ್ನ ದುಷ್ಪ್ರೇರಣೆ ಮಾಡುವಂಥದ್ದು, ಇದನ್ನ ಮಾಡುವಂತ ಬಲಾತ್ಕಾರ ಮಾಡುವಂತ ರೀತಿಯಲ್ಲಿ ನಮ್ಮನ್ನ ಕೆಲಸಗಳು ಮಾಡುವಂಥದ್ದು. ಯೋಚನೆ ಮಾಡ್ರಿ, ಅದರ ವಿರುದ್ಧವಾಗಿ ಹೋರಾಡೋದಕ್ಕೆ ದೇವ್ರ ಮಕ್ಕಳಿಗೆ ಎಷ್ಟು ದೊಡ್ಡ ಶಕ್ತಿ ಬೇಕು, ಎಷ್ಟು ದೊಡ್ಡ ಸತ್ಯದ ಜ್ಞಾನ ಬೇಕು, ಎಷ್ಟು ದೊಡ್ಡ ದೇವರ ಆತ್ಮದ ಬಲ ಬೇಕು ನಮ್ಗೆ. ಇಲ್ಲ ಇದ್ರೆ ಖಂಡಿತವಾಗ್ಲೂ ನಾವು ಯಾರು ಕೂಡ ಈ ರೀತಿ ಮರಣವನ್ನ ಹೊಂದೋದಿಕ್ಕೆ ಸಾಧ್ಯತೆನೇ ಇಲ್ಲ ಅಲ್ವಾ? ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯೋಚನೆ ಮಾಡಿ ನೋಡ್ರಿ ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕೊನೆ ಜೀವಿತಾವಧಿಯಲ್ಲಿ ಆತನ ಮರಣವನ್ನ ಹೊಂದೋದಕ್ಕಿಂತ ಮುಂಚಿತವಾಗಿ ತನ್ನ ಮಾಂಸದ ಅಭಿಲಾಷೆಗಳನ್ನ ಸಾಯಿಸಿದ್ರು ಅಲ್ವಾ? ಸಂಪೂರ್ಣವಾಗಿ ಅದನ್ನ ಸಾಯಿಸಿದ್ರು. ಅದು ಮೊದಲೇ ಸತ್ತೋಗೋಯ್ತು. ಈ ಭೂಮಿಗೋಸ್ಕರ ಬದುಕುವಂತ ಆಸೆ ಇತ್ತಲ್ಲ, ನಾವಾದ್ರೂ ಏನ್ ಮಾಡ್ತೀವಿ ಅಂದ್ರೆ ಹಣ ಸಂಪಾದನೆ ಮಾಡ್ತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ. ಎಷ್ಟು ಸಂಪಾದನೆ ಮಾಡ್ಬೋದು ನಾವು? ನಮ್ಮ ಲೈಫ್ ಎಲ್ಲ ನಾವು ಕಷ್ಟಪಟ್ರು ಒಂದು 100 ಕೋಟಿ ರೂಪಾಯಿ ಸಂಪಾದನೆ ಮಾಡಕ್ಕಾಗುತ್ತಾ? ಅಮ್ಮಮ್ಮ ಅಂದ್ರೆ 1,000 ಕೋಟಿ ಬಿಡ್ರಿ, ಕೋಟಿ ಎಲ್ಲ ನಮ್ಗೆ ಆಗದೇ ಇಲ್ಲ ಬಿಡ್ರಿ. ಇದ್ರೂ ಹೇಳ್ತೇನೆ ಒಂದ್ ಮಾತಿಗೆ, 1,000 ಕೋಟಿ ಸಂಪಾದನೆ ಮಾಡ್ತೀವಾ? ಸೈತಾನ ಯೇಸು ಕ್ರಿಸ್ತನಿಗೆ ಬಂದು ತಗೋ ಈ ಲೋಕ ಅಂತ ಕೊಟ್ಟಿದ್ದ, ಇಡೀ ಲೋಕ ನಿನಗೆ ಅನ್ಬಿಟ್ಟು. ಎಷ್ಟಿದೆ ಶ್ರೀಮಂತಿಕೆ ಲೋಕದಲ್ಲಿ. ಆಗ್ಲೇ ಯೇಸು ಕ್ರಿಸ್ತನ್ ಬೇಡ ಅಂತ ಹೇಳ್ಬಿಟ್ಟಿದ್ರು. ಯೋಚನೆ ಮಾಡ್ರಿ, ಬೇಡವೇ ಬೇಡ, ಈ ಲೋಕದ ವಿಷಯ ನಾನು ಬೇಡವೇ ಬೇಡ, ನಾನು ಈ ಲೋಕದವನು ಅಲ್ವೇ ಅಲ್ಲ ಅಂತಿದ್ರು. ನನಗೆ ಬರಲಿರುವಂತ ಲೋಕ, ನಾನು ಸತ್ತು ಪುನರ್ತನ ಆದ್ಮೇಲೆ ನೀನೇನ್ ಕೊಡೋ, ತಂದೆನೇನೇನ್ ಕೊಡ್ತಾರೆ ಇಡೀ ಲೋಕವನ್ನ ಅಂತ ಹೇಳಿದ್ರು. ಕ್ರಿಸ್ತನ ಪಿತೆ ಸರಸರೇ, ಇವತ್ತು ನಾವೇನಾದ್ರೂ ಲೋಕದ ಪಾಲಿಗೆ ಸಾಯ್ದೆ ಹೋದ್ರೆ ಅಲ್ವಾ, ಮತ್ತೆಂದು ದೇವರಿಗೋಸ್ಕರ ಜೀವಿಸಲ್ಲ. ಆದ್ರೆ ಲೋಕಕ್ಕೋಸ್ಕರ ನಾವೇನೋ ಸತ್ತಿದ್ದೆ ಆದ್ರೆ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಜೊತೆ ಎಂದೆಂದಿಗೂ ಜೀವಿಸ್ತೇವೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಾನು ಸಾಯ್ಲಿಲ್ಲ ಅಂದ್ರೆ 1000 ವರ್ಷದಲ್ಲಿ ಕೆಲವರು ಹಂಗೆ ತಿಳ್ಕೊಳ್ತಾರೆ, 1000 ವರ್ಷದಲ್ಲಿ ಸಾಯ್ತೀನಿ ಅಂದ್ಬಿಟ್ಟು. 1000 ವರ್ಷದಲ್ಲಿ ನಾವು ಸಾಯ್ಬೋದು, ಆದ್ರೆ ಕ್ರಿಸ್ತನೊಂದಿಗೆ ಜೀವಿತವಾಗಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಇದೆಯಾ? ಕ್ರಿಸ್ತನೊಂದಿಗೆ ಬರ್ತೀವ ನಾವು 1000 ವರ್ಷದಲ್ಲಿ? 1000 ವರ್ಷದಲ್ಲಿ ಈ ಲೋಕವನ್ನ, ಮಾಂಸವನ್ನ ಜಯಿಸಿರೋರು ಕ್ರಿಸ್ತನೊಂದಿಗೆ ಜೀವಂತವಾಗಿ ಆಳ್ವಿಕೆ ಮಾಡುವಂತ ಅವಕಾಶ ಹೊಂದ್ಕೊಳ್ತಾರ? ಇಲ್ಲ. ಆದ್ರೆ ಇವತ್ತು ಈಗ ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಲ್ಪಡುವಂತ ಒಂದು ಮರಣ ನಮ್ ಕೈಲಿ ಕೊಡಲ್ಪಟ್ಟಿದೆ. ಇದು 1000 ವರ್ಷ ಆಳ್ವಿಕೆಯಲ್ಲಿ ಯಾರಿಗೂ ಆ ಶಿಲುಬೆ ಮರಣ ಇಲ್ಲ, ಶಿಲುಬೆ ಹೊರೋದು ಇಲ್ಲ, ಶಿಲುಬೆ ಮರಣನೂ ಅವ್ರಿಗಿಲ್ಲ. ನಮಗಿದೆ ಇವತ್ತು. ರೋಪುರದ 6ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರಿ. ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. ಅಲ್ವರ, ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. ಸೊ ಈ ರೀತಿಯಾದಂತ ಮರಣವನ್ನ ಅನುಭವಿಸೋದಿಕ್ಕೆ ಟೈಮ್ ಲಿಮಿಟ್ ಇಟ್ಬಿಟ್ಟಿದ್ದಾರೆ ದೇವರು. 2000 ವರ್ಷದ ಒಳಗೆ ನೀವೇನಾದ್ರೂ ಈ ಸುವಾರ್ಥ ಯುಗದಲ್ಲಿ ನೀವೇನಾದ್ರೂ ಈ ರೀತಿ ಮರಣ ಹೊಂದಂಗಿದ್ರೆ ಒಂದ್ಬಿಡ್ರಿ, ಆಮೇಲೆ ಇಂಥ ಮರಣ ಯಾರಿಗೂ ಕೊಡಲ್ಲ ನಾನು. ಈ ಡೆತ್ ಯಾರಿಗೂ ಇಲ್ಲ. ಆಸೆ ಪಟ್ರು ಸಿಗಲ್ಲ. ಅವಾಗೆಲ್ಲ ಆಸೆ ಪಡ್ತಾರೆ, ಅಯ್ಯೋ ನನಗ್ ಸಿಕ್ಕಿರ್ಬಾರ್ದ ಅವಕಾಶ, ನಾನು ಸುವಾರ್ಥ ಯುಗದಲ್ಲಿ ಹುಟ್ಟಿರ್ಬಾರ್ದಾಯ್ತಾ, ಕ್ರಿಸ್ತನಿಗೋಸ್ಕರ ಶಿಲುಬೆನ ಹೊರಂತ ಅವಕಾಶ ನನಗ್ ಸಿಕ್ಕಿರ್ಬಾರ್ದ? ಯಾರಿಗೂ ಸಿಗಲ್ಲ. ಇವತ್ತು ನಾವು ದೇವರ ಕೃಪೆಯಲ್ಲಿ ಎಷ್ಟು ಬ್ಲೆಸ್ಸಡ್ ಪೀಪಲ್ ನೋಡ್ರಿ ಅಲ್ವಾ?
ಕ್ರಿಸ್ತನಿಗೋಸ್ಕರ ಮರಣವನ್ನು ಹೊಂದುವಂತ ಅವಕಾಶವನ್ನು ಹೊಂದ್ಕೊಂಡಿದೀವಿ. ಹಾಗಾಗಿ ಕ್ರಿಸ್ತನೊಂದಿಗೆ ಜೀವಂತವಾಗಿ ಏಳುವಂತ ಒಂದು ದೊಡ್ಡ ಒಂದು ಕೃಪೆನ ಕೂಡ ದೇವ್ರ ನಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎನಿಸಿಕೊಳ್ಳಿರಿ. ರೈಟ್ ಅಲ್ವಾ? ನಾವು ಪಾಪದ ಪಾಲಿಗೆ ಸಾಯ್ತೀವಿ. ಅದಕ್ಕೆ ಕ್ರಿಸ್ತನನ್ನ ಜೀವ ಸಾವು ನನಗೆ ಆದಾಯ ಅಂತ ಅಪೊಸ್ತಲ ಪೌಲ್ ಮಾತಾಡ್ತಾರೆ. ಕ್ರಿಸ್ತನನ್ನ ತಿಳಿಯುವಂತ ಒಂದು ಇದಕ್ಕೋಸ್ಕರ ಎಲ್ಲವನ್ನು ವ್ಯರ್ಥ ಅಂತ ಅನ್ಸ್ಕೊಳ್ತೀನಿ ಅಂತಾರೆ. ಓದ್ತೀವಲ್ಲ, ಎಲ್ಲ ಓದ್ತಿ. ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ. ಓದ್ ಮುಗ್ಸನ, ಒಂದು 2 minutes ಅಲ್ಲಿ ಮುಗ್ಸನ. ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ. ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನವರಾದ ವಿಶೇಷವಾದದ್ದೆಂದು ತಿಳಿದು ನಾವು ಅರಿವುದೇ ಅಂತ ಆಯ್ತು ಅನ್ಸ ಸರ್. ಸಾರಿ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅಂತ. ಹೌದು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ನೋಡಿದ್ರ, ಆತನಿಗೋಸ್ಕರ ಎಲ್ಲವನ್ನು ಕಳ್ಕೊಂಡು ಕಸ ಎಣ್ಸಕ್ಕಾಗುತ್ತೆ ಇವತ್ತು ನಮ್ಗೆ? ಇವತ್ತು ನಮ್ಗೆ ಕಸ ಅಂತ ಹೇಳೋ ಅಂತ ವಿಷಯ ಎಲ್ಲ ನಮ್ಗೆ ಹೆಂಗಿದೆ ಅಂದ್ರೆ ಅಷ್ಟು ಬೆಲೆ ಉಳ್ಳದಾಗ್ಬಿಟ್ಟಿದೆ. ಆ ಬೆಲೆ ಉಳ್ಳದನ್ನ ಕಸ ಅಂತ ಎಣ್ಸಕ್ಕಾಗುತ್ತಾ? ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ಬಿಡಕ್ಕಾಗುತ್ತಾ? ಅಲ್ವಾ? ಈ ರೀತಿ ಬಿಡೋದು, ಪಾಪದ ಪಾಲಿಗೆ ಸಾಯೋದು, ಎರಡು ಒಂದೇ ಕ್ರಿಸ್ತನಲ್ಲಿ ವ್ಯತ್ಯಾಸ. ಈ ಲೋಕದ ವಿಷಯದಲ್ಲಿ ನಾವು ಏನೇ ಇಲ್ದಿರಾಗುತ್ತೆ. ತುಂಬಾ ಜನರಿಗೆ ಇವತ್ತು ಕೂಡ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಲೋಕದ ವಿಷಯ ಅಂದ್ರೆ ಏನು ಬ್ರದರ್, ದೇವ್ರ ವಿಷಯ ಅಂದ್ರೆ ಏನು? ಯಾವ ವಿಷಯಗಳು ನನ್ನನ್ನ ತೃಪ್ತಿ ಮಾಡಕ್ಕೆ ನಾನು ಉಪಯೋಗ ಮಾಡ್ತೀನಿ ಅದೆಲ್ಲ ಲೋಕದ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತ ವಿಷಯ. ಯಾವ ವಿಷಯಗಳು ದೇವ್ರನ್ನ ಸಂತೋಷ ಪಡಿಸುತ್ತೋ ಅದೆಲ್ಲ ದೇವರಿಗಾಗಿ ಮಾಡುವಂತ ವಿಷಯ. ಅದನ್ನ ನಾವು ನೋಡೋಣ, ಅನಲೈಸ್ ಮಾಡೋಣ ಪ್ರತಿದಿನ. ಇವತ್ತು ನಾನು ನನಗೋಸ್ಕರ ಬದುಕಿದ್ನ, ಇಲ್ಲ ದೇವ್ರಿಗೋಸ್ಕರ ಬದುಕಿದ್ನ? ನನಗೋಸ್ಕರ ಬದುಕಿ ದೇವರ ಕಾರ್ಯಗಳನ್ನ ನಾಶ ಮಾಡಿದ್ನ, ಇಲ್ಲ ದೇವ್ರಿಗೋಸ್ಕರ ಬದುಕಿ ನನ್ನ ಸ್ವಾರ್ಥಗಳನ್ನ ನಾಶ ಮಾಡಿದಿನ, ಸಾಯಿಸಿದಿನ? ದೇವರು ಬಿಟ್ಟಿದ್ದಾರೆ, ಸೈಲೆಂಟ್ ಆಗಿದ್ದಾರೆ ಅಷ್ಟೇ, ಏನು ನೋಡ್ತಾ ಇಲ್ಲ. ಕೊನೆಗೊಂದು ದಿನ ಬಿರುದಿದೆ, ರಿವಾರ್ಡ್ ಇದೆ. ಕ್ರಿಸ್ತನೊಂದಿಗೆ ಮರಣವನ್ನು ಹೊಂದಿದ್ರೆ ಕ್ರಿಸ್ತನೊಂದಿಗೆ ಪುನರ್ತನವನ್ನ ಹೊಂದುತ್ತೇವೆ. ಹಾಗಾಗಿ ಮುಗೀತು. 6ನೇ ಅಧ್ಯಾಯದ 11ನೇ ವಾಕ್ಯ ಇದೆ. ಸೊ ಮುಂದಿನ ವಾರದಲ್ಲಿ ಬೇರೆ ವಿಷಯಗಳನ್ನ ನೋಡೋಣ. ಮುಂದಿನ ವರ್ಷ, ಒಂದು ವರ್ಷ ಅಂತ್ಯವಾಯಿತು ಕ್ರಿಸ್ತನ ಪ್ರೀತಿಯ ಸರಸರಿರೇ. ನೂತನ ವರ್ಷ ಆರಂಭವಾಗ್ತಿದೆ. ಏನೆಲ್ಲ ಸಾಯಿಸಿದೀವಿ, ಇನ್ನು ಏನೆಲ್ಲ ಸಾಯಿಸ್ಬೇಕಾಗಿದೆ, ಯಾವುದಕ್ಕೆಲ್ಲ ಇನ್ನು ಜೀವಿಸ್ಬೇಕಾಗಿದೆ? ಪ್ಲಾನ್ ಮಾಡಿದೀರಾ? ಲಿಸ್ಟ್ ಹಾಕಿದೀರಾ? ರೆಸಲ್ಯೂಷನ್ ಮಾಡಿದೀರಾ? ರೆಸಲ್ಯೂಷನ್ ಈ ವರ್ಷ ಕೊನೆ ವರ್ಷ ಅಲ್ವಾ, ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಟೈಮ್ ತಗೊಳ್ಬಿಡ್ತೀನಿ ಇವತ್ತು. ಇನ್ನು ನನಗೆ ಈ ವರ್ಷದಲ್ಲಿ ಮತ್ತೆ ಟೈಮ್ ಇಲ್ಲ. ನನಗೆ ರೋಮಪುರದವರಿಗೆ ಬರೆದ ಪತ್ರಿಕೆ ಮಾತಾಡ್ತಾ ಇದ್ದೀನಿ. ಬುಧವಾರ ನನಗೆ ಮೋಸ್ಟ್ಲಿ ಏನಂತ ಗೊತ್ತಿಲ್ಲ, ಹೇಳ್ತೀನಿ. ಮೋಸ್ಟ್ಲಿ ಕ್ಲಾಸ್ ಡೌಟ್ ಇದೆ, ಅದಕ್ಕೆ. ಓಕೆ, ಅದಕ್ಕೆ ಹೇಳಿ. ಎಲ್ಲ ಲಿಸ್ಟ್ ಮಾಡಿದಿರಾ? ಪ್ಲಾನ್ ಮಾಡಿದಿರಾ? ಡಿಸೈಡ್ ಮಾಡಿದಿರಾ? ಏನಾದ್ರು ಯೋಚನೆ ಮಾಡಿದಿರಾ? ಈಗ ನೋಡಿ, 24 ಜನ ಏನೋ ಪಾರ್ಟಿಸಿಪೆಂಟ್ ಇದ್ರು, 4 ಜನ ಎಸ್ಕೇಪ್ ಆಗ್ಬಿಟ್ರು. ಈಗ 9 ಗಂಟೆ ಆಯ್ತೆ ತಡ ಕೆಲವರಿಗೆ. ಅಷ್ಟೇ ಬ್ರದರ್, ನೀವ್ ಎಷ್ಟನ ಮಾತಾಡ್ಕೊಳ್ಳಿ, ನಾವಿರಲ್ಲ. ನಮ್ಗೆ ಸಾಕಷ್ಟು ಕೆಲ್ಸಗಳಾಯ್ತಪ್ಪ. ನಮ್ 1 hour ಅಷ್ಟೇ ದೇವ್ರ ಟೈಮ್ ಕೊಡೋದು. ಅದ್ಮೇಲೆ ಒಂದು 5 ನಿಮಿಷ ಎಕ್ಸ್ಟ್ರಾ ಕೊಡಲ್ಲ ನಾವು. 1 hour ತುಂಬಾ ಜನ ಇವತ್ತು ಇರ್ಬೋದು ಪಾಪ. ನಿಮ್ಗೆ ಏನೋ ಕೆಲ್ಸಗಳ ಕಾರ್ಯಗಳಿದ್ರೆ ಅದೊಂಥರ, ಬಟ್ ಗಮನದಲ್ಲಿಟ್ಟು ನೋಡ್ರಿ, ದೇವರಿಗೋಸ್ಕರ ನಾವು ಮಾಡೋಂಥ ಸಾಕ್ರಿಫೈಸ್ ಹೆಂಗಿದೆ. ಏನ್ ಪ್ಲಾನ್ ಮಾಡಿದ್ರ? ಕ್ರಿಸ್ತನ ಪ್ರೀತಿಯ ಸರಸರಿ ಒಂದು 5 ನಿಮಿಷ ಎಲ್ರು ಮಾತಾಡ್ರಿ, ಮುಗ್ಸೋಣ. ನಾವು ಆದಷ್ಟು ಬೇಗ ಮುಗ್ಸೋಣ. ಏನು ದೇವ್ರಿಗೋಸ್ಕರ ಏನ್ ನಿರ್ಧಾರಗಳು ತಗೊಂಡಿದ್ರ ನೀವೆಲ್ರು? ಎಸ್ ಆನಂದ್ ಬ್ರದರ್, ಕೇಳಿಸ್ತಾ ಇದೆಯಾ? ಆನಂದ್ ಬ್ರದರ್, ಬಸವರಾಜ್ ಬ್ರದರ್, ಹೇಳಿ. ಬಸವರಾಜ್ ಬ್ರದರ್ ಹೇಳಿ. ಅದೇ ಬ್ರದರ್, ಈಗ ದೇವ್ರು ಕೆಲವೊಂದು ವಿಷಯದಾಗ ನಾವ್ ಏನ್ ಕೊಡ್ತೀವಿ ಅನ್ನೋದನ್ನ ಅವರು ಲೌಕಿಕವಾಗಿರೋದನ್ನ ಕೊಡೋದಕ್ಕಿಂತ ನಮ್ಮ ಮನಸ್ಸು ಮತ್ತೆ ದೇವ್ರಿಗೆ ಸಂಪೂರ್ಣ ಒಪ್ಪಿಸ್ಕೊಟ್ಟು ಆತನ ಚಿತ್ತನ ಕೈಗೊಂಡು ನಡಿಬೇಕಾದನ್ನ ಕೊಟ್ರೆ ಮಾತ್ರ ಅವ್ರು ಇಸ್ಕೊತಾನೆ.
ಅದ್ ಬಿಟ್ಟು ಈಗ ಲೋಕದವರೆಲ್ಲ ಕೊಟ್ಟಂಗ ದೇವ್ರ ನಮಗೆ ಹೆಂಗ್ ಕೊಟ್ಟನ ಅದನ್ನ ವಾಪಸ್ ಕೊಟ್ರು ತಗೊಳೋದಿಲ್ಲ ಅವ್ರು. ಹಾಗಾಗಿ ಅದನ್ನ ನಿರೀಕ್ಷೆ ಮಾಡಿದ್ರೆ ನಮ್ಮಲ್ಲಿ ಒಂದು ಸ್ವಾಮಿ ಸ್ವರೂಪವನ್ನು ನಿರೀಕ್ಷೆ ಮಾಡಿದಾಗ ಆ ಸ್ವರೂಪದಲ್ಲಿ ಬೆಳೆಯಕ್ ಬೇಕಾಗಿರೋದು ಎಲ್ಲದನ್ನು ನಾವು ಮೈಗೂಡಿಸ್ಕೊಂಡು ಹೋಗ್ತೀನಿ ಅನ್ನುವಂತ ವಿಚಾರದಲ್ಲಿ ನಾವು ಲಿಸ್ಟ್ ಮಾಡಿದೀವಿ ಬ್ರದರ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಗುಡ್. ಶಾಂತ ಮಾಸ್ಟರ್, ಥ್ಯಾಂಕ್ ಯು. ಸರಿ ಶಾಂತ ಮಾಸ್ಟರ್. ಏನ್ ಹೇಳ್ಬೇಕು ಗೊತ್ತಾಯ್ತು ಬ್ರದರ್. ಏನಂದ್ರೆ ನಾವಿದು ಕೊನೆ ಕಾಲದಲ್ಲಿ ತುಂಬಾ ಹೋರಾಟ ಇದೆ. ಆದ್ರೂ ಇದ್ರಲ್ಲಿ ನಾವು ಸಹಿಸ್ಕೊಂಡು ಕ್ರಿಸ್ತನ ಯಾವ ರೀತಿಯಾಗಿ ಅವರು ಪಾಪಕ್ಕೊಳಗಾಗದಂತೆ ಅವರು ತಂದೆ ಆಜ್ಞೆನ ಕೈಗೊಂಡು ನಡೆದ್ರು ಅದ್ರಲ್ಲಿ ನಾವು ಪ್ರಯತ್ನ ಪಡ್ಬೋದು ಅಷ್ಟೇ ಬ್ರದರ್. ದೇವ್ರು ನಡೆಸ್ತಾರೆ ಅಂತ ನಾನು ಗುಡ್. ನೀವ್ ಹೇಳೋದೆಲ್ಲ ನಂಗೆ ಅರ್ಥ ಆಯ್ತು. ಫಿಸಿಕಲ್ ಆಗಿ ನೋಡ್ರಿ, ಈಗ ಈ ಒಂದು ಮಾತು ಒಂದು ವಾಕ್ಯದ ವಿಷಯ ಬೇರೆ ಬ್ರದರ್. ಇದನ್ನ ಈ ತರ ಯಾವ್ದೋ ಒಂದಿಲ್ರಿ, ನೀವು ಎಲ್ಲಾನು ನೀವು ಅರ್ಥ ಮಾಡಿರ್ಬೋದು ಬ್ರದರ್. ಬೈಬಲ್ ಒಂದ್ಸರಿ ಓದ್ ಮುಗಿಸ್ತೀನಿ ಬ್ರದರ್. ಕ್ಲಾಸ್ಗೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತೀನಿ ಬ್ರದರ್. ಈ ತರ ಒಂದು ಸಬ್ಜೆಕ್ಟ್ ನ ಸ್ಟಡಿ ಮಾಡ್ತೀನಿ, ಸಹೋದರಿಗೆ ಈ ರೀತಿ ಮಾಡ್ತೀನಿ. ಈ ಡಿಸಿಷನ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಅಷ್ಟೇ. ನಿಮ್ಮ ಫಿಸಿಕಲ್ ಆಗಿ ನೀವು ಮಾಡುವಂತ ನಿರ್ಧಾರಗಳು ನೀವು ಮಾಡಿಲ್ಲ ಅಂದ್ರೆ ಏನೋ ಹೇಳಕ್ ಹೋಗ್ಬೇಡ್ರಿ. ನನಗೋಸ್ಕರ ಏನೋ ಒಂದ್ ಹೇಳ್ಬೇಕಂತಲ್ಲ, ಮಾಡಿದ್ರೆ ಹೇಳ್ರಿಲ್ಲ, ಪರವಾಗಿಲ್ಲ. ಮುಂದೆ ಟೈಮ್ ಇದೆ, ಇನ್ನೂ 2-3 ದಿನ ಇದೆ. ಡಿಸಿಷನ್ ಮಾಡ್ಕೊಳ್ರಿ. ನಾವು ಬೇರೆ ಕ್ಲಾಸ್ ಅಲ್ಲಿ ಸಹೋದರ ಕೂಡ ಮಾತಾಡ್ತಾರೆ, ಪ್ಲಾನ್ ಮಾಡ್ಕೊಳ್ರಿ. ಆ ರೀತಿ ಏನಾದ್ರು ಮಾಡಿದ್ರೆ, ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ರೆ ಇಲ್ಲಿವರೆಗೂ ನಾನು ಇನ್ನು ಮುಂದಿನ ವರ್ಷ ಆದ್ರೂ ಇದನ್ನ ಮಾಡ್ಬೇಕು ದೇವ್ರಿಗೋಸ್ಕರ ಅನ್ನುವಂತ ಒಂದು ಯಾವ್ದಾದ್ರು ನಿರ್ಧಾರ ತಗೊಂಡ್ರೆ ಅದ್ರ ಬಗ್ಗೆ ಮಾತಾಡಿ ಅಷ್ಟೇ. ಬ್ರದರ್, ನಾನು ಆಲ್ರೆಡಿ ಫೋನ್ ನೋಡ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ಆದ್ರೆ ಈಗ ಕ್ಲಾಸ್ ಕೇಳಿದ್ಮೇಲೆ ಬ್ರದರ್, ಅದೇ ನಾನು ಫೋನ್ ಹೆಚ್ಚಾಗಿ ನೋಡ್ತಾ ಇದ್ದೆ ಬ್ರದರ್. ಆ ಟೈಮ್ ನ ದೇವ್ರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಬ್ರದರ್. ಓಕೆ, ವೆರಿ ಗುಡ್. ತುಂಬಾ ಥ್ಯಾಂಕ್ ಯು. ಆಕ್ಚುಲಿ ನೋಡ್ರಿ, ಏನಪ್ಪಾ ಅಂದ್ರೆ ಈ ಫೋನ್ ನ ತುಂಬಾ ನೋಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಒಳ್ಳೆ ವಿಚಾರನೆ, ತುಂಬಾ ಒಳ್ಳೆ ವಿಷಯ. ಬಟ್ ಕ್ರಿಸ್ತನ ಪಿತ ಸರಿರೇ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಫೋನ್ ನಾವು ಕಂಟ್ರೋಲ್ ಮಾಡೋಣ, ಫೋನ್ ನಮ್ಮನ್ನ ಕಂಟ್ರೋಲ್ ಮಾಡೋದು ಬೇಡ. ನಾವ್ ಏನೋ ನೋಡಕ್ ಹೋಗಿ ಅದೆಲ್ಲೋ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ನಾನ್ ಪ್ಲಾನೇ ಮಾಡಿಲ್ಲ, ಅದನ್ನ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ರೀತಿ ಎಲ್ಲ ನೋಡಕ್ ಹೋಗ್ಬೇಡ್ರಿ. ನಾನೇನ್ ಪ್ಲಾನ್ ಮಾಡಿದ್ನೋ ಇವತ್ತು ನಾನು ಸಬ್ಜೆಕ್ಟ್ ಕೇಳ್ತೀನಪ್ಪ ನೋಡ್ರಿ. ಇವಾಗ್ಲೂ ಕೂಡ ಫೋನ್ 1 hour ನಿಮ್ ಫೋನ್ ನೋಡ್ತಿರತ್ತಾನೆ ಝೂಮ್ ಅಲ್ಲಿ, ನೋಡ್ಲೇಬೇಕು ಫೋನ್. ಇಲ್ಲ ಅದ್ರಲ್ಲಿ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ತೀನಿ. ನೀವು ಯಾವತ್ತಾದ್ರೂ ಯಾರಾದ್ರೂ ಫ್ರೀ ಇದ್ರೆ ಮಾತ್ರ ನನಗೆ ಇದ್ ಮಾಡ್ರಿ, ನಾನು ನಿಮ್ಗೆ ಕೆಲವೊಂದು ಇದೆಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ಕೊಡ್ತೀನಿ ಫೋನಲ್ಲಿ. ನೀವು ಸ್ಟಡಿ ಮಾಡೋದ್ ಹೆಂಗೆ, ಓದೋದ್ ಹೆಂಗೆ ಎಲ್ಲಾನು ಹಾಕೊಡ್ತೀನಿ. ನೀವು ಅದನ್ನ ಇಟ್ಕೊಂಡು ಏನ್ ಮಾಡ್ಬೋದು, ನೀವು ಸ್ವಾಡ್, ಈ ರೀಪ್ರಿನ್ಸ್ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಇಮಿಡಿಯೇಟ್ ಆಗಿ ಮಾಡಿ ಎಲ್ಲ ಓದ್ಬೋದು. ಇವತ್ತು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ನಿಮ್ಗೆ ಅನುಕೂಲವಾದ ರೀತಿಯಲ್ಲಿ ಅದನ್ನ ಸ್ಟಡಿ ಮಾಡ್ಬೋದು. ಸಂತೋಷ್ ಬ್ರದರ್. ಆದ್ರಿಂದ ಅವಶ್ಯಕವಾದ ವಿಷಯಗಳಿಗೆ, ದೇವರ ವಿಷಯಗಳಿಗೆ ಫೋನ್ ನ ಯೂಸ್ ಮಾಡ್ತೀನಿ, ಲೋಕದ ವಿಷಯಕ್ಕೆ ಫೋನ್ ಯೂಸ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ರಿ. ಓಕೆನಾ? ಅಷ್ಟೇನಿಲ್ಲ. ಹಾಗನ್ಬಿಟ್ಟು ಇವತ್ತು ಫೋನೇ ನೋಡ್ಬಾರ್ದು ಅಂದ್ಬಿಟ್ರೆ ಅದು ಇದಾಗ್ಬಿಡುತ್ತೆ. ದೇವ್ರ ಕಾರ್ಯಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ, ಅನಾವಶ್ಯಕವಾದ ವಿಷಯಗಳನ್ನ ನಾನು ಅದನ್ನ ಸ್ಕಿಪ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಗುಡ್. ಬೇರೆ ಬ್ರದರ್, ನಾನು ಅದು ಆಚೆ ಹೋಗಿದ್ದೆ, ಹಂಗಾಗಿ ಕೇಳಿಸ್ಲಿಲ್ಲ, ಅದಕ್ಕೆ ಓಕೆ, ನೋ ಪ್ರಾಬ್ಲಮ್ ಶಾಂತ ಮಿಸ್ಟರ್. ಬೇರೆ ಯಾರು ಮಾತಾಡ್ತೀರಾ? ಬ್ರದರ್, ನಾನು ಹೇಳಿ ಸೋದರ, ಇಷ್ಟ ಹೇಳಿ. ನಾವು ತಿಳ್ಕೊಂಡಿರುವಂತ ವಾಕ್ಯವನ್ನು ನಾವು ಕೂಡ ಹಂಚ್ಬೇಕಿತ್ತರಿಗೆ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ವೆರಿ ಗುಡ್. ಸೊ ನೀವೇನ್ ತಿಳ್ಕೊಂಡಿದ್ರೆ ಬೇರೆಯವರಿಗೆ ಶೇರ್ ಮಾಡ್ಬೇಕು, ಹಂಚ್ಬೇಕಂತ ಡಿಸೈಡ್ ಮಾಡಿದ್ರ, ಒಳ್ಳೆ ವಿಚಾರ. ಯಾಕಂದ್ರೆ ಸುವಾರ್ತೆ ಸೇವೆ ಅನ್ನೋದು ನಮ್ಗೆ ತುಂಬಾ ಮುಖ್ಯವಾದಂತ ಒಂದು ಭಾಗ. ಇವತ್ತು ನಾವೆಲ್ಲ ಸತ್ಯದಲ್ಲಿ ಇದೀವಿ. ನನಗನ್ಸಿರೋ ಮಟ್ಟಿಗೆ ತುಂಬಾ ಹಾರ್ವೆಸ್ಟ್ ವರ್ಕ್ ಸಹೋದರರು ಸಬ್ಜೆಕ್ಟ್ ಎಲ್ಲ ಮಾತಾಡ್ತಾರೆ ಬೇಸಿಕ್ ಕ್ಲಾಸ್ ಎಲ್ಲ. ಆದ್ರೆ ಅನೇಕ ಸಹೋದರ ಕರ್ಕೊಂಡ್ ಬಂದಿರೋಲ್ಲ ಯಾರು ಗೊತ್ತಾ? ಸಿಸ್ಟರ್ಸ್ ಅವ್ರನ್ನ ಕರೆದು ಕ್ಲಾಸ್ಗಳಿಗೆ ಬರಕ್ ಕೇಳಿ ಬ್ರದರ್ಸ್ ಅವ್ರನ್ನ ಸಬ್ಜೆಕ್ಟ್ ತಗೊಂಡು ಸತ್ಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನಿಮ್ದು ಕೂಡ ಒಂದು ಭಾಗ ಇದೆ, ಒಂದು ಪಾರ್ಟ್ ಇದೆ. ಆದಷ್ಟು ಅದನ್ನ ಮಾಡ್ರಿ, ಖಂಡಿತ ದೇವ್ರು ನಿಮ್ನ ಆಶೀರ್ವದಿಸಲಿ. ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ, ಥ್ಯಾಂಕ್ ಯು ಸಿಸ್ಟರ್. ಓಕೆ, ನೆಕ್ಸ್ಟ್ ನಮ್ಮ ಪ್ರತಾಪ ಅಮ್ಮ ಇದ್ದೀರಾ? ನಿಮ್ಮ ವಿಷಯ ಏನಾದ್ರು ಹೇಳ್ತೀರಾ? ನಾನು ವಾಲ್ಯೂಮ್ಸ್ ನ ಓದಿದ್ದೆ. ಅಂದ್ರೆ ಒನ್ ಟೈಮ್ ಓದಿದಾಗ ನನ್ಗೆ ಏನು ಅರ್ಥ ಆಗ್ಲಿಲ್ಲ, ಸುಮ್ನೆ ಓದಿದ್ದೆ ಅಷ್ಟೇ. ಮತ್ತೆ ಇನ್ನೊಂದ್ ಸಮಯ 1ರಿಂದ ಶುರು ಮಾಡಿದೀನಿ ನಾನು. ಈಗ ನನ್ಗೆ ಸ್ವಲ್ಪ ಎಲ್ಲ ಅರ್ಥ ಆಗ್ತಿದೆ. ಸಬ್ಜೆಕ್ಟ್ಗಳು ಕೇಳ್ತಾ ಇರ್ತೀನಲ್ಲ, ಅದರಿಂದ ನನ್ಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಅದನ್ನ ಹೆಚ್ಚಿಗೆ ಓದಿ ತಿಳ್ಕೊಳ್ಳೋಣ ಅಂತ ಮನಸ್ಸು ಮಾಡಿ ಫಸ್ಟ್ ವಾಲ್ಯೂಮ್ ನಿಂದ ಶುರು ಮಾಡಿದ್ದೀನಿ ಬ್ರದರ್ ನಾನು. ಥ್ಯಾಂಕ್ ಯು ವೆರಿ ಗುಡ್. ತುಂಬಾ ಒಳ್ಳೆ ಒಂದು ವಿಷಯ. ಏನಪ್ಪಾ ಅಂದ್ರೆ ವ್ಯಾಲ್ಯೂಮ್ಸ್ ನಾವು ಎಷ್ಟು ಸರಿ ಓದಿದ್ರು ತುಂಬಾನೇ ಟಫ್. ಬೈಬಲ್, ಸತ್ಯವೇದ ಇರ್ಬೋದು, ವ್ಯಾಲ್ಯೂಮ್ಸ್ ಇರ್ಬೋದು. ವ್ಯಾಲ್ಯೂಮ್ ಬೇರೆ ಏನಂತ ತಿಳ್ಕೊಳಕ್ ಬರ್ರಿ, ಅದು ಬೇರೆನಲ್ಲ, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಇದು ಅಷ್ಟೇ, ಇನ್ನೇನಿಲ್ಲ. ನಮ್ಮನ್ನ ಡೈವರ್ಟ್ ಏನು ಮಾಡಲ್ಲ. ಓದ್ರಿ, ಗೊತ್ತಿಲ್ಲದೆ ಇದ್ದಾಗ ಹಿರಿಯ ಸಹೋದರಿ ಯಾರ ಇದ್ದಾಗ ಅವ್ರ ಹತ್ರ ಕೇಳಿ ತಿಳ್ಕೊಳ್ರಿ, ಪರವಾಗಿಲ್ಲ. ಆದ್ರೆ ನನ್ನ ಒಂದು
ಒಂದು ಆಲೋಚನೆ ನಿಮಗೆ ಕೊಡೋದೇನಪ್ಪಾ ಅಂದ್ರೆ, ಈ ಸಮಯದೊಳಗೆ ವ್ಯಾಲ್ಯೂಮ್ಸ್ ನ ಮುಗಿಸ್ಬೇಕಂತ ಓದ್ಬೇಡ್ರಿ. ಅರ್ಥ ಮಾಡ್ಕೊಂಡು ಓದ್ತೀನಿ, ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳೋವರೆಗೂ ಅದ್ ಬಿಡಲ್ಲ ಅಂತ ಆ ರೀತಿ ಓದ್ರಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮ್ಗೆ. ಮಾರ್ಕ್ ಮಾಡಿ ನೋಟ್ಸ್ ಇಟ್ಕೊಂಡು ಓದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬ್ರದರ್, ನಾವು ಅದು ವಾಲ್ಯೂಮ್ದು ಒಂದನೇ ವಾಲ್ಯೂಮ್ ಓದುವಾಗ ನಂಗೆ ಅರ್ಥ ಆಗ್ಲಿಲ್ಲ ಬ್ರದರ್. ಅದು ಕೆಲವೊಂದು ಆದ್ರೆ ನಾನು ಇವಾಗ ಏನ್ ಮಾಡಿದ್ದೀನಿ, 2ನೇ ವಾಲ್ಯೂಮ್ ಓದ್ತಾ ಇದ್ದೀನಿ. ಅದ್ ಸ್ವಲ್ಪ ಹೋದ್ರು ಅರ್ಥ ಮಾಡ್ಕೊಬೇಕಂತ ಅದು ಓದ್ತಾ ಇದ್ದೀನಿ ಬ್ರದರ್. ಅರ್ಥ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಇವಾಗ. ಅರ್ಥವಾಗ್ತಿದೆ. ಖಂಡಿತ ಸಾಧನ ಮಿಸ್ಟರ್. ಯಾಕಂದ್ರೆ ಕೆಲವೊಂದು ವಿಷಯಗಳು ನಾವು ಬಿಗಿನಿಂಗ್ ಓದಿದಾಗ ಅರ್ಥ ಆಗಲ್ಲ, ಈಗ ಸ್ವಲ್ಪ ಅರ್ಥವಾಗುತ್ತೆ. ಇನ್ನು ಸ್ವಲ್ಪ ದಿನ ಬಿಟ್ಟು ಹೋದಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಯಾಕಂದ್ರೆ ನಮ್ಮ ಸತ್ಯದ ಜ್ಞಾನ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಅದು ಕೂಡ ಅರ್ಥವಾಗುತ್ತೆ. ಪರವಾಗಿಲ್ಲ, ಆದ್ರೂ ಕೂಡ ಓದ್ರಿ. ನಿಮ್ ಅರ್ಥವಾಗದೇ ಇದ್ರು ಪರವಾಗಿಲ್ಲ, ಅರ್ಥವಾಗದಿರೋದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮುಂದೊಂದು ದಿನ ಅದು ನಿಮ್ಗೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಏನಾಗುತ್ತೆ ಅರ್ಥವಾಗುತ್ತೆ. ಆದ್ರೂ ಓದೋದನ್ನ ಬಿಡ್ಬೇಡ್ರಿ. ವೆರಿ ಗುಡ್ ಶಾಂತ ಮಿಸ್ಟರ್, ಕಂಟಿನ್ಯೂ ಮಾಡಿ. ದೇವ್ರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಓಕೆ, ನೆಕ್ಸ್ಟ್ ಬೇರೆ ಯಾರು? ಮಂಜಮ್ಮ ಸಿಸ್ಟರ್. ನಮಸ್ತೆ ಬ್ರದರ್. ಹೇಳಿ ಮಂಜಮ್ಮ ಸಿಸ್ಟರ್. ನಮಸ್ತೆ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್, ದೇವ್ರ ಕೃಪೆಯಿಂದ. ಸಿಸ್ಟರ್ ಹೇಳಿ ಸಿಸ್ಟರ್. ನಮಗೆ ಇನ್ನೇನ್ ಓದಕ್ ಬರ್ದಿದ್ರು ಆತ್ಮಗಳ ಆದಾಯ ಮಾಡ್ಬೇಕು ಅನ್ನೋದೊಂದು ದೇವ್ರ ಕೃಪೆಯಿಂದ ಮನ್ಸಿದೆ ಬ್ರದರ್. ಅದು ಹೋದ ವರ್ಷನೂ ಅದೇ ತರ ಹೇಳ್ಕೊಂಡಿದ್ದೆ. ಆದ್ರೂ ಒಂದ್ 4 ಆತ್ಮಗಳಿಗೆ ಒಂದು ಸುವಾರ್ತೆ ಹೇಳಿದೆ, ಬರ್ತಾ ಇದ್ದಾರೆ. ಈ ವರ್ಷನೂ ನಾನು ಆತ್ಮಗಳ ಆದಾಯ ಮಾಡ್ಬೇಕು ಅನ್ನೋದೇ ನಂದು ಒಂದು ಗುರಿ ಬ್ರದರ್. ಗುಡ್ ಸಿಸ್ಟರ್, ತುಂಬಾ ಒಳ್ಳೆ ಒಂದು ವಿಷಯ. ತುಂಬಾ ಒಂದು ಆಲ್ರೆಡಿ ನೀವು ಮಾಡಿದಿರಾ, ತುಂಬಾ ಕೆಲಸಗಳು ಮಾಡಿದಿರಾ, ಇಲ್ಲ ಅಂತಲ್ಲ. ಇನ್ಮೇಲೆ ಕೂಡ ಮಾಡ್ಬೇಕಂತಿದ್ದೀರಾ. ಸೊ ಖಂಡಿತವಾಗ್ಲೂ ಅದು ನಿಮ್ಮ ಒಂದು ವಿಷಯಕ್ಕೆ ಮಟ್ಟಿಗೆ ಅದು ತುಂಬಾ ಮುಖ್ಯವಾದ ಕೆಲಸ. ಮಾಡ್ರಿ, ಯಾರಿಗೆ ದೇವ್ರ ವಾಕ್ಯ ಶೇರ್ ಮಾಡ್ತೀರಾ ಮಾಡ್ರಿ, ಬರ್ಕೊಂಬನ್ರಿ. ಮತ್ತೆ ಸಿಸ್ಟರ್, ಒಂದು ಅನಿಸಿಕೆ ನನಗೆ ಒಂದು ವಿಷಯ ಇದೆ. ಯಾಕೆ ನೀವು ಓದೋದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡಬಾರ್ದು? ಮಾಡ್ತಾ ಇದ್ದೀನಿ ಬ್ರದರ್. ಸ್ವಲ್ಪ ದೇವ್ರ ಕೃಪೆಯಿಂದ ಒಂದ್ ಸ್ವಲ್ಪ ಒಂದು ಈ ಅಕ್ಷರಗಳು ಗುರ್ತಿಸಿ ಓದಿಸ್ತಾ ಇದ್ದಾರೆ ದೇವ್ರು. ಸಹೋದರಿ ಹೆಲ್ಪ್ ತಗೊಳ್ಳಿ. ನೀವು ಏನೋ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಬ್ರದರ್, ನಿಮ್ಗೆ ಯಾರು ಕ್ಲೋಸ್ ಆಗಿರ್ತಾರ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಒಂದೊಂದಾಗಿ ಬಿಡಿಯಾಗಿ ನೀವು ಪ್ರಯತ್ನ ಪಡಿ ಮಂಜಮ್ಮ ಸಿಸ್ಟರ್. ಖಂಡಿತ ಆಗುತ್ತೆ. ನನ್ನ ಒಂದು ಅನಿಸಿಕೆ, ಯಾರಿಗೇನಂತ ಗೊತ್ತಿಲ್ಲ, ನನ್ನ ಅನಿಸಿಕೆ ಹೇಳ್ತೀನಿ. ಸತ್ಯವೇದ ವಿದ್ಯಾರ್ಥಿಗಳು ಬೈಬಲ್ ಓದದೇ ಇರಬಾರ್ದು. ಓದಕ್ಕೆ ಹೆಂಗಾದ್ರೂ ಕಲಿಬೇಕು. ಕಲಿಸ್ತಾ ಇದಾರೆ, ರೇಷ್ಮಾ ಓದಿಸ್ತಾ ಇದಾರೆ ಬ್ರದರ್. ರೇಷ್ಮಾ ತಂಗಿ ಹತ್ರ ಕಲ್ಕೊಳ್ಳಿ, ಬಿಡ್ಬೇಡ್ರಿ. ಒಂದು ಪಣ ತೊಟ್ಬೇಕು ನೀವು. ಕಲಿತೀನಿ, ಬಿಡೋದೇ ಇಲ್ಲ, ನಾನು ಹೆಂಗಿದ್ರೆ ಬೈಬಲ್ ಓದ್ಬೇಕಂತ ಡಿಸೈಡ್ ಮಾಡ್ಕೊಳ್ರಿ ಸಿಸ್ಟರ್. ಆ ರೀತಿ ಡಿಸಿಷನ್ ಮಾಡ್ಕೊಳ್ರಿ. ಖಂಡಿತ ನಿಮ್ ಕೈಲಾಗುತ್ತೆ. ಈ ವರ್ಷ ಇಲ್ದ ಮುಂದಿನ ವರ್ಷ 2026 ಮುಗಿಯೋಷ್ಟ್ರೊಳಗಡೆ ನೀವು ಬೈಬಲ್ ನ ಓದೋರಾಗಿರ್ತೀರಾ. ಅದು ಕೂಡ ಒಂದು ಡಿಸಿಷನ್, ಅದು ಕೂಡ ಆಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇದನ್ನು ಕೂಡ ಆಡ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿ. ಸರಿ, ಓಕೆ ಬ್ರದರ್, ಪ್ರಾರ್ಥನೆ ಮಾಡಿ ಬ್ರದರ್. ಓಕೆ, ಖಂಡಿತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು, ಒಳ್ಳೆ ನಿರ್ಧಾರ ತಗೊಂಡಿದ್ರಾ. ಸೊ ಓಕೆ, ನೆಕ್ಸ್ಟ್ ಬೇರೆ ಚಿತ್ರ ಸಿಸ್ಟರ್. ನಾನು ಮುಂದಿನ ನಾನು ಓದ್ಬೇಕು. ಬೇರೆ ಯಾರಿದ್ದೀರಾ? ಕಾರ್ತಿಕ್ ಬ್ರದರ್, ದೀಪಾ ಸಿಸ್ಟರ್. ನಾನು ಫಸ್ಟ್ ಬೈಬಲ್ ಬಂದು 5 ಚಾಪ್ಟರ್ ಓದ್ಬಿಟ್ಟು ಒಂದ್ಸಲ ಮುಗಿಸ್ಬೇಕಂತ ಮುಗಿಸಿದೆ ಬ್ರದರ್. ಇವಾಗ ಅದು ಫಾಸ್ಟ್ ಆಗಿ ಓದಿನಿ. ಇವಾಗ 1 ಚಾಪ್ಟರ್ ಆಗಿ ಸ್ಟಾರ್ಟ್ ಮಾಡಿದೀನಿ ಬ್ರದರ್. ಮೀನ್ಸ್ ಅವಾಗ ನಮ್ಗೆ ಇನ್ನ ಅರ್ಥ ಆಗುತ್ತಲ್ಲ ಅಂತ ಒಂದ್ ಚಾಪ್ಟರ್ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊತಾ ಇದೀನಿ ಬ್ರದರ್. ಅದನ್ನ ನೋಟ್ಸ್ ಬರೀತೀನಿ. ಅದ್ರಲ್ಲಿ ನನಗೆ ಏನ್ ಅರ್ಥ ಆಯ್ತು ಒಂದ್ ಚಾಪ್ಟರ್ ಅಲ್ಲಿ ಅದನ್ನ ಒಂದ್ ಸ್ವಲ್ಪ ನೋಟ್ಸ್ ತರ ಬರೀತೀನಿ ಬ್ರದರ್. ಜೆನಿಸಿಸ್ ಫಸ್ಟ್ ಚಾಪ್ಟರ್ ನನ್ಗೆ ಏನ್ ಅರ್ಥ ಆಯ್ತು ಆತರ. ಪ್ರತಿದಿನ ಮಾಡ್ತೀರಾ ಸಿಸ್ಟರ್? ಇದು ಡೈಲಿ ಮಾಡ್ತೀರಾ? ಡೈಲಿ ಮಾಡ್ತೀನಿ. ಅಂದ್ರೆ ಎಷ್ಟು ಸಮಯ ಕೊಡ್ಬೋದು ನೀವು ಇದಕ್ಕೆ ಮಾಡೋದಕ್ಕೆ? ನಾನೊಂದು 45 ಮಿನಿಟ್ಸ್ ಆಗುತ್ತೆ ಬ್ರದರ್. 1 hour 45 minutes ಟೈಮ್ ಕೊಡ್ತೀರಾ? ದೇವ್ರಿಗೋಸ್ಕರ ಇಟ್ಬಿಟ್ಟಿದ್ದೀರಾ ಟೈಮ್ ನ. ಓಕೆ, ವೆರಿ ಗುಡ್ ಸಿಸ್ಟರ್. ಹೌದು ಬ್ರದರ್. ಅವಾಗ ಒಂದು ಚಾಪ್ಟರ್ ವಾಲ್ಯೂಮ್ ಫಸ್ಟ್ ಚಾಪ್ಟರ್ ಓದ್ಬಿಟ್ಟೆ. ಫಸ್ಟ್ ವಾಲ್ಯೂಮ್ ಓದಿದೀನಿ ಬ್ರದರ್. ಇವಾಗ ಸೆಕೆಂಡ್ ವಾಲ್ಯೂಮ್ ಓದಕ್ ಸ್ಟಾರ್ಟ್ ಮಾಡಿದೀನಿ ಸ್ವಲ್ಪ. ಗುಡ್ ಸಿಸ್ಟರ್. ಒಳ್ಳೆ ಕೆಲಸ. ಸೊ ಹಾಗೆ ಮುಂದುವರ್ಸ್ರಿ. ಒಳ್ಳೆ ಪ್ಲಾನ್ ಮಾಡಿದಿರಾ, ಕಂಟಿನ್ಯೂ ಮಾಡ್ರಿ. ದೇವ್ರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಬೇರೆ ಚಿತ್ರ ಸಿಸ್ಟರ್. ಕಾರ್ತಿಕ್ ಬ್ರದರ್. ನಮಸ್ತೆ ಬ್ರದರ್. ಶ್ರೀಕಾಂತ್ ಬ್ರದರ್ ಹೇಳಿ. ನಾವು ಕೇಳ್ತದೆ ಬ್ರದರ್? ಕೇಳಿಸ್ತಾ ಇದೆ ಶ್ರೀಕಾಂತ್ ಬ್ರದರ್. ನಮಸ್ತೆ ಹೇಳಿ ಬ್ರದರ್. ನಮಸ್ತೆ ಬ್ರದರ್. ಹೇಗಂದ್ರೆ ನಮ್ಗೆ ಬೈಬಲ್ ಓದ್ ಬರ್ತಿದ್ದಿಲ್ಲ. ದೇವ್ರ ಕೃಪೆಯಿಂದ ಸಿಸ್ಟರ್ ಮೂಲಕವಾಗಿ ಅನೇಕ ವಿಚಾರ ತಿಳ್ಕೊಳ್ತಾ ಇದ್ದೆ. ನನ್ನ ಆಸೆ ಏನಂದ್ರೆ ನಾನ್ ತಿಳ್ಕೊಂಡು ಈ ತರ ತಿಳಿಸ್ಬೇಕಂತ ಆಸೆ. ಖಂಡಿತ. ಹಂಗಾಗಿ ದೇವ್ರ ಕೃಪೆಯಿಂದ ಮಕ್ಕಳಿಂದ ಪ್ರಕಟಣೆವರೆಗೂ ಓದಿದೆ. ಈಗ
ಆದಿಕಾಂಡ ಆದಿಕಾಂಡ ಮುಗಿಸ್ಕೊಂಡು ಹೋಗ್ತಾ ಇದೀನಿ brother, ಮುಂದಕ್ಕೆ ಹೋಗ್ತಾ ಇದೀನಿ. ಓಕೆ, ಅಂದ್ರೆ ವಿಮೋಚನೆ ನೀವು ಈಗ ಮೊದ್ಲು ಓದಕ್ ಬರ್ತಿಲ್ಲ ತಾನೆ, ಈಗ ಕಲ್ತಿದ್ದೀರಾ ಅದನ್ನ? ಹಾ ಕಲ್ತಿದ್ದೀನಿ brother, ದೇವ್ರ ಕೃಪೆಯಿಂದ ಬರ್ತಾ ಇತ್ತು ಸ್ವಲ್ಪ ಗುಡ್ 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 ಗುಡ್. ಬರ್ತಾ ಇದ್ brother, Very ಆದ್ರೂ ಸ್ವಲ್ಪ ಅರ್ಥ ಆಗಲ್ಲ. ಹಾಗಾಗಿ ಸ್ವಲ್ಪ ಹಂಗೆ ದೇವ್ರ ಕೃಪೆಯಿಂದ ಮುಂದಕ್ಕೆ ಹೋಗ್ತಾ ಇದೀನಿ. ಒಂದೊಂದ್ ಟೈಮ್ ಅರ್ಥ ಆಗಲ್ಲ ಅದೇ ಮಾಡ್ತೀನಿ, ಎರಡೆರಡು ಸತಿ ಕುತ್ಕೊಂಡು ಎರಡೆರಡು ಸತಿ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ ಓಕೆ ಓಕೆ. ಆದಿಕಾಂಡ ಮುಗಿಸಿ ಒಂದ್ ಮುಂದೆ ಮಾತು ಹೇಳಿದ್ರಿ ನೀವು, ಹೌದು, brother. ಒಂದ್ ವಿಷಯ ಹೇಳಿದ್ರಿ, ಏನಪ್ಪಾ ಅಂದ್ರೆ ನಾನ್ ಮಾತ್ರ ಅಲ್ಲ ಬೇರೆಯವ್ರು ಕೂಡ ತಿಳಿಸ್ಬೇಕು ಅಂತ ನನ್ನ ತುಂಬಾ ಆಸೆ ಇದೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಇದು ನಿಮ್ಮ ಆಸೆ ಮಾತ್ರ ಅಲ್ಲ, ದೇವ್ರ ಆಸೆ ಕೂಡ ಅದೇ, ಕರೆಕ್ಟ್ ಅಲ್ವಾ? ಅದರಿಂದ ನೀವು ಒಳ್ಳೆ ವಿಷಯ ಮಾಡ್ತಿದ್ರ. ಬಟ್ ಏನ್ ಮಾಡ್ತೀರಾ ಅಂದ್ರೆ ಓದ್ನ ಕಂಟಿನ್ಯೂ ಮಾಡ್ರಿ. ಕಂಟಿನ್ಯೂಟಿ ಇದ್ದಾಗ ನಿಮ್ಗೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಮುಂದೊಂದ್ ದಿನ ಏನಾಗುತ್ತೆ, ತುಂಬಾ ಸ್ಪಷ್ಟವಾಗಿ ಅದನ್ನ ಓದೋದಕ್ಕೆ ಆಗ್ಬಿಡುತ್ತೆ. ಒಂದಲ್ಲ ಒಂದಿನ ತುಂಬಾ ಸ್ಪಷ್ಟವಾಗಿ ಓದ್ತೀರಾ. ಬಟ್ ಅದಕ್ಕೆ ಗ್ಯಾಪ್ ಕೊಡ್ಬಾರ್ದು. ಪ್ರತಿದಿನ ಅಟ್ಲೀಸ್ಟ್ ಒಂದು ಸಮಯನ ನಿಗದಿಯಾಗಿ ಕೊಟ್ಬಿಡ್ಬೇಕು. ಈ ಟೈಮಲ್ಲಿ ಈ ಟೈಮ್ ನೀವು ಯಾಕಂದ್ರೆ ಓದ್ತೀನಿ 7 ಗಂಟೆ ತನಕ. ಓಕೆ ಓಕೆ ಓಕೆ. ಈಗ ಯಾಜಕ ಕಾಂಡದಲ್ಲಿ ಓದ್ತಾ ಇದ್ದೀನಿ ಮದರ್. ವಾವ್, ಸೂಪರ್ ಸೂಪರ್. ಓಕೆ, ಗುಡ್ ಗುಡ್. 21ನೇ ಅಧ್ಯಾಯದಲ್ಲಿ ಓದ್ತಾ ಇದ್ದೀನಿ. ಹೌದಾ, ವೆರಿ ಗುಡ್ ವೆರಿ ಗುಡ್. ಓಕೆ, ಕಂಟಿನ್ಯೂ ಮಾಡಿ, ಮುಂದುವರಿಸ್ತೀವಿ ಅದನ್ನ. ಹಾ ಮದರ್, ಯಾಕಂದ್ರೆ ನಾನು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ನಮಗೆ ಗೊತ್ತಿಲ್ದಂಗೆ ಇನ್ನೊಬ್ರು ಕೇಳಿದ್ರೆ ಅವ್ರು ಉತ್ತರ ಹೇಳಿದ್ರೆ ಉತ್ತರ ಹೇಳ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎರಡು ವಿಚಾರಗಳು ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವು ಓದು ಕಲಿಯೋದು ಒಬ್ರು ಹೇಳ್ದಾಗ ಅದು ಸರಿ ಇದೆಯಾ ಅಂತ ನಾವು ಪರಿಶೀಲನೆ ಮಾಡೋದಕ್ಕೆ ನಮ್ಗೆ ಓದು ಬರಹ ಬೇಕು. ಕರೆಕ್ಟ್ ಇದೆ. ನಾವು ಇರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾ, ನಮ್ಗೆ ಅದು ಬೇಕೇ ಬೇಕು. ಅದರಿಂದ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕಷ್ಟ ಅಲ್ಲ ಬದರ್, ಅವ್ರು ಏನಾರ ಕೇಳಿದ್ರೆ ಉತ್ತರ ನಾವು ಹೇಳಂಗಿರ್ಬೇಕು. ಕರೆಕ್ಟ್ ಕರೆಕ್ಟ್. ಹೌದು ಹೌದು. ಅದು ಗೊತ್ತಿಲ್ದಂಗ ನೀ ಹೇಳಿದ್ರೆ ನಿನ್ಗೆ ಏನ್ ಬರ್ತದ ಅಂತ ಹೇಳಿದಪ್ಪ ಅಂತಂದ್ರೆ ಏನಾಗತ್ತೆ, ಅಲ್ಲಿ ಒಂಥರ ಅಸಹ್ಯ ಆಗ್ಬಿಡ್ತತೆ. ಅದು ಖಂಡಿತ ಖಂಡಿತ ಖಂಡಿತ. ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ. ಇಲ್ಲಿರೋರು ಸ್ವಲ್ಪ ಬಹಳ ಇದೇ ಇದಾರೆ, ಯಾಕಂದ್ರೆ ಅವ್ರು ಬಹಳ ತಿಳಿದಂತರ ಇದಾರೆ. ನಾವು ಒಂದ್ ಸ್ವಲ್ಪ ತಿಳ್ಕೊಂಡು ಅವ್ರ ಮುಂದೆ ಸ್ವಲ್ಪ ಇಟ್ರೆ ಆಮೇಲೆ ಅವ್ರು ಹೇಳಿದ ಉತ್ತರ ಒಂದಾರು ಪ್ರಶ್ನೆ ಉತ್ತರ ಹೇಳಂಗಿರ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಂಗಾಗಿ ಚೆನ್ನಾಗ್ ಬೈಬಲ್ ತಿಳ್ಕೊಂಡು ಇತರ ತಿಳಿಸುವಂತೆ ನಾವು ಅನೇಕ ಜನಕ್ಕೆ ಸುವಾರಿಸರ್ಬೇಕಂತ ಬಹಳ ಆಸೆ ಇದೆ ಬದರ್. ಯಾಕಂದ್ರೆ ಸಹೋದರರು ಇದ್ದಾರೆ, ಆದ್ರೆ ಇಂಥ ವಾಕ್ಯಗಳು ಅವ್ರ ಹತ್ರ ಇಲ್ಲ ಬದರ್. ಅವ್ರ ಹತ್ರ ಇರೋವೆಲ್ಲ ಬರೀ ಹಳೇದೆ ಈ ಸಭೆಯಲ್ಲಿರೋದು. ಅದನ್ನ ಹೋದ್ರುನು ಮನಸ್ ಬರಲ್ಲ, ಅವ್ರು ಮಾತಾಡೋ ಮಾತು ನಮಗೆ ಸೇರಲ್ಲ. ಹಂಗಾಗಿ ಫಸ್ಟ್ ನಾ ತಿಳ್ಕೊಂಡು ಅವ್ರು ತಿಳಿಸ್ಬೇಕಂತ ಬಹಳ ಆಸೆ. ದೇವ್ರ ಕೃಪೆಯಿಂದ ಖಂಡಿತ ಮಾಡಿ. ಒಳ್ಳೆ ವಿಷಯ, ದೇವರಿಗೆ ಮೆಚ್ಚುಗೆ ಆದಂತ ವಿಷಯ. ಬಿಡ್ಬೇಡ್ರಿ, ನೀವು ಓದಿ ಆ ಕೆಲಸವನ್ನ ಮಾಡೋದ್ರಲ್ಲಿ ಯಾವಾಗ್ಲೂ ದೃಢವಾಗಿರ್ರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಓಕೆ, ನೆಕ್ಸ್ಟ್ ನಮ್ಮ ಕಾರ್ತಿಕ್ ಬ್ರದರ್. ಹೇಳಿ ಕಾರ್ತಿಕ್ ಬ್ರದರ್. ಬ್ರದರ್, ಇದುವರೆಗೂ ನಾನು ಸರಿಗೆ ವಾಲ್ಯೂಮ್ಸ್ ಓದಿರ್ಲಿಲ್ಲ. ಇದಕ್ ಮೇಲೆ ಓದೋಣ ಅಂತ ಇದೀನಿ ಬ್ರದರ್. ಇನ್ಮೇಲೆ ಸರಿಯಾಗಿ ಓದ್ತೀರಾ? ಬ್ರದರ್. ಓಕೆ, ಓದ್ರಿ. ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ವಿತೌಟ್ ಪ್ಲಾನ್ ಇಲ್ದೆ ನಾವು ಏನು ಮಾಡಕ್ಕಾಗಲ್ಲ. ಬಾಯಲ್ಲಿ ಹೇಳ್ದಾಗ ಅದು ಆಗಲ್ಲ. ನೀವೊಂದು ಪ್ಲಾನ್ ಮಾಡ್ಕೊಂಡು ಒಂದು ಡೈರಿ ತಗೊಂಡು ಒಂದು ಬುಕ್ ಅಲ್ಲಿ ಇದ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ರಿ. ದೇವ್ರಿಗೋಸ್ಕರ ಮಾಡ್ರಿ. ಕೆಲವೊಂದು ವಿಷಯಗಳು ನಾವು ಮಾಡ್ತೀನಿ ಅಂದ್ರೆ ಯಾರು, ನಿಜ ಹೇಳ್ತೀನಿ, ಯಾರು ಮಾಡಲ್ಲ, ಇನ್ಕ್ಲೂಡಿಂಗ್ ಮೀ. ನಾನ್ ಮಾಡ್ಬೇಕಂತ ಕೆಲವೊಂದು ನಿರ್ಧಾರ ತಗೊಂಡು ದೇವ್ರ ಹತ್ರ ಪ್ರಾರ್ಥನೆ ಕುತ್ಕೊಂಡು ಇದ್ ಕೆಲ್ಸನ ನಿಮ್ಗೋಸ್ಕರ ಮಾಡ್ತೀನಿ ತಂದೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ನನಗ್ ಶಕ್ತಿ ಕೊಡಿ, ಬಲ ಕೊಡ್ರಿ, ನಿಮ್ಮ ಆತ್ಮ ಕೊಡ್ರಿ ಅಂತ ದೇವ್ರ ಹತ್ರ ಕೇಳಿ ಅದು ನಿರ್ಧಾರ ತಗೊಂಡ್ ಮಾಡ್ರಿ. ಖಂಡಿತ ಆಗುತ್ತೆ. ಓಕೆನಾ? ಸರಿ ಬ್ರದರ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್. ಓಕೆ, ನೆಕ್ಸ್ಟ್ ಸರೋಜ ಸಿಸ್ಟರ್. ನಮ್ಮ ನವೀನ್ ಬ್ರದರ್. ನವೀನ್ ಬ್ರದರ್ ಮಾತಾಡೋದು ತುಂಬಾನೇ ಕಷ್ಟ. ಅವ್ರ ಹತ್ರ ಎಲ್ಲೂ ಯಾವುದು ಮಾತಾಡೋದೇ ಇಲ್ಲ. ನವೀನ್ ಬ್ರದರ್ ಕೇಳಿಸ್ತಾ ಇದೆಯಾ? ನೋಡ್ರಿ, ಇನ್ನು ಎಲ್ಲಿ ಇದಾರೆ ಅಂತ ಗೊತ್ತಿಲ್ಲ. ಮ್ಯೂಟ್ ಮಾಡಿಲ್ಲ. ಓಕೆ, ಮ್ಯೂಟ್ ಮಾಡಿಲ್ಲ. ಸರಿ, ಇಡ್ಲಿ. ನವಿತಾ ಸಿಸ್ಟರ್ ಹೇಳಿ. ಬ್ರದರ್, ಹಾ, ಈಗ ನಾವ್ ಪ್ಲಾನ್ ಮಾಡಿದ ರೀತಿನೇ ದೇವ್ರು ಹೊಸ ವರ್ಷಕ್ಕೆ ಏನಾದ್ರು ನಮಗೂ ಏನಾದ್ರು ಪ್ಲಾನ್ ಮಾಡಿರ್ತಾರ ಬ್ರದರ್? ಇಲ್ಲ, ಇಲ್ಲಿ ನಾವು ದೇವ್ರಿಗೆ ಒಡಂಬಡಿಕೆ ಮಾಡ್ಕೊಂಡಿದೀವಲ್ಲ, ನಮ್ಮನ್ನ ನಾವು ಅರ್ಪಣೆ ಮಾಡಿದ್ರೆ ನಮಗೋಸ್ಕರ ದೇವ್ರು ಕೊಡ್ಬೇಕಂತ ಬ್ಲೆಸ್ಸಿಂಗ್ಸ್ ಎಲ್ಲ ದೇವ್ರು ಇಟ್ಟಿರ್ತಾರೆ. ಅದು ನಮ್ ಖಂಡಿತ ಕೊಡ್ತಾರೆ. ಆದ್ರೆ ನಾವು ದೇವ್ರಿಗೋಸ್ಕರ ಏನ್ ಮಾಡ್ಬೇಕಂತ ನಾವು ಡಿಸೈಡ್ ಮಾಡ್ಬೇಕು. ಅದೇ ನಮ್ಮ ಡಿಸಿಷನ್ಸ್. ಸರಿ ಬ್ರದರ್. ದೇವ್ರು ನಮ್ಗೆ ಕೊಡೋದು ಖಂಡಿತವಾಗ್ಲು ಇಲ್ಲಿವರೆಗೂ ಕೊಡ್ತಾ ಇದಾರೆ. ಇಲ್ಲಿವರೆಗೂ ದೇವ್ರು ನಡೆಸ್ತಾ ಇದಾರೆ. ಹೆಂಗ್ ಗೊತ್ತಾ ನಿಮ್ಗೆ? ಅದಕ್ಕೆ ನಾನು ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ ಎಲ್ರಿಗೂ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 2026 ನಿಮ್ಗೆ ಆದ್ರೆ ಅಂದ್ರೆ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ. ಒಂದ್ ಡೈರಿ ತಗೊಂಡು
ನಿಮ್ಗೆ ದೇವ್ರು ಏನೇನ್ ಅದ್ಭುತ ಮಾಡಿದ್ರೆ ಏನೇನ್ ಒಂದು ಆತ್ಮಿಕ ವಿಷಯಗಳನ್ನ ಕೊಟ್ಟಿದಾರೆ ಅಂತ ಎಲ್ಲ ಬರ್ಕೊಂಬನ್ರಿ ಯಾವ ಯಾವ ದಿನದಲ್ಲಿ. ಆ ವರ್ಷದ ಅಂತಿದ್ರೆ ಕುತ್ಕೊಂಡು ಓದ್ರಿ. ನಿಮ್ಮ ಕಣ್ಣಲ್ಲಿ ನೀರ್ ಬರ್ದಿದ್ರೆ ಕೇಳಿ ದೇವ್ರು ಏನ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ದೇವ್ರು ನಮ್ಗೆ ಎಲ್ಲವನ್ನ ಮಾಡ್ತಾ ಇದಾರೆ, ನಾವು ದೇವ್ರಿಗೋಸ್ಕರ ಏನ್ ಮಾಡ್ಬೇಕಂತ ಡಿಸಿಷನ್ ಅಷ್ಟೇ. ಓಕೆನಾ? ಸರಿ ಸರಿ. ಹಾಗಾಗಿ ಓಕೆ, ಸೊ ಮಾಡಿ. ನವಿತಾ ಸಿಸ್ಟರ್, ಓಕೆ ಟೈಮ್ ಆಗ್ತಿದೆ. ಸರೋಜಾ ಸಿಸ್ಟರ್, ಓಕೆ. ಎಲ್ಲಪ್ಪ ಬ್ರದರ್? ಬ್ರದರ್ ಕೇಳಿಸ್ತಿದ್ಯಾ? ಹಲೋ ಸರೋಜಾ ಸಿಸ್ಟರ್ ಕೇಳಿಸ್ತದೆ, ಹೇಳಿ ಹೇಳಿ. ಬ್ರದರ್, ಇಷ್ಟು ದಿನ ನಾನು ಬೈಬಲ್ ಓದ್ತಿದ್ದೆ, ಬಟ್ ಯಾವಾಗ್ಲೋ ಒಂದ್ಸರಿ ಓದ್ಬಿಟ್ಟು ಸುಮ್ನೆ ಎತ್ತಿಡ್ಬಿಡ್ತಿದ್ದೆ. ಆದ್ರೆ ಇನ್ನು ಮೇಲೆ ಕಂಪಲ್ಸರಿ ಇಷ್ಟು ಟೈಮ್ ಅಂತ ನಾನು ಕೊಟ್ಟು ಅದನ್ನ ರೆಗ್ಯುಲರ್ ಆಗಿ ಓದ್ತೀನಿ. ಮತ್ತೆ ವ್ಯಾಲ್ಯೂಸ್ ಮೊನ್ನೆ ಬ್ರದರ್ ಹತ್ರ ಬಂದೆ ಪ್ರೇಯರ್ಗೆ ಹೋದಾಗ, ಅದನ್ನು ಇನ್ಮೇಲೆ ಕರೆಕ್ಟ್ ಆಗಿ ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು. ನೀವು ತಗೊಂಡಿರೋ ನಿರ್ಧಾರವನ್ನ ಪೂರೈಸೋದಕ್ಕೆ ದೇವ್ರು ನಿಮ್ಗೆ ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು. ಓಕೆ, ಎಲ್ಲಪ್ಪ ಬ್ರದರ್? ಹಾ ಬ್ರದರ್, ನಾವು ದೇವರ ಹತ್ರ ನಾವು ಯಾವತ್ತು ಒಡಂಬಡಿಕೆ ಮಾಡ್ಕೊಂಡಿವ್ರಿ. ಅವತ್ತಿಂದ ಈಗ ನಾವು ಇಲ್ಲಿ ನಾವು ಹೇಳ್ಬೇಕಂದ್ರೆ ಬ್ರದರ್, ನಾವು ಗೋರಾಜ್ಯದಲ್ಲಿ ನಾವು ಒಬ್ಬನೇ ಇದ್ದೇನ್ರಿ. ಎಲ್ಲ ನನ್ಗೆ ಯಾವ ತರ ಇದು ಮಾಡ್ತಾರಂದ್ರೆ ಬ್ರದರ್, ಅದು ಅವು ನೀ ಸಭೆಗೆ ಹೋಗಂಗಿಲ್ಲ, ನೀ ಕುಂತ್ಕೊಂಡ್ ಮನೆಯಲ್ಲಿ ಇದು ಮಾಡ್ತಿ, ಹಂಗ್ ಮಾಡ್ತಿ, ಆಮೇಲೆ ನೀ ಇರಂಗಿಲ್ಲ, ನೀನು ಕ್ರಿಶ್ಚಿಯನ್ ಅಂತ ಆ ತರ ನೀವು ನೀವು ಅರ್ಥ ಮಾಡ್ಕೊಂಡ್ರಿ ಬ್ರದರ್, ಅರ್ಥ ಆಗಿರ್ಬೇಕು ಬ್ರದರ್. ದೇವ್ರು ನನಗೆ ಅದರಲ್ಲಿ ದೇವ್ರು ನನಗೆ ಇದುವರೆಗೂ ಯಾವುದು ಒಂದು ಕ್ಷಣನೂ ಮನಸ್ಸು ಚಂಚಲ ಆಗದ ಹಾಗೆ ದೇವ್ರು ನನಗೆ ನಡೆಸ್ಯಾನಲ್ರಿ. ಸೇರ್ಬೇಕು ನನಗೆ ಯಾರು ನನಗೆ ಎಷ್ಟೋ ಜನ ನಮ್ಮ ಕುಟುಂಬದಲ್ಲೇ ಆಗಲಿ, ಅಕ್ಕಪಕ್ಕದವ್ರಾಗಲಿ, ಈ ಸಭೆಗೆ ನಾವು ಜನ ಕೂಟದಲ್ಲಿ ಬಂದವರೆಲ್ಲ ನಮ್ಗೆ ತುಂಬಾ ಇದು ಮಾಡ್ತಾರೆ ಬ್ರದರ್. ಹೆಂಗಂದ್ರೆ ಅವ್ರು ನಮ್ಗೆ ಟಾರ್ಚರ್ ಮಾಡ್ಬೇಕಂತ ಅಲ್ರಿ, ಅದು ಉದ್ದೇಶದಿಂದ ಅಂತ ಅಲ್ರಿ. ಅವ್ರು ನೀವು ಒಬ್ಬನೇ ಕುಂತ್ಕೊಂಡು ನೀ ಈ ತರ ಇದು ಮಾಡ್ತೀಯಲ್ಲ ಅಂತೇಳಿ ನನಗೆ ಒಂಥರ ಇದು ಮಾಡ್ತಾರಲ್ರಿ. ಅದನ್ನ ದೇವ್ರನ್ನ ಯಾವುದೋ ತರ ಒಂದು ಕ್ಷಣ ಮಾತ್ರ ಅದನ್ನ ಮನಸ್ಸು ಚಂಚಲ ಮಾಡಿ ದೇವ್ರ ನಂಗೆ ನಡ್ಸಿಲ್ಲಲ್ರಿ. ಅದನ್ನ ನನಗೆ ದೇವ್ರಿಗೆ ಧನ್ಯವಾದ. ಮುಂದೆ ನೀವು ಸ್ವಲ್ಪ ಪ್ರೇರ್ ಮಾಡ್ಕೊಳ್ರಿ. ನಾನು ಎಷ್ಟೋ ಜನರಿಗೆ ಹೇಳ್ತೇವಲ್ರಿ ಸಾಕ್ಷಿ. ಅವ್ರು ಹೇಳಿದಾಗ ಅವ್ರಿಗೆ ಏನ್ ಅನ್ಸೈತಿ ಅಂದ್ರೆ ನಾನು ಒಬ್ಬಂಟಿಯಾಗಿ ಇರೋದ್ರಿಂದ ರೀ, ಅದು ದೇವ್ರಿಗೆ ಗೊತ್ತು. ಆದ್ರೆ ಜನ ನಮ್ಗೆ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಏನು ನೀನ್ ಸ್ವಲ್ಪ ಕಲ್ತವಲ್ಲ, ನಿನ್ಗೆ ಏನ್ ಗೊತ್ತಿ, ಇಷ್ಟೆಲ್ಲ ಕ್ರಿಶ್ಚಿಯನ್ ಇಷ್ಟೆಲ್ಲ ಮಾಡ್ತಾರೆ, ನೀನ್ ಈಗ ಒಬ್ಬನ ಮನೆಯಲ್ಲಿ ಕುತ್ಕೊಂಡು ಹಿಂಗ್ ಮಾಡ್ತಿದ್ದೆ ಹಿಂಗೆಲ್ಲ ಇದು ಮಾಡ್ತಾರಲ್ರಿ. ಅದು ನಿಮ್ಗೆ ಅರ್ಥ ಆಗಿರ್ಬೋದು. ಅದು ಖಂಡಿತ ದೇವ್ರ ಅರ್ಥ ಆಯ್ತು. ಆಕ್ಚುಲಿ ನಿಮ್ಗೆ ಏನಂದ್ರೆ ನೋಡ್ರಿ, ಇಲ್ಲಿ ನಿಮ್ಮಿರುವಂತ ಪರಿಸ್ಥಿತಿಯಲ್ಲಿ ಖಂಡಿತ ಕಷ್ಟ ಇದೆ ಅಲ್ವಾ. ಸೊ ಒಬ್ರಲ್ಲಿ ಇರೋದು ಮತ್ತೆ ಸಭೆಗೆ ಹೋಗದೇ ಇರೋಂತ ವಿಷಯ, ಅದೆಲ್ಲ ಜನ ಏನ್ ಅನ್ಕೊಂಡ್ರು, ನಿಮಗ್ ಗೊತ್ತಿದೆ ದೇವ್ರು ನಿಮ್ಮನ್ನ ಯಾವ ರೀತಿ ನಡೆಸ್ತಾ ಇದ್ರೆ, ಯಾವ ರೀತಿ ಸತ್ಯ ಕೊಡ್ತಾ ಇದ್ರೆ ನಿಮ್ಗೆ ನಡೆಸ್ತಾ ಇದೆ ಅಲ್ವಾ. ಸೊ ನಿಮ್ ಪರಿಸ್ಥಿತಿ ಗೊತ್ತು, ನಿಮ್ ಸಿಚುವೇಶನ್ ಗೊತ್ತು, ಎಲ್ಲಾ ವಿಷಯಗಳು ನಿಮ್ಗೂ ಗೊತ್ತು, ತಂದೆ ದೇವ್ರಿಗೂ ಗೊತ್ತು. ಅದರಿಂದ ಗೊತ್ತಿಲ್ಲ ಮುಂದೊಂದು ದಿನ ಗೋವಾದಲ್ಲಿ ದೇವ್ರ ಪ್ಲಾನ್ ಏನಿದೆ ಅಂತ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮನ್ನ ಇಟ್ಟು ಏನಾದ್ರು ದೇವ್ರ ಹಾರ್ವೆಸ್ಟ್ ವರ್ಕ್ ಮಾಡ್ಬೋದು, ಇನ್ನು ಕೆಲ್ಸಗಳು ಮಾಡ್ಬೋದು, ಇನ್ನು ಅಲ್ಲಿ ಏನೆಲ್ಲ ದೇವರ ಗೋಧಿಗಳನ್ನ ಆಯ್ಕೆ ಮಾಡ್ಬೇಕಂತ ಕೆಲ್ಸಗಳಿದೆ, ಸುಗ್ಗಿ ಕಾರ್ಯಗಳು ಗೊತ್ತಿಲ್ಲ. ಪ್ರಾರ್ಥನೆ ಮಾಡ್ರಿ, ಅದಕ್ಕೋಸ್ಕರ ಪ್ರಯತ್ನ ಪಡ್ರಿ, ನೀವು ಕೂಡ ಅದಕ್ಕೆ ಸಿದ್ಧತೆ ನಡ್ಸ್ಕೊಳ್ರಿ. ಓಕೆನಾ? ಖಂಡಿತ ದೇವ್ರು ಬರುವಂತ ದಿನಗಳು ಇಂಥ ವಿಷಯಗಳಿಗೆ ತುಂಬಾ ಮುಂದಿನ ವರ್ಷ ಏನ್ ಮಾಡೋಣ ದೇವ್ರ ನನ್ಗೇನ ಪಾಠ ಇಲ್ಲ ಇಲ್ಲೆಲ್ಲ ದೇವ್ರದಾರಿ ಎಲ್ಲ ಇರೋದು. ನಿಜ ಹೇಳ್ಬೇಕಂದ್ರ ಇಷ್ಟೊಂದು ಒಂದು ಕ್ಷಣ ಮಾತ್ರ ನನ್ಗೆ ಯಾವತ್ತಿಗೂ ಚಂಚಲ ಆಗಿಲ್ಲ ನನ್ನ ಮನಸ್ಸು. ದೇವ್ರನ್ನ ಇದನ್ನ ಮಾಡ್ಕೊಂಡು ಬಿಡ್ಬೇಕಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದೇವ್ರಿಗೆ ಧನ್ಯವಾದ. ದೇವ್ರು ಆ ರೀತಿ ನಡೆಸ್ತಾ ಇದ್ರೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮುಖ್ಯವಾಗಿ ಬರುವಂತ ದಿನಲ್ಲೂ ಕೂಡ ಇನ್ನೂ ಹೆಚ್ಚಾಗಿ ನೀವು ಆಸಕ್ತರಾಗಿ ಎಲ್ಲಾ ವಿಷಯಗಳಲ್ಲಿ ಇನ್ನು ಕೂಡ ಸುವಾರ್ತೆ ವಿಷಯಗಳು, ಬೇರೆ ಎಲ್ಲ ವಿಷಯಗಳು ಬೆಳೆಯೋದಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ದೇವ್ರು ನಿಮ್ಮ ಆಶೀರ್ವದಿಸಲಿ. ಓಕೆನಾ? ನೀವು ಯಾ ದೇವ್ರು ಯಾರು ಸೋದರ ಕೊಟ್ಟು ಅದನ್ನ ನಡೆಸಿದ್ರ ಅದು ಮತ್ತೆ ಇನ್ನೂ ಖಂಡಿತ ಖಂಡಿತ ನಮ್ಮ ಹತ್ರ ಯಾರು ಬರಕ್ ಸಾಧ್ಯ ಇಲ್ರಿ. ಹೌದೌದು, ದೇವ್ರ ಕರೀತ ಖಂಡಿತ ಯಾರು ಬರಲ್ಲ, ಖಂಡಿತ ಇದ್ದೇ ಇರುತ್ತೆ ದೇವ್ರ ಮುಂದಿನ ಒಂದು ಪ್ಲಾನ್ ಅಲ್ಲಿ. ಯಾಕಂದ್ರೆ ನಿಮ್ಮನ್ನ ಎಲ್ಲಪ್ಪ ಬ್ರದರ್ ಗೋವಾದಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ರ ಅಂದ್ರೆ ಈ ರೀತಿ ಎಷ್ಟೇ ಎಲ್ಲಪ್ಪ ಬ್ರದರ್ಸ್ ಇರ್ತಾರೋ ಅಂದ್ರೆ ಎಲ್ಲ ದೇವ್ರ ಮಕ್ಳು ಇದಾರೆ ಅಂತ ಗೊತ್ತಿಲ್ಲ ಅಲ್ವಾ. ದೇವ್ರ ಮಕ್ಳು ಖಂಡಿತ ದೇವ್ರು ಆಯ್ಕೆ ಮಾಡ್ಬೋದು ಮುಂದೊಂದ್ ದಿನ. ಪ್ರಾರ್ಥನೆ ಮಾಡ್ರಿ, ಅದಕ್ಕೋಸ್ಕರ ನಿಮ್ಮ ಸಿದ್ಧತೆ ನಿಮ್ಮಲ್ಲಿ ಏನ್ ಮಾಡ್ಬೇಕಾ ಆ ಸಿದ್ಧತೆ ನೀವು ಮಾಡ್ಕೊಳ್ಳಿ ಅಷ್ಟೇ. ಹೌದ್ರಿ, ನಾನು ಅದೇ ನಂಬಿಕೆ ಮೇಲೆ ಇರೋದ್ರಿ ಸರ್ ದೇವ್ರ. ಥ್ಯಾಂಕ್ ಯು. ಸೊ ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಮ್ಮ ಸಾಗರ್ ಬ್ರದರ್ ಇದ್ದೀರಾ? ಓಕೆ, ಆಗಿಲ್ದ ಪಕ್ಷದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಕೆ. ಸೊ ಕೊನೆಯದಾಗಿ ರಾತ್ರಿ ಗೀತೆಗಳನ್ನ ಓದೋಣ. ಇವತ್ತಿನ ರಾತ್ರಿ ಗೀತೆಗಳು ಡಿಸೆಂಬರ್ 29. ಯಾರು ಓದ್ತೀರಾ? ಓದ್ತೀನಿ.
ನಾನು ಡಿಸೆಂಬರ್ 29, ನಾನವರನ್ನು ಮನುಷ್ಯ ಸ್ನೇಹ ಬಂಧನವೆಂಬ ಹಗ್ಗಗಳಿಂದಲೂ ಪ್ರೀತಿಯ ಬಂಧನಗಳಿಂದಲೂ ಎಳೆದೆನು. ಹೋಶೇಯ 11:4. ಪ್ರೀತಿಯು ಸತ್ಯವೇದದ ವಾಕ್ಯಾಧಾರವಾಗಿದೆ. ಇದು ಖಂಡನೆಗಳನ್ನು ಹಾಗೂ ವಾಗ್ದಾನಗಳನ್ನು ಒಳಗೊಂಡಿದೆ ಮತ್ತು ನೀತಿಯ ಘೋಷಣೆಗಳನ್ನು ಹಾಗೂ ಕರುಣೆಯನ್ನು ವ್ಯಕ್ತಪಡಿಸುವಂತದ್ದಾಗಿದೆ. ಒಂದು ವೇಳೆ ದೇವರ ಗುಣಲಕ್ಷಣವು ನೀತಿಯನ್ನು ವ್ಯಕ್ತಗೊಳಿಸುವುದಾದರೆ, ಒಂದು ವೇಳೆ ಆತನ ಪ್ರೀತಿಯು ಆತನ ನೀತಿಯನ್ನು ಅತಿಕ್ರಮಿಸಿದರೆ, ತಳ್ಳಿಹಾಕಿದರೆ, ಅದು ಆತನ ಮೇಲೆ ಅವಲಂಬಿಸಿರುವ ಎಲ್ಲರಿಗೂ ಭಯಾನಕ ವಿಪತ್ತಿಗೂ ಮಾರ್ಪಡುತ್ತದೆ. ಇದು ದೇವರ ಬಲವುಳ್ಳ ಗುಣಲಕ್ಷಣಕ್ಕೆ ಬದಲಾಗಿ ಬಲಹೀನ ಗುಣಲಕ್ಷಣಕ್ಕೆ ಸಾಕ್ಷಿಯಾಗಿರುತ್ತದೆ. ನಿಜಾಂಶವೇನೆಂದರೆ, ದೇವರ ಜ್ಞಾನ, ನೀತಿ, ಪ್ರೀತಿ ಮತ್ತು ಶಕ್ತಿಯು ಪೂರ್ಣ ಸಾಮರಸ್ಯದಿಂದ, ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ನಾವು ಆತನಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು, ಆತನ ಮೇಲೆ ವಿಶ್ವಾಸವಿಡಲು, ಆತನ ಮೇಲೆ ಪ್ರೀತಿಯನ್ನಿಡಲು ಸಾಧ್ಯವಾಗುತ್ತದೆ ಮತ್ತು ಆತನು ಬದಲಾಗದವನು ಎಂದು ನಾವು ಅರಿತುಕೊಂಡಾಗ ಈ ಎಲ್ಲಾ ಮೆಚ್ಚುಗೆಗಳು ತೀವ್ರಗೊಳ್ಳುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಒಳ್ಳೆ ವಾಕ್ಯ. ಆಕ್ಚುಲಿ ವಾಕ್ಯವನ್ನ ಧ್ಯಾನ ಮಾಡ್ರಿ, ತುಂಬಾ ಪ್ರಯೋಜನವಾಗುತ್ತೆ. ಯಾಕಂದ್ರೆ ನಾನು ಅವರನ್ನು ಮನುಷ್ಯನ ಸ್ನೇಹ ಬಂಧಗಳೆಂಬ ಹಗ್ಗಗಳಿಂದಲೂ ಪ್ರೀತಿಯ ಬಂಧಗಳಿಂದ ಎಳೆದೇನು ಅಂತ ಒಂದು ಮಾತಿದೆ. ತುಂಬಾ ಒಂದು ಅರ್ಥಗರ್ಭಿತವಾದಂತ ಒಂದು ವಿಷಯ. ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನೀವು ಸ್ಟಡಿ ಮಾಡ್ರಿ, ನಿಮ್ಗೆ ಇನ್ನೂ ಪ್ರಯೋಜನವಾಗುತ್ತೆ. ಸೊ ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವ ಹಾಗೆ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ರವಿ ಬ್ರದರ್ ಇಲ್ಲ, ಹೊರಟೋಗಿದ್ರಾ? ಸರಿ, ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್ ಮಾಡ್ತೀನಿ ಬದರ್. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸೋಳಂತ ಪರಲೋಕ ತಂದೆ, ನಿಮ್ಗೆ ಸ್ತೋತ್ರಪ್ಪ ದೇವ್ರೆ. ನಾವೆಲ್ಲ ಸೋದರರು ಒಬ್ಬ ಬ್ರದರ್ ಹೇಳುವಾಗ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು ನಾವು ಹೇಗ್ ಬೆಳಿತಾ ಇದೀವಿ, ಹೇಗ್ ಜೀವಿಸ್ತಾ ಇದೀವಿ, ನಾವು ಹಿಂದೆ ಹೇಗಿದ್ದೀವಿ, ಮುಂದೆ ಹೇಗಿದ್ವಿ ಅನ್ನೋ ಪ್ರಕಾರ ಬ್ರದರ್ ಕೇಳಿದ್ರು. ದೇವ್ರೆ, ನಾವು ಜೀವಿಸೋದು ಅಷ್ಟ ಅಲ್ಲಪ್ಪ, ಬರೇ ಬಂದು ಓದೋದು, ಹಾಗೆ ವಾಕ್ಯ ತಿಳ್ಕೊಳ್ಳೋದು, ಹೋಗೋದು ಅಷ್ಟಲ್ಲ ದೇವ್ರೆ. ಅದನ್ನ ನಡ್ಕೊಂಡು ಅದರಂತೆ ಜೀವಿಸುವಂಥದ್ದು, ಅದರಂತೆ ಅನೇಕ ವಿಚಾರದಲ್ಲಿ ನಾವು ತಿಳ್ಕೊಳ್ಳುವಂತೆ ಎಲ್ಲಾ ಸೋದರರನ್ನು ಬಲಪಡಿಸ್ರಿ ದೇವ್ರೆ. ಎಲ್ಲರನ್ನು ಅನೇಕ ವಿಚಾರದಲ್ಲಿ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ ದೇವ್ರೆ. ಎಲ್ಲದು ನಮಗೆ ದುಡ್ಡು ಕೊಟ್ರೆ ಸಿಗತ್ತೆ ದೇವ್ರೆ. ಆ ವಾಕ್ಯ ಸಿಗುವಂತ ವಾಕ್ಯಗಳು ಯಾರಿಗೂ ಸಿಗಲ್ಲಪ್ಪ. ಹಾಗೆ ಬ್ರದರ್ಗಳು ಅವರ ಸಮಯ ಎಷ್ಟೋ ಕಷ್ಟವಿದ್ರು, ಎಷ್ಟೋ ಅವ್ರಿಗೆ ಕೆಲಸ ಇದ್ರು ಆ ಸಮಯ ಬಿಟ್ಟು ನಮಿಗೂ ವಾಕ್ಯ ಕೊಡ್ತಾ ಅಂದ್ರೆ ಅದು ಎಷ್ಟು ಒಳ್ಳೇದಂದ್ರೆ ಅದು ದೇವ್ರು ಕೊಟ್ಟಂತ ಒಂದು ಒಳ್ಳೆ ದೇವ್ರೆ. ಹಾಗೆ ದೇವ್ರೆ, ನಾವು ಅದಕ್ಕೆ ಮುಖ್ಯತ್ವವನ್ನು ಕೊಟ್ಟು ಅದನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ. ಹಾಗೆ ಎಲ್ಲಾ ಸೋದರಲ್ಲಿ ಹೃದಯದಲ್ಲಿ ತವಕ ಇರ್ಲಿ ದೇವ್ರೆ. ಹಾಗೆ ದೇವ್ರೆ, ಒಬ್ರು ನಮಗೆ ಟೈಮ್ ಕೊಡ್ತಾ ಇದಾರೆ ಅಂದ್ರೆ ಆ ಟೈಮ್ ಪ್ರಕಾರ ದೇವ್ರೆ ನಾವು ಅವ್ರು ಕೊಡುವಂತ ವಾಕ್ಯಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಕೂಡ ಇತರ ತಿಳಿಸುವಂತೆ ನಮಗೆ ಒಳ್ಳೆ ಮನಸ್ಸನ್ನು ದಯಪಾಲಿಸ್ರಿ. ಹಾಗೆ ಎಲ್ಲಾ ಸೋದರರು ಒಟ್ಟಾಗಿದ್ದು ಅದನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ಸಂಜೆ ವೇಳೆ ಕೇಳ್ಕೊಳ್ತೀನಪ್ಪ. ಯಾಕಂದ್ರೆ ದೇವ್ರೆ, ಅನೇಕ ವಿಚಾರಗಳನ್ನು ನಮಗ್ ಗೊತ್ತಾಗಿಲ್ಲ. ಅನೇಕ ಸಹೋದರಗಳು ಜೊತೆಲಿ ಇದ್ರು ನಾವು ಈ ಬೆಳವಣಿಗೆ ಇಲ್ಲ. ನಾವು ಎಷ್ಟೋ ಜನ ಆ ಚರ್ಚ್ಗಳಲ್ಲಿ ಅನೇಕ ವಿಚಾರದಲ್ಲಿ ತಿಳಿದಿದ್ದೇವ್ರೆ. ದೇವ್ರ ವಾಕ್ಯ ಏನು, ದೇವ್ರು ಹೇಗ್ ಜೀವಿಸ್ಬೇಕು, ಹೇಗ್ ಬೆಳಿಬೇಕು, ಹೇಗ್ ಪ್ರಯತ್ನ ಮಾಡ್ಬೇಕಂತಾರೋ ದೇವ್ರೆ ನಮಗೆ ಗೊತ್ತಿದ್ದಿಲ್ಲ ದೇವ್ರೆ. ಆದ್ರೆ ಈ ಒಂದು ಆನ್ಲೈನ್ ಕ್ಲಾಸ್ ಬಂದುವಾಗ ಅನೇಕ ವಿಚಾರ ತಿಳ್ಕೊಂಡ್ವಿ. ನಮ್ಮ ಕುಟುಂಬವನ್ನು ಹೇಗ್ ಬೆಳೆಸ್ಬೇಕಂತ ತಿಳ್ಕೊಂಡ್ವಿ. ಹಾಗೆ ದೇವ್ರೆ, ನಾವು ಹೇಗ್ ಜೀವಿಸ್ಬೇಕು, ಸಹೋದರರು ಅಂದ್ರೆ ಹೇಗೆ, ಕ್ರೈಸ್ತರಂದ್ರೆ ಹೇಗೆ ದೇವ್ರೆ, ಈ ಒಂದು ಆನ್ಲೈನ್ ಕ್ಲಾಸ್ ಮುಖವಾಗಿ ನಾವು ಬೆಳಿತಿದೀವಪ್ಪ. ಆ ದೇವ್ರೆ, ಇಲ್ಲಿ ಒಂದು ನಿಮ್ ಕೊಟ್ಟಂತ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಹಾಗೆ ದೇವ್ರ ಆತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡಿದಾಗಿ ಸ್ತೋತ್ರ. ಹಾಗೆ ಎಲ್ಲಾ ಸೋದರರನ್ನು ಹೆಚ್ಚಾಗಿ ರೀತಿಯಲ್ಲಿ ಬಲಪಡಿಸ್ರಿ. ಅನೇಕ ವಿಚಾರ ತಿಳ್ಕೊಳ್ಳಿಕ್ ಕೃಪೆ ಮಾಡ್ರಿ. ಹಾಗೆ ದೇವ್ರು ಅಂದ್ರೆ ಯಾರು, ಕ್ರಿಸ್ತರಂದ್ರೆ ಯಾರು, ಮಗ ಅಂದ್ರೆ ಯಾರು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ, ಹಾಗೆ ತಂದೆ ದೇವ್ರು ಯಾರಂತ ತಿಳ್ಕೊಳ್ಳುವಂತ ಇಲ್ಲಿವರೆಗೂ ನಮ್ಗೆ ಸಹಾಯ ಮಾಡಿದಾಗಿ ಸ್ತೋತ್ರ. ಹಾಗೆ ದೇವ್ರೆ, ಎಲ್ಲಾ ಸೋದರನ್ ಬಲಪಡಿಸ್ರಿ, ನಿಮ್ ಚಟ್ಟಾನುಸಾರ ನಡೆಸ್ರಿ. ಹಾಗೆ ದೇವ್ರೆ, ಇಲ್ಲಿವರೆಗೂ ನಾವೇನದ್ರ ಬಗ್ಗೆ ಈ ತಪ್ಪಾಗಿ ಯೋಚನೆ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಕೇಳ್ತೀನಪ್ಪ. ಹಾಗೆ ಇನ್ನೊಂದು ಅರ್ಥವಾಗಿ ಎಲ್ಲಾ ಸೋದರನ ಬಲಪಡಿಸ್ರಿ. ಹಾಗೆ ಅವರ ಬಲಹೀನತೆ ತೆಗೆದಾಕ್ರಿ. ಹಾಗೆ ಎಲ್ಲಾ ಕುಟುಂಬಗಳನ್ನು, ಎಲ್ಲಾ ಸೋದರರನ್ನು ಅದಕ್ಕೆ ಟೈಮ್ ಕೊಡುವಂತೆ, ಹಾಗೆ ತಿಳ್ಕೊಳ್ಳುವಂತೆ, ಅರ್ಥ ಮಾಡ್ಕೊಳ್ಳುವಂತೆ,
ಈಗ 2026ರಲ್ಲಿ ಪ್ರತಿಯೊಬ್ಬರು ಬದಲಾಗುವಂತೆ ಸಹಾಯ ಮಾಡ್ರಿ ಎಂಬುದಾಗಿ ತಂದೆಯಾದರೆ ನಿಮ್ಮಲ್ಲಿ ಕೇಳ್ಕೊಳ್ತೀನಪ್ಪ. ಹಾಗೆ ತಂದೆಯಾದರೆ ಬ್ರದರ್ ಕೂಡ ಅವ್ರ ಕುಟುಂಬ ಕೂಡ ಆಶೀರ್ವದಿಸ್ರಿ. ಅವರು ಎಂತ ಕೆಲಸಗಳು ಬಿಟ್ಟು ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ್ರೆ. ಹಾಗೆ ಅನೇಕ ವಿಚಾರದಲ್ಲಿ ಬಲಪಡಿಸಿ ಎಂಬುದಾಗಿ ಕೇಳ್ತೀನಪ್ಪ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕೃಷ್ಣ ಹೆಸರಲ್ಲಿ ನಾವು ಪ್ರಾರ್ಥಿಸಿ ಬೇಡ್ಕೊಳ್ತೀವಪ್ಪ ನಮ್ಮ ಪರಲೋಕ ತಂದೆ. ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿ ಸಹೋದರರೇ, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಗೆ ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್. ಎಲ್ಲ ಬ್ರದರ್ಸ್ ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ನಮಸ್ತೆ ಸಿಸ್ಟರ್ಸ್. ನಮಸ್ತೆ ರಿಚರ್ಡ್ ಬ್ರದರ್. ನಮಸ್ತೆ. ಥ್ಯಾಂಕ್ ಯು ಬ್ರದರ್ ರಿಚರ್ಡ್ ಬ್ರದರ್ ನಮಸ್ತೆ. ಕಾರ್ತಿಕ್ ಬ್ರದರ್ ನಮಸ್ತೆ. ಎಲ್ಲಪ್ಪ ಬ್ರದರ್ ನಮಸ್ತೆ. ಸಂತೋಷ್ ಬ್ರದರ್, ಶ್ರೀಕಾಂತ್ ಬ್ರದರ್, ಗುಡ್ ನೈಟ್ ಬ್ರದರ್. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಬಾಯ್ ಬ್ರದರ್. ಹಾ ಉಲ್ಟಾ ಇದೆಯಾ? ಓಕೆ, ಸಾರಿ. ಓಕೆ, ಸೊ ಮುಂದಿನ ವರ್ಷ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಥ್ಯಾಂಕ್ ಯು. ಬಾಯ್. ಓಕೆ ಬ್ರದರ್. ಥ್ಯಾಂಕ್ ಯು. ಬಾಯ್ ಬಾಯ್ ಗುಡ್ ನೈಟ್.